ನಮಸ್ಕಾರ. ತಮ್ಮೆಲ್ಲರಿಗೆ ಚಿರಪರಿಚಿತವಾದ ಮಲ್ಲಿಗೆಯ ಕವಿ, ಮನೆಯ ಕವಿ ಕೆ.ಎಸ್. ನರಸಿಂಹಸ್ವಾಮಿ ಅವರ 16ನೇ ಪುಣ್ಯತಿಥಿಯ ನೆನಪಿನಲ್ಲಿ ಕವಿಯ ಕುಟುಂಬದವರು ನಡೆಸುತ್ತಿರುವ ಕೆ.ಎಸ್. ನರಸಿಂಹಸ್ವಾಮಿ ಪ್ರತಿಷ್ಠಾನವು ಗೋಖಲೆ ಸಾರ್ವಜನಿಕ ಸಭಾಂಗಣದಲ್ಲಿ ಡಾಕ್ಟರ್ ಎಂ.ಸಿ. ಪ್ರಕಾಶ್ ನಡೆಸಿಕೊಡುತ್ತಿರುವ ಉಪನ್ಯಾಸ ಕುಸುಮ ಕವಿ ಕೆ.ಎಸ್. ನರಸಿಂಹಸ್ವಾಮಿಗೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ಡಿ.ವಿ.ಜಿ. ಅವರು ನಿರ್ಮಿಸಿದ ಗೋಖಲೆ ಸಭಾಂಗಣದಲ್ಲಿ ಕೆ.ಎಸ್. ನರಸಿಂಹಸ್ವಾಮಿ ಅವರ ನೆನಪಿನ ಕಾರ್ಯಕ್ರಮದಲ್ಲಿ ನಾವು ಡಿ.ವಿ.ಜಿ. ಮತ್ತು ಕೆ.ಎಸ್.ನ ಅವರ ಬಾಂಧವ್ಯವನ್ನು ಸ್ಮರಿಸಲೇಬೇಕು. ಮೈಸೂರು ಮಲ್ಲಿಗೆ ಕವನ ಸಂಕಲನಕ್ಕೆ ಮುನ್ನುಡಿ ಬರೆಯಲು ಡಿ.ವಿ.ಜಿ. ಅವರನ್ನು ಕೋರಿದಾಗ ಅವರ ಆಶೀರ್ವಾದದ ನುಡಿಗಳು ಹೀಗಿತ್ತು: ನಿಮ್ಮ ಮಲ್ಲಿಗೆಯ ಬಳ್ಳಿ ಎಲ್ಲ ಋತುಗಳಲ್ಲಿ ನಗು ನಗುತ್ತಿರಲಿ. ಬರೋ ಜನವರಿ 2020ಗೆ ಮೈಸೂರು ಮಲ್ಲಿಗೆ ಬಿಡುಗಡೆಯಾಗಿ 78 ವರ್ಷ ತುಂಬುತ್ತದೆ. ಕನ್ನಡ ಸಾಹಿತ್ಯದಲ್ಲೇ ಅನೇಕ ಮರುಮುದ್ರಣ ಕಂಡು ದಾಖಲೆ ಸೃಷ್ಟಿಸಿದ ಕವನ ಸಂಕಲನ ಮೈಸೂರು ಮಲ್ಲಿಗೆ. ಕೆ.ಎಸ್.ನ ಅವರ ನಿಧನದ ನಂತರ ಅವರ ಮಗಳು ತುಂಗಭದ್ರಾ ಅವರ ಮನೆಯಂಗಳದಲ್ಲಿ ಕವಿಯ ಹುಟ್ಟುಹಬ್ಬವಾದ 26 ಜನವರಿಯಂದು ಅವರ ಮನೆಯಂಗಳದಲ್ಲಿ ಸುಮಾರು 12 ವರ್ಷಗಳ ಕಾಲ ಕೆ.ಎಸ್.ನ ಅಭಿಮಾನಿಗಳ ಪ್ರೋತ್ಸಾಹದಿಂದ ಉಪಾಸನಾ ಮೋಹನ್ ಅವರ ಸಂಗೀತ, ಡಾಕ್ಟರ್ ಬಿ.ವಿ. ರಾಜಾರಾಮ್ ಅವರ ಕಲಾಗಂಗೋತ್ರಿ ತಂಡದವರಿಂದ ಮೈಸೂರು ಮಲ್ಲಿಗೆ ನಾಟಕದ ಪ್ರದರ್ಶನ, ಹೀಗೆ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜನಪ್ರಿಯಗೊಂಡು ಮುಂದೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕವಿಯ ಶತಮಾನೋತ್ಸವದ ವರ್ಷವಾದ 2015ರಲ್ಲಿ ಕರ್ನಾಟಕ ಸರ್ಕಾರದ ಕೆ.ಎಸ್. ನರಸಿಂಹಸ್ವಾಮಿ ಟ್ರಸ್ಟ್ ರೂಪಿಸಲು ಪ್ರೇರೇಪಿಸಿತು. ಕವಿ ಕೆ.ಎಸ್. ನರಸಿಂಹಸ್ವಾಮಿಯವರ 16ನೇ ಪುಣ್ಯತಿಥಿಯ ನೆನಪಿನಲ್ಲಿ ಇವತ್ತಿನ ಉಪನ್ಯಾಸವನ್ನು ನಡೆಸಿಕೊಡುವವರು ವಿ.ವಿ.ಎಸ್. ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾದ ಡಾಕ್ಟರ್ ಎಂ.ಸಿ. ಪ್ರಕಾಶ್. ಇವರು ಮೈಸೂರು ವಿಶ್ವವಿದ್ಯಾಲಯದ BA ಪದವಿಯಲ್ಲಿ ಮೊದಲ ರ್ಯಾಂಕ್ ಜೊತೆಗೆ ಕನ್ನಡ ಮತ್ತು ಲಿಂಗ್ವಿಸ್ಟಿಕ್ಸ್ ವಿಷಯದಲ್ಲಿ ಚಿನ್ನದ ಪದಕ, MA ನಲ್ಲೂ ಪ್ರಥಮ ರ್ಯಾಂಕ್ ಮತ್ತು ಗುರುಗಳಾದ ಡಾಕ್ಟರ್ ಯು.ಆರ್. ಅನಂತಮೂರ್ತಿ ಅವರ ಮೆಚ್ಚುಗೆ. ಮುಂದೆ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ದ ಥಿಯರಿ ಆಫ್ ದ ಅಬ್ಸರ್ಡ್ ಇನ್ ದ ವೆಸ್ಟರ್ನ್ ಲಿಟ್ರೇಚರ್ ಆ್ಯಂಡ್ ಇಟ್ಸ್ ಇನ್ಫ್ಲೂಯೆನ್ಸ್ ಆನ್ ಕನ್ನಡ ಲಿಟ್ರೇಚರ್ ವಿಷಯಕ್ಕೆ ಇಂಗ್ಲಿಷ್ನಲ್ಲಿ PhD ಪಡೆದು ಅನೇಕ ವಿದ್ಯಾರ್ಥಿಗಳಿಗೆ ಸಂಶೋಧನೆಯ ಮಾರ್ಗದರ್ಶಕರಾಗಿ ಪ್ರೋತ್ಸಾಹಿಸಿದ್ದಾರೆ. ಅದರಲ್ಲಿ ನಾನು ಕೂಡ ಒಬ್ಬಳು. ಅವರ ಮಾರ್ಗದರ್ಶನದಲ್ಲಿ ನಮ್ಮ ತಾತನ ಕವಿತೆಯ ಮೇಲೆ ಇಂಗ್ಲಿಷ್ನಲ್ಲಿ PhD ಅಲ್ಲದೆ ಅವರ 50 ಪ್ರೇಮ ಕವನಗಳ ಅನುವಾದದ ಪುಸ್ತಕ ಬ್ರೈಡ್ ಕಮ್ಸ್ ಹೋಮ್ ಹೊರತರಲು ಪ್ರೇರೇಪಿಸಿದರು. ಬ್ರೈಡ್ ಕಮ್ಸ್ ಹೋಮ್ ಅನುವಾದಕ್ಕೆ 2015ನೇ ಸಾಲಿನ ಕುವೆಂಪು ಭಾಷಾ ಭಾರತಿ ಪುರಸ್ಕಾರ ಲಭಿಸಿತು. ಕೆ.ಎಸ್.ನ ಬರೀ ಪ್ರೇಮ ಕವಿ ಅಲ್ಲ ಎಂದು ಸೂಚಿಸಲು ಕವಿ ಸಾವಿನ ಕುರಿತು ರಚಿಸಿದ ಮನೋಜ್ಞ ಕವನಗಳನ್ನು ಸಾಂಗ್ ಆಫ್ ಲೈಫ್ ಎಂದು ಇಂಗ್ಲಿಷ್ಗೆ ಅನುವಾದಿಸಿದ್ದಾರೆ. ಇದಲ್ಲದೆ M.Y. ಗೋರ್ಪಡೆ ಅವರ ಆತ್ಮಚರಿತ್ರೆ ಡೌನ್ ಮೆಮರಿ ಲೇನ್ ಅನ್ನು ಕನ್ನಡಕ್ಕೆ ಹಾಗೂ ಶತಾವಧಾನಿ ಗಣೇಶ್ ಅವರ ಅಲಂಕಾರ ಶಾಸ್ತ್ರವನ್ನು ಇಂಡಿಯನ್ ಪೊಯೆಟಿಕ್ಸ್ ಎಂದು ಇಂಗ್ಲಿಷ್ಗೆ ಅನುವಾದಿಸಿದ್ದಾರೆ. ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಮೇಷ್ಟ್ರಾದ ಪ್ರಕಾಶ್ ಸರ್ ಅನೇಕ ಪರ್ಸನಾಲಿಟಿ ಡೆವಲಪ್ಮೆಂಟ್ ಶಿಬಿರಗಳನ್ನು HD ಕೋಟೆಯಲ್ಲಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಆಶ್ರಯದಲ್ಲಿ 25 ವರ್ಷದಿಂದ ಬೇಸಿಗೆ ಶಿಬಿರ ಆಯೋಜಿಸುತ್ತಾ ಬಂದಿದ್ದಾರೆ. ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದರ್ ಇಸ್ ಎ ವುಮೆನ್ ಅಂತ ಹೇಳುವುದು ವಾಡಿಕೆಯಾದರೆ ನಾ ಕಂಡಂತೆ ನಮ್ಮ ತಾತ ಮತ್ತು ಪ್ರಕಾಶ್ ಸರ್ ವಿಷಯದಲ್ಲಿ ಇದು ಅಕ್ಷರಶಃ ನಿಜ. ಅವರ ಸಾಧನೆಯ ಹಿಂದೆ ಪ್ರಕಾಶ್ ಸರ್ ಅವರ ಪತ್ನಿ ಶ್ರೀಮತಿ, ಅವರ ಹೆಸರು ಶ್ರೀಮತಿನೇ, ಅವರ ಪ್ರೋತ್ಸಾಹ ಮತ್ತು ಬೆಂಬಲವಿದೆ.
KSನ ಕುಟುಂಬ ಮತ್ತು ಗೋಖಲೆ ಸಾರ್ವಜನಿಕ ಸಭಾಂಗಣದ ಪರವಾಗಿ ಪ್ರಕಾಶ್ ಸರ್ ಅವರನ್ನು ಅಭಿನಂದಿಸುತ್ತಾ ಉಪನ್ಯಾಸ ನಡೆಸಿಕೊಳ್ಳಬೇಕಾಗಿ ಕೋರುತ್ತೇನೆ. ಉಪನ್ಯಾಸಕ್ಕೆ ಆಗಮಿಸಿದ ಎಲ್ಲ KSನ ಅಭಿಮಾನಿಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು ಮತ್ತು ಸಹಕಾರ ನೀಡಿದ ಗೋಖಲೆ ಸಾರ್ವಜನಿಕ ಸಭಾಂಗಣದ ರೂವಾರಿಗಳಾದ ನಾಡೋಜ ಡಾಕ್ಟರ್ SR ರಾಮಸ್ವಾಮಿ ಮತ್ತು ಶ್ರೀ ರಾಮು ಅವರಿಗೆ ಕೃತಜ್ಞತೆಗಳು. ಕಾರ್ಯಕ್ರಮದ ಕಡೆಯಲ್ಲಿ ಎಲ್ಲರೂ ಸಿಹಿ ಸ್ವೀಕರಿಸಿ ಹೋಗಬೇಕೆಂದು ವಿನಂತಿ. ಧನ್ಯವಾದ. ಏಳು ಹೆಜ್ಜೆ ನಡೆದರೆ ಬಂಧುಗಳಾಗ್ತೀವಂತೆ. ನನಗೆ ಇಲ್ಲಿ ಅವಕಾಶ ಸಿಗ್ತಿರೋದು 2ನೇ ಸಲನೋ 3ನೇ ಸಲನೋ ಆಗ್ತಾಯಿದೆ. ಹಾಗಾಗಿ ಬಂಧುಗಳೇ ಅಂತ ಕರೆದಿದ್ದೀನಿ. ಮತ್ತು ಬಂದಿರೋದ್ರಿಂದಲೂ ಕೂಡ ಬಂಧುಗಳು. ಸಾಯಂಕಾಲದ ಹೊತ್ತು ಪರಗುಣ ಪರಮಾಣುವನ್ ಪರ್ವತೀಕೃತ್ಯ ಅಂತ ಒಂದು ಮಾತಿದೆ. ಪರರಲ್ಲಿರುವಂಥ ಸಣ್ಣದನ್ನು ದೊಡ್ಡದಾಗಿ ಹೇಳುವಂಥದ್ದು ಅಂತ. ಡಾಕ್ಟರ್ ಮೇಖಲಾ ಅವರು ಮಾಡಿದ್ದು ಅದೇ ಕೆಲಸ. ಈಗ ಪರಗುಣ ಪರಮಾಣುವನ್ ಪರ್ವತೀಕೃತ್ಯ ಮಾತಾಡಿದ್ದಾರೆ ಅವರು. ಅವರಿಗೆ ನನ್ನ ಕೃತಜ್ಞತೆಗಳು. KSನ ಪ್ರತಿಷ್ಠಾನದಿಂದ ನಡೀತಾ ಇರುವಂತಹ ಈ ಕಾರ್ಯಕ್ರಮ, ಇದರಿಂದ ನನಗೊಂದು ಅವಕಾಶ ಆಗಿದೆ. ಆ ಅವಕಾಶವನ್ನು ನಾನು ಸದುಪಯೋಗ ಪಡಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೇನೆ. ಮೈಸೂರಿನಲ್ಲಿ ಆಕಾಶವಾಣಿ ಆರಂಭ ಮಾಡೋದಿತ್ತು. ಮಾಸ್ತಿಯವರು ಅದನ್ನು ಮಾಡೋಣ ಸರ್ ಆಕಾಶವಾಣಿನ ಅಂತ ಹೇಳಿದ್ರಂತೆ. ಮಾಡೋಣ, ಯಾಕೆ ಅಂತಂದರೆ ಪ್ರೈವೇಟಾಗಿ ಒಬ್ಬರು ನಡೆಸ್ತಿದ್ರು ಖಾಸಗಿಯಾಗಿ. ಅದನ್ನು ಸರ್ಕಾರ ತಗೊಳ್ಳಿ, ಚೆನ್ನಾಗಿರುತ್ತೆ, ಸರ್ಕಾರಕ್ಕೊಂದು ಹೇಳೋದಕ್ಕೊಂದು ಸಾಧನ ಇದ್ದಂಗೆ ಆಗುತ್ತೆ ಅಂತ ಹೇಳಿದ್ರಂತೆ. ಆವಾಗ ಅವರು ತಮಾಷೆ ಮಾಡಿದ್ರೆ, ಹೌದು ಸ್ವಾಮಿ ನೀವು ಭಾಷಣ ಮಾಡ್ಬೋದಲ್ವಾ ಅಂತ ಕೇಳಿದ್ರಂತೆ. ಮಾಸ್ತಿ ಹೌದು ಸರ್ ನಾನು ಮಾಡ್ಬೋದು ಭಾಷಣ ಅಂತಂದ್ರಂತೆ. ಇರಲಿ, ಇಂತಹ ಒಂದು ಅವಕಾಶ ಇದು ಡಾಕ್ಟರ್ ಮೇಖಲಾ ಅವರು ಆಗಲೇ ಹೇಳಿದರು. ಅದನ್ನು ಗೋಖಲೆ ವಿಚಾರ ಸಂಸ್ಥೆಯಲ್ಲಿ ಈ ನರಸಿಂಹಸ್ವಾಮಿಯವರ ಕವನಗಳನ್ನು ಕುರಿತು ಎಷ್ಟೋ ಆಗಿದೆ. ಈಗ ಆಗ್ತಿರೋದು ಭಾಳ ಅರ್ಥಪೂರ್ಣವಾದದ್ದು. ಯಾಕೆ ಅಂತಂದರೆ ಅವ್ರು ಹೇಳಿದ ಹಾಗೆಯೇ ಅವರ ಮೊದಲ ಕವನ ಸಂಕಲನ ಮೈಸೂರ ಮಲ್ಲಿಗೆಗೆ DVಜಿಯವರು ಮುನ್ನುಡಿ ಬರೆದರು. ಅಂದರೆ DVಜಿಯವ್ರದ್ದೇ ಮೊದಲನೇ ಮುನ್ನುಡಿ. ಆದರೆ ಅವರು ಮುನ್ನುಡಿ ಬರೆಯೋಲ್ಲ, ಇದಕ್ಕೆ ಮುನ್ನುಡಿ ಅಗತ್ಯವಿಲ್ಲ. ಯಾಕೆ ಅಂತಂದರೆ ಈಗಿನ ಕನ್ನಡದ ಲೇಖಕರು ಅವರಿಂದ ಇವರಿಂದ ತಮ್ಮ ಪುಸ್ತಕಗಳಿಗೆ ಮುನ್ನುಡಿಯನ್ನು ಬರೆಸುವಂಥ ಫ್ಯಾಷನ್ನನ್ನು ಇನ್ಮೇಲಿಂದ ಬಿಟ್ಬಿಡ್ಬೋದು ಅಂತ ಕಾಣುತ್ತೆ ಅಂತ ಶುರು ಮಾಡ್ತಾರೆ ಅವರು. ಯಾಕೆ ಅಂತಂದರೆ ಅವ್ರು ಹೇಳ್ತಾರೆ, ನನ್ನಂಥವನ ಮುನ್ನುಡಿಯಿಂದ ನಿಮ್ಮ ಓದುಗರ ಸಂಖ್ಯೆ ಒಂದರಷ್ಟಾದರೂ ಹೆಚ್ಚಾಗುತ್ತೆ ಅನ್ನುವ ಭ್ರಾಂತಿ ನನಗಿಲ್ಲ. ಹಾಗಾಗಿ ಪುಸ್ತಕಕ್ಕೆ ನಷ್ಟವಾಗದಂತೆ 1-2 ಪುಟವನ್ನು ಇವತ್ತಿನ ಮುದ್ರಣ ಮತ್ತು ಕಾಗದದ ವೆಚ್ಚ ಹೆಚ್ಚಾಗ್ತಿರುವಂಥ ಸಂದರ್ಭದಲ್ಲಿ ಉಳಿಸೋದಾದರೆ ಯಾಕಾಗಬಾರ್ದು ಅಂತ ಕೇಳ್ತಾರೆ. DVಜಿ ಹೇಳೋ ಕ್ರಮ ಆ ಮುನ್ನುಡಿನೇ ಒಂದು ಕಾವ್ಯ ಇದ್ದಂಗಿದೆ. ಹೇಳಿಬಿಟ್ಟು ಹೇಳ್ತಾರೆ, ತಾವು ಮೈಸೂರು ಇದು ಮಲ್ಲಿಗೆ ವಿಷಯ ಹೇಳಿದ್ದೀರ, ನನಗೂ ಮಲ್ಲಿಗೆ ತುಂಬ ಇಷ್ಟ. ಅದರಲ್ಲಿ ಒಂದು ನಾನು ತಿಳಿದಿರೋ ಮಟ್ಟಿಗೆ ಅತ್ಯಂತ ನಾಜೂಕಾದದ್ದು ಇರುವಂತಿಗೆ ಅಂತ ಒಂದು ಮಲ್ಲಿಗೆ. ಅದಕ್ಕಿಂತ ನನಗೆ ಹೆಚ್ಚಿಷ್ಟ ಜಾಜಿ. ಅದರಲ್ಲೂ ಜಾಜಿಲ್ ವಿಧಗಳು ಉಂಟು. ಅದರಲ್ಲಿ ಒಂದು ಜಾಜಿ ನನಗೆ ಗೊತ್ತಿರೋದು ಅತ್ಯಂತ ಸುಕುಮಾರ. ಅದು ಮುಟ್ಟಿದರೆ ಮಾಸುವು ಅಂತ ನರಸಿಂಹಸ್ವಾಮಿ ಹೇಳ್ತಾರೆ ಒಂದು ಪದ್ಯದಲ್ಲಿ. ಹಾಗೆ ಬಹಳ ಸುಕುಮಾರ, ಅದರ ನೌರು ಹೆಚ್ಚು, ಅದರ ಪರಿಮಳ ಬಹಳ ಚೆನ್ನ, ಅದೇ ಕಟುವಲ್ಲದ ಸೌರಭ ಅಂದ್ಬಿಟ್ಟು ನಿಮ್ಮ ಪದ್ಯಗಳು ಹಾಗೇ ಇವೆ ಅಂತ ಹೇಳ್ತಾರೆ. ಅದೇ ರುಜುತೆ, ಅದೇ ಸರಳತನ, ಅದೇ ಮನಸ್ಸಿಗೆ ಹಿಡಿಸುವಂಥದ್ದು. ಈ ಪದ್ಯಗಳನ್ನು ಓದುವಂಥ ಯಾರು ಓದಿದ್ರೂ ತಮ್ಮದ ಜೀವನದ ಅನುಭವವೇ ಅಲ್ಲಿ ಕಾಣಿಸ್ತಿದೆ ಅಂತ ಜನ ಅಂದ್ಕೋಬೇಕು ಓದುಗರು. ಹಾಗಿವೆ ಅಂದ್ಬಿಟ್ಟು ಇವರು ಈಗ ಕೋಟ್ ಮಾಡಿದ್ರಲ್ಲ, ಉಲ್ಲೇಖ ಮಾಡಿದ್ರಲ್ಲ, ನಿಮ್ಮ ಮಲ್ಲಿಗೆಯ ಬಳ್ಳಿ ಎಲ್ಲ ಋತುಗಳಲ್ಲೂ ನಗುತ್ತಿರಲಿ ಅಂತ ಹೇಳ್ತಾರೆ. ಅದಕ್ಕಿಂತ ಮುಂಚೆ ಒಂದು ಸ್ವಾರಸ್ಯವಾದ ವಾಕ್ಯನ ಹೇಳ್ತಾರೆ. ಮಲ್ಲಿಗೆಯ ತೋಟದಲ್ಲಿ ನಿಂತಾಗ ಧಾರಾಳವಾಗಿ ಉಸಿರಾಡಿರಿ ಎಂದು ಕನ್ನಡಿಗರಿಗೆ ಹೇಳುವ ಕಾಲ ಬೇಗನೆ ಕಳೆದು ಹೋಗಲಿ ಅಂತಾರೆ. ಮಲ್ಲಿಗೆ ಹೂವಿನ ತೋಟದ ಮಧ್ಯೆ ಇದೆ, ಚೆನ್ನಾಗಿ ಉಸಿರಾಡ್ರಪ್ಪ ಅಂತ ಹೇಳಬೇಕು. ಅದನ್ನು ಅಂದರೆ ಓದಲಿ ಮಾಡಲಿ ಅಂತ ಹೇಳ್ತಾರೆ. ಅಂತಹ DVಜಿಯವರು ಬರೆದಿರೋದ್ರಿಂದ ಈ ಸಂಸ್ಥೆಯಲ್ಲಿ ನರಸಿಂಹಸ್ವಾಮಿಯವರ ಪದ್ಯಗಳ ಬಗ್ಗೆ ಒಂದು ವಿಷಯ ವಿನಿಮಯ ಆಗೋದಿದೆಯಲ್ಲ, ಅದು ತುಂಬ ಅರ್ಥಪೂರ್ಣ ಅಂತ ನಾನು ಅಂದ್ಕೊಂಡಿದ್ದೇನೆ. ಅದರಲ್ಲಿ ಭಾಗಿಯಾಗಿ ನನ್ನನ್ನು ಮಾಡಿದಾರಲ್ಲ ಪ್ರತಿಷ್ಠಾನದವರಿಗೆ ನನ್ನ ಕೃತಜ್ಞತೆಗಳು.
ನಾನು ಯೋಚನೆ ಮಾಡಿರಬಹುದಾದಂತಹ, ಯಾಕೆಂದರೆ ಹೋದ ಸಲ ನಾನು ಮಾತಾಡಿದಾಗ ಬಹಳ ಚೆನ್ನಾಗಿ ನೆನಪಿದೆ. ಎಲ್ಲ ಮುಗಿದ ಮೇಲೆ ಒಂದು 4 ಜನ ಸಹೃದಯರು ಬಂದ್ಬಿಟ್ಟು ಚೆನ್ನಾಗಿತ್ತು ಅಂತ ಸೌಜನ್ಯಕ್ಕೆ ಹೇಳಿಬಿಟ್ಟು ಹೋದರು, ಚೆನ್ನಾಗಿತ್ತು ಅಂತ ಹೇಳಿದಾಗ ಒಂದಿಬ್ಬರು ನಾನು ಅದರಲ್ಲಿ ಉಲ್ಲೇಖಿಸಿದ್ದ 2 ಪದ್ಯಗಳನ್ನು ಹೇಳಿಬಿಟ್ಟು ಇದನ್ನೂ ಸೇರಿಸಬಹುದಿತ್ತು ನೀವು ಅಂತ ಹೇಳಿದರು. ಎಷ್ಟು ಎಚ್ಚರಿಕೆಯಿಂದ ನಾವು ಮಾತಾಡಬೇಕಾಗುತ್ತೆ ನೋಡಿ. ಅಂದರೆ ಪದ್ಯಗಳು ಗೊತ್ತಿರೋ ರತ್ನಾಲು ಕಾಮಾಕ್ಷಿನ ಸೇರಿಸ್ಬೋದಿತ್ತಲ್ವೇ ನೀವು ಅಂತಂದರು. ನಾನು ಅವಾಗ ಹೆಂಗೋ ರಕ್ಷಿಸ್ಕೊಂಡೆ, ಹಂಗೆ ನೋಡಿದ್ರೆ ಎಲ್ಲ ಪದ್ಯನೂ ಸೇರಿಸ್ಬೋದು ಸರ್, ಏನು ಮಾಡೋದು, ಸಮಯಾವಕಾಶ ಇಲ್ವಲ್ಲ ಅಂತ ನಾನು ಜಾಣತನದಿಂದ ನನ್ನನ್ನು ನಾನು ಸಮರ್ಥಿಸ್ಕೊಂಡೆ. ಇಂತಹ ರಸಿಕರು ಸಹೃದಯರು ಇರುವಂಥ ಈ ಸಭೆಯಲ್ಲಿ ಮಾತಾಡೋದಿದೆಯಲ್ಲ, ಇಲ್ಲಿರೋ 100 ಜನಕ್ಕೆ ಮಾತಾಡೋದು ದೊಡ್ಡ ನಮ್ಮ ಭಾರೀ ಸಭಾಂಗಣ ಇರುತ್ತಲ್ಲ 5,000 ಜನ, ಅದಕ್ಕೆ ಸಮಾನ ಇದು. ಅಂತಹ ಕೇಳುಗರು ಸಹೃದಯರು ತಾವು ಸೇರಿದ್ದೀರಿ. ನಿಮ್ಮ ಮುಂದೆ ಕೆಲವು ವಿಚಾರಗಳನ್ನು ಹಂಚಿಕೊಳ್ಳೋಣ ಅಂತ ನಾನು ಅಂದ್ಕೋತಾ ಇದ್ದೇನೆ. ಇದರಲ್ಲಿ ಎಲ್ಲ ಋತುಗಳಲ್ಲೂ ನಿಮ್ಮ ಮಲ್ಲಿಗೆಯ ಬಳ್ಳಿ ಬೆಳೆಯಲಿ, ನಗು ನಗುತ್ತಿರಲಿ ಅಂತಂದರು. ಆದರೆ ನಿಜವಾಗಿಯೂ ಆ ಮಲ್ಲಿಗೆ ಬಳ್ಳಿ ಹೇಗೆ ನಗುತ್ತಾ ಬೆಳೀತು, ಹೇಗೆ ವಿಕಾಸವನ್ನು ಪಡೀತು, ಬರೀ ಮೈಸೂರು ಮಲ್ಲಿಗೆಯ ಥೀಮ್ ಅದರ ವಿಷಯಕ್ಕಷ್ಟೇ ಅಲ್ಲದೆ ಹೇಗೆ ಬೆಳೀತಾ ಹೋಯಿತು ಅಂತ ನೋಡೋಣ ಅಂತ ನಾನು ಯೋಚನೆ ಮಾಡಿದ್ದೀನಿ. ನೋಡಿದರೆ ಒಂದು ವಿಷಯ ಗೊತ್ತಾಗುತ್ತೆ. ಹೂವಿಗೂ ನರಸಿಂಹಸ್ವಾಮಿಯವ್ರಿಗೂ ಬಾಲ್ಯದಿಂದಲೂ ನಂಟು. ಅವ್ರು ಹೇಳ್ತಾರೆ 2 ವಿಷಯಗಳಾಯಿತು ಅಂತ ತನ್ನ ಚಿಕ್ಕ ವಯಸ್ಸಿನಲ್ಲಿ. ನಾವು ಚಿಕ್ಕ ವಯಸ್ಸಲ್ಲಿ ಕಲ್ತಿರೋದು ಮನಸ್ಸಲ್ಲಿ ಉಳ್ಕೊಂಬಿಡುತ್ತೆ ನೋಡಿ ಗಟ್ಟಿಯಾಗಿ. 2 ಅಂತೆ. ಒಂದು ಅಕ್ಸಾಲಿಗರ ಮನೆ ಇತ್ತಂತೆ, ಅಲ್ಲಿ ಅವ್ರು ಚಿನ್ನ ಕುಟ್ತಾ ಇರೋದಂತೆ. ಇದರಿಂದ ಪದ್ಯಗಳ ರಿದಮ್ ಮನಸ್ಸಿಗೆ ಬಂತು ಅಂತಾರೆ, ರಿದಮನ್ನು ಹೇಳೋವಂಥ. ಅದಕ್ಕೆ ಅವ್ರ ಪದ್ಯಗಳನ್ನು ಹಾಡೋದು ಬಹಳ ಚೆನ್ನ. ಭಾವಗೀತೆಗಳು ಅವರದ್ದು ಅದ್ಭುತವಾಗಿ ಭಾವಗೀತೆಗಳು ಹಾಡೋಕ್ಕಾಗಿವೆ. ಅವ್ರು ಹೇಳ್ತಾ ಆ ರಿದಮ್ ಹೇಗೆ ತಾಳ ಬರುತ್ತೆ ಪದ್ಯದಲ್ಲಿ ಅನ್ನೋದು ನನಗೆ ಅಕ್ಕಸಾಲಿಗರು ಕುಟ್ತಾ ಇದ್ದಿದ್ದರಿಂದ ನನಗೆ ಅನುಭವಕ್ಕೆ ಬಂತು ಅಂತಾರೆ. ಅದ್ರ ಜೊತೆಯಲ್ಲಿ ಹೇಳ್ತಾರೆ, ಅಲ್ಲಿ ಹೂ ಕಟ್ಟಿ ಮಾರ್ತಿದ್ರು, ಆ ಹೂಗಳನ್ನು ಹೀಗೆ ಕಟ್ಟಿ ಮಾರ್ತಿರೋದ್ರಿಂದ ಕಟ್ಟುತ್ತಿದ್ರಲ್ಲ, ಅದರಿಂದ ಕವನಗಳ ಪಂಕ್ತಿಯ ಭಾವನೆ ನನ್ನ ಮನಸ್ಸಿಗೆ ಬಂತು ಅಂತಾರೆ. ಅಂದರೆ ತಾನು ತನ್ನ ಕವನಗಳನ್ನು ಹಾಗೆ ಹೂ ಕಟ್ಟದಂಗೆ ಕಟ್ತಾ ಇದ್ದೀನಿ ಅಂತ, ಅದು ನನಗೆ ಮನಸ್ಸಿಗೆ ಆ ಭಾವನೆ ಬಂತು ಅಂತಾರೆ. ಒಬ್ಬಳು ಹೂ ಮಾರೋಕ್ಕೆ ಬಂದಿರ್ತಾಳೆ ಮನೆಗೆ, ಹೂವಾಡಗೀತಿ ಅನ್ನೋ ಪದ್ಯದಲ್ಲಿ ಮಾಡಿದಾಗ ಇವ್ರು ಬರೀತಾರೆ, ಬುಟ್ಟಿಯಲ್ಲಿ 100 ಮಲ್ಲಿಗೆಯ ದಂಡೆಗಳು ನಗುತ್ತ ಚೆಲ್ಲಿದುವು ಎನ್ನ ಮುಖವ ಕಂಡು, ಅಲ್ಲಲ್ಲಿ ಮಲ್ಲಿಗೆಯ ನಡುವೆ ಸಂಪಿಗೆಯ ಪಚ್ಚೆ ತೆನೆ ಪಾದರಿಯ ಅಚ್ಚಗೆಂಪು. ಹೀಗೆ ಜೋಡಿಸಿರೋದನ್ನು ವಿವರಿಸ್ತಾರೆ. ಅವ್ರು ಹೇಳ್ತಿರೋದು ಅದನ್ನೇ, ಪದ್ಯಗಳನ್ನು ಬರೆಯೋದನ್ನು ಪಂಕ್ತಿಗಳನ್ನು ಜೋಡಿಸೋದೇ ನನಗೆ ಕಲ್ಪನೆ ಬಂದಿದ್ದು ಹೂಗಳನ್ನು ಜೋಡಿಸೋದ್ರಿಂದ ನೋಡಿಬಿಟ್ಟು ಅಂತ. ಯಾವುದೇ ಕವಿಗೆ ಎಲ್ಲಿಂದ ಸ್ಫೂರ್ತಿ ಸಿಗುತ್ತೋ ಹೇಳೋದು ಕಷ್ಟ, ಅಥವಾ ಅದು ಯಾವಾಗ ಅದು ಮನಸ್ಸಿನೊಳಗಡೆ ಸೇರಿಕೊಂಡಿರುತ್ತೋ ಹೇಳೋದು ಕಷ್ಟ. ಹಾಗೆ ಹೂವಿಗೆ ಮತ್ತು ನರಸಿಂಹಸ್ವಾಮಿಯವರಿಗೆ ಬಾಲ್ಯದಿಂದಲೂ ನಂಟು. ಇದನ್ನು ನಾನು ತೋರಣ ನಾಂದಿ ಅಂತ ಕರೆಯೋಣ ಅಂತ ಅಂದ್ಕೊಂಡೆ. ತಾವುಗಳು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಮತ್ತು ಶ್ರೀ ಕುವೆಂಪು ಅವರು ಸಂಪಾದನೆ ಮಾಡಿರುವಂತಹ ಜನಪ್ರಿಯ ಕುಮಾರವ್ಯಾಸ ಭಾರತದ ಪ್ರತಿಯನ್ನು ತಾವು ನೋಡಿದರೆ, ಬಹಳ ಹಿಂದೆ ಕೆಂಗಲ್ ಹನುಮಂತನವರು ತಂದ್ರಲ್ಲ ಅದು, ಅದಕ್ಕೆ ಒಂದು ಮುನ್ನುಡಿ ಇದೆ. ಅದು ಕುವೆಂಪು ಸ್ವತಃ ಬರೆದಿರೋದಲ್ಲ. ಅದು ಏನು ಅಂತಂದರೆ ನಾಡಿನ ಬೇರೆ ಬೇರೆ ವಿಮರ್ಶಕರು ಹೇಳಿರೋದನ್ನ ಕೊಟೇಶನ್ಸ್ ಅವು ಸೇರಿಸ್ಕೊಂಡು ಜೋಡಿಸ್ಕೊಂಡು ಹೋಗಿದ್ದಾರೆ. ಅದನ್ನೇ ಹೇಳ್ತಾರೆ ಅವರು. ನಾಡಿನ ಆಯ್ದ ವಿಮರ್ಶಕರುಗಳಿಂದ ಅವರು ಹೇಳಿದ ಮಾತುಗಳಿಂದ ಅವುಗಳನ್ನು ಕೋದ ತೋರಣ ನಾಂದಿಯಾಗಿದೆ ಇದು. ಅದಕ್ಕೇನೆ ಅದರ ಹೆಸರೇ ತೋರಣ ನಾಂದಿ ಅಂತ. ಈಗ ನಾನೇನಾದರೂ ಹೂವಿನ ಬಗ್ಗೆ ಇದ್ರ ಬಗ್ಗೆ ಕಾವ್ಯದ ಬಗ್ಗೆ ಹೇಳಿದರೆ ನಿಜವಾಗಿಯೂ ಹೇಳ್ತೀನಿ, ಉದ್ದಕ್ಕೂ ನಾನು ಹೇಳ್ತಾ ಹೋಗೋದು ಹೆಚ್ಚು ನರಸಿಂಹಸ್ವಾಮಿಯವ್ರ ಸಾಲುಗಳನ್ನೇ. ನಿಮಗೆ ಮೆಚ್ಚುಗೆ ಆದರೆ ನರಸಿಂಹಸ್ವಾಮಿಯವ್ರಿಗೆ ಸೇರಬೇಕು, ಮೆಚ್ಚುಗೆ ಆಗದೆ ಹೋದರೆ ಓದಿದಾನಲ್ಲ ಇವನ ಅಪರಾಧ, ಅದು ಇವು ಸರಿಯಾಗಿ ಓದಿಲ್ಲ ಅಂತ ಅಂದ್ಕೋಬೇಕು. ನೋಡಿ, ಒಂದು ವಿಷಯ ಹೇಳ್ತೀನಿ. ನಮ್ಮ ಕಾಲೇಜಿಗೆ ಕೀರಂ ನಾಗರಾಜ್ ಬಂದಿದ್ದರು, ತಮಗೆಲ್ಲ ಗೊತ್ತೇ, ಬಹಳ ದೊಡ್ಡ ವಿಮರ್ಶಕರು. ಅದಕ್ಕಿಂತ ಕಾವ್ಯವನ್ನು ಹುಚ್ಚಂದಂಗೆ ಹುಚ್ಚಿಡಿಸ್ಕೊಂಡವರು ಕೀರಂ ನಾಗರಾಜ್ ಅವರು. ಅವರು ಬೇಂದ್ರೆಯವ್ರ ಮೇಲೆ ಮಾತಾಡ್ತಾ ಇದ್ರು. ಬೇಂದ್ರೆಯವರ ಕಾವ್ಯದಲ್ಲಿ ಸ್ಟ್ಯಾಟಿಸ್ಟಿಕ್ಸ್, ಅಂಕಗಳು, ಸಂಖ್ಯಾಶಾಸ್ತ್ರ ತುಂಬ ಬರುತ್ತೆ, ಅರ್ಥಪೂರ್ಣವಾಗಿ ಬರುತ್ತೆ. ಅವರು ಅದನ್ನ ಆತ್ಮಕ್ಕೆ ಅಧ್ಯಾತ್ಮಕ್ಕೆ ಸೇರಿಸಿ ಏನೇನೋ ಮಾತಾಡೋರು. ಕೆಲವು ಸಲ ಅರ್ಥ ಆಗ್ತಿತ್ತು, ಕೆಲವು ಸಲ ಅರ್ಥ ಆಗ್ತಿರಲಿಲ್ಲ. ಇದು ಹೆಸರಾದದ್ದು. ಆ ವಿಷಯ ಅವ್ರು ಮಾತಾಡೋಕೆ ಮಾಡಿದರು. ಸುಮ್ಮನೆ ಈ ಪುಸ್ತಕ ತೆಗೆಯೋದು, ಹೀಗೆ ಒಂಚೂರು ಓದೋದು ಮಾಡಿದರು. ಮಾಡ್ತಾ ಹೇಳಿದ್ರು, ಪ್ರಮಾಣವಾಗಿ ಹೇಳ್ತಿದ್ದೀನಿ, ನಾನು ನೋಡ್ಕೊಂಡು ಬಂದಿಲ್ಲ,
ಪುಟ ತೆಗೆದು ಓದಿ ಹೇಳ್ತಿದ್ದೀನಿ. ಎಲ್ಲಿ ನೋಡಿ ಬೇಂದ್ರೆಯಲ್ಲಿ ಸಂಖ್ಯಾಶಾಸ್ತ್ರ ಇದೆ. ನೀವು ಕಡೆಯಲ್ಲಿ ಪದ್ಯ ಅವರ ಕಡೆಯ ಪದ್ಯಗಳಲ್ಲಿ ಅಂದ್ಕೋಬೇಡಿ. ಮೊದಲಿನ ಪದ್ಯಗಳಿಂದಲೂ 33 ಕೋಟಿ ಸೂಲಗಳು 33 ಕೋಟಿ ಬೇಂದ್ರೆ ಹಾಡಿದ್ರಲ್ಲ, ಅಲ್ಲಿಂದ ಶುರು ಪ್ರಮಾಣವಾಗಿ ಹೇಳ್ತೀನಿ. ಸುಮ್ಮನೆ ಹಿಂಗೆ ತೆಗೆದು ಓದ್ತಾ ಇದ್ದೀನಿ, ಅಲ್ಲೆಲ್ಲ ಇದೆ ನೋಡಿ ಅಂದರು. ಅದೇ ಪ್ರಮಾಣವನ್ನು ನಿಮ್ಮ ಮುಂದೆ ಮಾಡ್ತೀನಿ. ನೀವು ಎಲ್ಲೇ ಕೈ ಹಾಕಿ ನೋಡಿ, ಅಲ್ಲಿ ಹೂವಿನ ಬಗ್ಗೆ ಒಂದು ಸಾಲು ಬರದೇ ಹೋದರೆ ನನ್ನ ಹೆಸರೇ ಸುಳ್ಳು. ಅದೇ ಥರ ಇಲ್ಲಿ ಹೂ ಎಲ್ಲ ಕಡೆ ಬರುತ್ತೆ, ಆದರೆ ಅನೌಚಿತ್ಯದಿಂದ ಬರೋಲ್ಲ, ಔಚಿತ್ಯಪೂರ್ಣವಾಗಿ ಬರುತ್ತದು, ಅರ್ಥಪೂರ್ಣವಾಗಿ ಬರುತ್ತೆ. ಇಲ್ಲಿ ನಾನು ಪುಷ್ಪ ಅನ್ನೋ ಶಬ್ದವನ್ನು ಉಪಯೋಗಿಸಬಹುದಿತ್ತು, ಆದರೆ ನಾನು ಕುಸುಮ ಕವಿ ಅಂತ ಉಪಯೋಗಿಸಿದೆ. ಕೇಳಿದಾಗ ಕುಸುಮ ಕವಿ ಎಂದೆ. ಯಾಕೆ ಅಂತಂದರೆ ಪುಷ್ಪಕವಿ ಅನ್ನೋ ಶಬ್ದಕ್ಕೆ ಒಂದು ಇತಿಹಾಸ ಇದೆ ಕನ್ನಡ ಕಾವ್ಯದಲ್ಲಿ ಮತ್ತು ವಿಮರ್ಶೆಯಲ್ಲಿ, ನರಸಿಂಹಸ್ವಾಮಿಯವ್ರಿಗೆ ಸಂಬಂಧಪಟ್ಟಂತೆ. ಪುಷ್ಪಕವಿ ಅನ್ನೋ ಪದ್ಯವನ್ನು ಬರೆದಿದ್ದು ಗೋಪಾಲಕೃಷ್ಣ ಅಡಿಗರು. ಆ ಪದ್ಯದ ಹೆಸರು ಪುಷ್ಪಕವಿಯ ಪರಾಕು ಅಂತ. ತುಂಬ ವ್ಯಂಗ್ಯವಾಗಿದೆ ಅದು. ಯಾರ ಬಗ್ಗೆ ಅಂದರೆ ನರಸಿಂಹಸ್ವಾಮಿಯವ್ರ ಬಗ್ಗೆ. ಅದು ಜೈ ಎನ್ನಿ ಅಂದ್ಕೊಂಡು ಪುಷ್ಪಕವಿಯ ಪರಾಕು. ಪುಷ್ಪಕವಿಯಾದ ನರಸಿಂಹಸ್ವಾಮಿನೇ ಹೇಳ್ಕೊಂಡಂಗೆ ತನ್ನ ಬಗ್ಗೆ ತಾನೇನೆ, ಹೇಗೆ ನನಗೆ ಹೂ ಇಷ್ಟ ಅನ್ನೋದು ಅಂತ. ಅದು ಕಾವ್ಯವಲ್ಲ, ಅಥವಾ ಮನಸ್ಸನ್ನು ಸೆಳೆಯುವಂಥ ಕಾವ್ಯವಲ್ಲ, ಅರ್ಥಪೂರ್ಣವಾದ ಕಾವ್ಯವಲ್ಲ ಅಂತ ಉದ್ದಕ್ಕೂ ಸಾಧಿಸ್ಕೊಂಡು ಹೋಗ್ತಾರೆ ಅಡಿಗರು. ಅದರಲ್ಲಿ ಅದರ ಬಗ್ಗೆ ಬಹಳಷ್ಟು ವಿಮರ್ಶೆಗಳು ನಡೆದ್ವಿ. ಅದಕ್ಕೆ ನರಸಿಂಹಸ್ವಾಮಿಗಳು ತಕ್ಕ ಸಂದರ್ಭದಲ್ಲಿ ತಕ್ಕ ಪದ್ಯದ ಮೂಲಕ ಉತ್ತರನೂ ಕೊಟ್ಟಿದ್ದಾರೆ. ನನ್ನ ಅನುಭವ ತೆಳುವು ಎಂದರು ಶ್ರೀ ಅಡಿಗರು ಹೇಳಿದರು, ನನ್ನ ಅನುಭವ ತೆಳುವೆಂದು ಇರಬಹುದು. ಅವರವರ ಅನುಭವ ಅವರವರದೇ ಆಗಿರುವುದರಿಂದ ನನ್ನ ಅನುಭವ ಅಡಿಗರದ್ದು ಹೇಗಾದೀತು ಬಿಡಿ, ಅಥವಾ ಅಡಿಗರ ಅನುಭವ ನನ್ನದು ಹೇಗಾದೀತು ಅಂತ ಅವರು ಬರೀತಾರೆ. ಹೀಗೆ ಎಲ್ಲೆಲ್ಲಿ ಉತ್ತರ ಕೊಡ್ಬೋದು ಅಲ್ಲಿ ಉತ್ತರ ಕೊಟ್ಟಿದ್ದಾರೆ. ಇದರಲ್ಲಿ ಅಡಿಗರು ಈ ಕವಿಯನ್ನು ವ್ಯಂಗ್ಯ ಮಾಡ್ತಾ ಏನೇನು ಹೇಳ್ತಾರೆ, ಅವನೇ ಹೇಳ್ಕೊಳ್ಳೋ ಹಾಗೆ, ಕವಿನೇ ಹೇಳ್ಕೊಳ್ಳೋ ಹಾಗೆ, ನಾನು ಕಮ್ಮನೆ ಅರಳಿ ಕೆರಳಿ ಜುಮ್ಮನೆ ಅಷ್ಟ ದಿಕ್ಕಿಗೂ ಮಗಿಪ ಹೊಸ ಮಲ್ಲಿಗೆ. ನಾನು ಮಗಿಪ ಹೊಸ ಮಲ್ಲಿಗೆ ಅಂದರೆ ನರಸಿಂಹಸ್ವಾಮಿಯವ್ರಿಗೆ ಸೂಚನೆ ಕೊಡ್ತಾ ಇದ್ದಾರೆ ಅದು ನಿಮ್ಮ ಬಗ್ಗೆ ಅಂತ. ನನ್ನ ಕವನಗಳು ಹೊಸ ಹೂವಿನಂತೆ, ಅದೇ ನಯವು, ಅದೇ ನುಣುಪು, ಅದೇ ನಾಜೂಕು, ಅದೇ ಕಂಪು ತಂಪಿಂಪು, ಅದುವೇ ರಸ ರೇಕು. ಹೂವಿಗಿಂತಲೂ ಚಂದ ಯಾವುದು ಕಂದ, ಹೂವಿನಲ್ಲೂ ಮಿದು ಬೆಣ್ಣೆಯಂತ ಹದ, ಅಂತ ಪದ ಮಧು ಬಂದು ಹರಿಯಬೇಕು, ನನ್ನಂತೆ ಬರೆಯಬೇಕು. ಜೈ ಪುಷ್ಪಕವಿ ಅಂದ್ಕೊಂಡು ಬರುತ್ತದೆ ಪದ್ಯ. ಆ ಕಾಲದಲ್ಲಿ ಬಹಳ ಅಲ್ಲೋಲ ಆಗಿತ್ತದು, ಹೇಗೆ ಈ ಥರ ಬರೆಯೋಕ್ಕೆ ಸಾಧ್ಯ ಒಬ್ಬರ ಬಗ್ಗೆ ಅಂತ. ಅಡಿಗರಿಗೆ ನಯವಾಗಿರೋದ್ರ ಬಗ್ಗೆ ಎಲ್ಲ ಸ್ವಲ್ಪ ಅನುಮಾನ. ಅದಕ್ಕೆ ನರಸಿಂಹಸ್ವಾಮಿಯವರು ಹೇಳೋ ಹಾಗೆ ಅಡಿಗರದು ಯಕ್ಷಗಾನದ ರೀತಿ ಅಂತ ಬರೀತಾರೆ ಅವರು ಯಕ್ಷಗಾನದ ರೀತಿ ಅಬ್ಬರಿಸ್ತಾರವರು. ನಮ್ದು ಹಾಗಲ್ಲ, ಇಬ್ಬರು ಸ್ನೇಹಿತರು ಸಂಜೆ ಹೊತ್ತಿನಲ್ಲಿ ತಂಪಾಗಿ ಕೂತ್ಕೊಂಡಂಗೆ ನನ್ನ ಪದ್ಯ ಅಂತ ಅವರು ಬರ್ತಾರೆ. ಅವ್ರದ್ದು ಅನುಭವ ಬೇರೆ, ನನ್ನ ಅನುಭವ ಬೇರೆ ಅಂತ. ಅಡಿಗರಿಗಿತ್ತು. ಒಂದು ಸಲ ನಮ್ಮ ಹತ್ರ ಮಾತಾಡ್ತಾ ಹೇಳಿದರು, ಹಿಂದೊಬ್ಬರು ದೊಡ್ಡ ಪ್ರೊಫೆಸರ್ ಇದ್ದರು ರೂಬೆನ್ ಅಂತ, ಭಾಳ ನಯವಾದ ಇಂಗ್ಲೀಷ್, ಪಾಲಿಶ್ಡ್ ಇಂಗ್ಲೀಷ್ನಲ್ಲಿ ಮಾತಾಡೋರು. ಅಂಥ ಇಂಗ್ಲೀಷ್ ಮಾತಾಡೋರು ಸಿಗೋದು ಭಾಳ ಅಪರೂಪ. ಆ ಕಾಲದವರು ಮಾತ್ರ ಸಾಧ್ಯ. ತುಂಬ ಚೆನ್ನಾಗಿ ರೂಬೆನ್ ಅವರು ಮಾತಾಡ್ತಾರೆ ಅಂತ ಅಂದಾಗ ಅಡಿಗರು ಒಂದು ಮಾತು ಹೇಳಿದ್ದು ನಂಗೆ ನೆನಪಿದೆ. 35 ವರ್ಷದ ಹಿಂದೆ ಎದುರುಗಡೆ ಕೂತ್ಕೊಂಡು ಮಾತಾಡಿದ್ರು. ಆದರೆ ಹಿಸ್ ಲ್ಯಾಂಗ್ವೇಜ್ ಈಸ್ ಎ ಬಿಟ್ ಡಿಸೆಪ್ಟಿವ್ ಅಂದಿದ್ರು. ಅಂದರೆ ಆ ಮಾತುಗಾರಿಕೆ ಮೋಸ ಮಾಡುತ್ತದು ಅಂತ. ಸತ್ಯವನ್ನು ಹೇಳಬೇಕಾದ್ರೆ ಒರಟಾಗಿ ಹೇಳಿಬಿಡಬೇಕು ಅಂತ, ನೇರವಾಗಿ ಹೇಳಿಬಿಡಬೇಕು ಅಂತ. ನೋಡಿ, ನಯ ಅನ್ನೋದ್ರ ಬಗ್ಗೆ ಎಲ್ಲ ಇಲ್ಲಿ ಕಾಮೆಂಟ್ ಮಾಡ್ತಾ ಇದ್ದಾರೆ, ಅವರು ಟೀಕೆ ಮಾಡ್ತಾ ಇದ್ದಾರೆ. ಆ ನಯವಾದದ್ದು ಅಂದ ತಕ್ಷಣ ಅಡಿಗರಿಗೆ ಅನುಮಾನ ಶುರು ಆಗುತ್ತೆ, ಎಲ್ಲೋ ಮೋಸದ್ದಿದ್ದು ಅಂತ. ಆದರೆ ಎಲ್ಲ ನಯವಾದದ್ದು ಮೋಸವಾದ್ದಾಗಿರಬೇಕಾಗಿಲ್ಲ. ಮಾಸ್ತಿಯವರು ನಯ ಅಂದರೆ ಮಾಸ್ತಿಯವರು ಮೋಸ ಅಂತ ಹೇಳೋಕ್ಕೆ ಸಾಧ್ಯ ಇದೆಯೇನು? ಮಾಸ್ತಿಯವರು ಯಾವಾಗಲೂ ಮಾತು ಕತೆ ಎಲ್ಲ ನಯ, ನಾಜೂಕು, ತುಂಬ ಸುಸಂಸ್ಕೃತವಾದದ್ದು. ದ್ಯಾಟ್ ಡಸಂಟ್ ಮೀನ್ ಹಿ ಈಸ್ ಡಿಸೆಪ್ಟಿವ್. ಅವರು ತುಂಬ ಪ್ರಾಮಾಣಿಕರು. ಅದನ್ನೇ ಇವರು ಹೇಳುವಂಥದ್ದು. ಈ ಸಂದರ್ಭದಲ್ಲಿ ನೋಡಿ, ಇದಕ್ಕೆ ವಿರುದ್ಧವಾದದ್ದನ್ನು ಹೇಳ್ತೀನಿ. ಡಾಕ್ಟರ್ ಅನಂತಮೂರ್ತಿಯವರು ನಮ್ಮ ಅಡಿಗರ ಭೂಮಿಗೀತಕ್ಕೆ ಮುನ್ನುಡಿ ಬರೆದರು. ಅನಂತಮೂರ್ತಿಯವ್ರಿಗೆ ಅಡಿಗರ ಕಾವ್ಯ ಅಂದರೆ ತುಂಬ ಇಷ್ಟ. ಅಡಿಗರ ಕಾವ್ಯವನ್ನು ನಿಜವಾಗಿಯೂ ಮೇಲೆ ಕೆತ್ತದವರು, ಅದನ್ನು ಹೇಗೆ ಓದಬೇಕು ಅಂತ ಕನ್ನಡಿಗರಿಗೆ ಹೇಳಿಕೊಟ್ಟವರೇ ಅನಂತಮೂರ್ತಿಯವರು. ಅಂಥ ಅನಂತಮೂರ್ತಿಯವರು ಮುನ್ನುಡಿಲಿ ಹೇಳ್ತಾರೆ, ಎರಡೇ ಮಾತು ಹೇಳ್ತೀನಿ. ಜೀವನದ ಪ್ರತಿಯೊಂದು ಘಟನೆಯಲ್ಲಿಯೂ ಸುಂದರವಾದದ್ದನ್ನು, ಚೆನ್ನಾಗಿರೋದನ್ನ ಕಾಣುವ, ಬರೆದ ಎಲ್ಲ ಕವನದ ಕೊನೆ 2 ಸಾಲುಗಳಲ್ಲಿ ಕಡ್ಡಾಯವಾಗಿ ಆಶಾಕಿರಣವನ್ನು ಸೂಚಿಸುವ, ಅಂದರೆ ಕಡೆ 2 ಸಾಲು ಹೋಪ್ಫುಲ್, ಆಪ್ಟಿಮಿಸ್ಟಿಕ್ ಆಗಿರಬೇಕು, ಯಾವುದೋ ಪದ್ಯದ ಕಡೆ ಸಾಲು ಹಾಗೆ ಸೂಚಿಸುವ ಅಪ್ರಾಮಾಣಿಕ, ಇಲ್ಲವೇ ಅಲ್ಪ ತಿಳುವಳಿಕೆಯಿಂದ ಬಂದ ಸಮನ್ವಯ ದೃಷ್ಟಿ, ಪೂರ್ಣ ದೃಷ್ಟಿ, ಜೀವನ ಸಂತೋಷ, ಇವು ಒಂದು ವಿಪರೀತ.
ಅಂದರೆ ಪ್ರತಿಯೊಂದೂ ಒಳ್ಳೆಯದು ಅಂತ. ಆಲ್ ಈಸ್ ವೆಲ್ ದಟ್ ಎಂಡ್ಸ್ ವೆಲ್. ಪದ್ಯ ಚೆನ್ನಾಗಿ ಎಂಡ್ ಆಗ್ಬಿಡ್ಬೇಕು. ಎಲ್ಲ ಜಗಳ ಎಲ್ಲ ಆಯಿತು, ಆಮೇಲೆ ನಾನು ಫ್ರೆಂಡು ನೀನು ಫ್ರೆಂಡು. ಪಾಲಿಟಿಕ್ಸ್ನಲ್ಲಿ ನೋ ಎಟರ್ನಲ್, ನೋ ಪರ್ಮನೆಂಟ್ ಫ್ರೆಂಡ್ಸ್, ನೋ ಪರ್ಮನೆಂಟ್ ಎನಿಮೀಸ್ ಅಂದ್ಬಿಡೋದು. ಆಮೇಲೆ ಹೀಗೆ ಹೇಳೋದಿದೆಯಲ್ಲ, ಇದು ಎಲ್ಲವೂ ಚೆನ್ನ ಅಂತ. ಜೀವನದಲ್ಲಿ ಎಲ್ಲವೂ ಚೆನ್ನ ಅನ್ನೋದು ಒಂದು ವಿಪರೀತ, ಒಂದು ಅತಿ. ನೋಡಿ ನೆಕ್ಸ್ಟ್ ಮಾತು, ಅಡಿಗರಲ್ಲಿ ಬೀಭತ್ಸ ರಸ ಇದನ್ನು ಬೇಕೆಂತಲೇ ವಿರೋಧಿಸಲೆಂದೋ ಏನೋ ಇನ್ನೊಂದು ವಿಪರೀತಕ್ಕೆ ಹೋಯಿತು. ಇದನ್ನು ವಿರೋಧಿಸೋದಕ್ಕೆ, ಈ ನಯವನ್ನು ವಿರೋಧಿಸೋದಕ್ಕೆ, ಜೀವನದಲ್ಲಿ ಎಲ್ಲ ಸಂತೋಷ ಚೆನ್ನ ಅನ್ನೋದು ವಿರೋಧಿಸೋಕ್ಕೆ ಅಡಿಗರು ಇನ್ನೊಂದು ಅತಿಗೆ ಹೊರಟೋದ್ರು, ಇನ್ನೊಂದು ವಿಪರೀತಕ್ಕೆ ಹೊರಟೋದ್ರು. ಸಂಸಾರದ ಒಲವು ನಲಿವುಗಳ ರಸ ನಿಮಿಷಗಳ, ಸಂಸಾರದಲ್ಲಿ ಒಲವು ನಲಿವು ರಸ ನಿಮಿಷ ಎಲ್ಲ ಇದೆ ಅಂದುಬಿಟ್ಟು ಹೇಳ್ತಾರೆ. ಶ್ರೀ ಕೆ ಎಸ್ ನರಸಿಂಹಸ್ವಾಮಿಗಳ ಕವನಗಳಲ್ಲಿ ಸತ್ವಪೂರ್ಣವಾಗಿ ಚಿತ್ರಿತವಾಗುವಂತಹ ಜೀವನದ ಇನ್ನೊಂದು ಮುಖವನ್ನು ಇವರ ಕಾವ್ಯ ಒಳಗೊಂಡಿಲ್ಲ ಎನ್ನುವುದು ನಿಜ. ಅಂದರೆ ಅಡಿಗರ ಕಾವ್ಯದಲ್ಲಿ ಅದಿಲ್ಲ, ಅಂದರೆ ನರಸಿಂಹಸ್ವಾಮಿಯವರ ಕಾವ್ಯದಲ್ಲಿ ಇದೆ. ರಸ ನಿಮಿಷ ಇದೆ ಅಂದಾಗ ಇಲ್ಲ ಅಂತ ಹೇಳೋದಕ್ಕೆ ನಾವ್ಯಾರು? ನಾನು ಹೇಳ್ತೀನಪ್ಪ, ಮಗು ನಕ್ಕರೆ ನಂಗೆ ತುಂಬ ಸಂತೋಷ ಆಗುತ್ತೆ. ಅಯ್ಯೋ ಹತ್ರೆ ಭಾಳ ಕಷ್ಟ ಆಗುತ್ತೀರಿ ಅಂತಂದರೆ ನಕ್ಕಿದ್ದು ಸಂತೋಷ ಆಗಿದ್ದು ಸುಳ್ಳ? ನರಸಿಂಹಸ್ವಾಮಿಯವರು ಸ್ಟ್ಯಾಂಡ್ ಏನಿದೆ, ಜೀವನದ ನಿಲುವು ಅದನ್ನೇ. ಸಂತೋಷವಾಗಿರೋದನ್ನು ನೋಡೋಣ ಅಂದುಬಿಟ್ಟು ಇದಕ್ಕೆ ಒಂದು ಉತ್ತರ ಇದೆ. ಇದಕ್ಕೆ ಬರೆದಿದ್ದು ಉತ್ತರ ಅಲ್ಲ, ಬೇರೆ ಎಲ್ಲೋ ಪದ್ಯದಲ್ಲಿ ಬರೋ ಉತ್ತರ ನೋಡಿ. ನೊಂದ ನೋವನ್ನಷ್ಟೇ ಹಾಡಲೇಬೇಕೇನು, ನೊಂದ ನೋವನ್ನಷ್ಟೇ ಹಾಡಲೇಬೇಕೇನು, ಬೇಡವೇ ಯಾರಿಗೂ ಸಿರಿ ಮಲ್ಲಿಗೆ. ನೀವು ಬೇಡವೇ ಸಿರಿ ಮಲ್ಲಿಗೆ ಹೂ ಇದೆಯಲ್ಲ, ಚೆನ್ನಾಗಿದೆಯಲ್ಲ, ಸುವಾಸನೆ ಇದೆಯಲ್ಲ, ಸೌರಭ ಇದೆಯಲ್ಲ ಅಂತ ತಗೊಳ್ಳಿ. ಇಲ್ಲ ಅಲ್ಲಿ ಹೋದರೆ, ಮೈಸೂರು ರೋಡ್ಗೆ ಹೋದರೆ ಕೆಟ್ಟ ವಾಸನೆ ಬರುತ್ತೆ ಅಂದರೆ ಅಲ್ಲೇ ಕೂತ್ಕೊಳ್ಳಿ. ಅವಾಗ ಅದಕ್ಕೆ ಸಂತೋಷವನ್ನು ಇಲ್ಲ ಅಂತ ಹೆಂಗೆ ಅಂತೀರಾ? ಆ ಸಂತೋಷವನ್ನು ಸವಿರಿ ಅಂತಿದ್ದಾರೆ. ಬಟ್ ನೆನ್ಪಿಟ್ಕೋಬೇಕು, ಇಟ್ ಡಸಂಟ್ ಮೀನ್, ಇದರ ಅರ್ಥ ಏನಲ್ಲ ಅಂದರೆ ನರಸಿಂಹಸ್ವಾಮಿಗಳು ತುಂಬ ಸಂತೋಷವಾಗಿ ಜೀವನದಲ್ಲಿ ಉದ್ದಕ್ಕೂ ಇದ್ದರು ಅಂತ ಅರ್ಥ ಅಲ್ಲ. ಎಲ್ಲವೂ ಇತ್ತು, ಸಂತೋಷ ಇಲ್ಲ, ಅವರು ಕಷ್ಟವನ್ನೇ ಪಟ್ಟಿದ್ದಾರೆ. ಅನುದಿನದ ಮಧ್ಯಮ ವರ್ಗದ ಜೀವನದ ಏನು ನಾವು ಮಧ್ಯಮ ವರ್ಗದವರು ಕಷ್ಟಪಡ್ತೀವಿ, ಎಲ್ಲೋ ಒಂದು ಕಡೆ ಬಹಳ ತಮಾಷೆಯಾದ ಉತ್ತರ ಕೊಡು. ಅವ್ರಿಗೆ ತುಂಟತನ ಇತ್ತು ನೋಡಿ, ಎಲ್ಲ ಅಪರೂಪಕ್ಕೆ ತುಂಟತನದ ಛಾಯೆ ಬರುತ್ತೆ. ನಿಮಗೆ ಅನುಭವ ಕಡಿಮೆ ಎಂದರು, ನನಗೆ 8 ಮಕ್ಕಳು ನಾನೆಂದೆ. ತುಂಟತನ ಇದೆ ಅಂತ. ಆದರೆ ಒಂದು ಮನೆಯಲ್ಲಿ 8-10 ಮಕ್ಕಳಿದ್ದರೆ, ಒಂದು ಸುಮಾರಾದ ಒಂದು ಸಾಧಾರಣವಾದ ಗೌರ್ಮೆಂಟ್ ಕೆಲಸದಲ್ಲಿದ್ದ ವ್ಯಕ್ತಿ ಅವರನ್ನು ಹೇಗೆ ಸಾಕಿರ್ಬೋದು, ಆ ಮನೆಯಲ್ಲಿ ಎಷ್ಟು ಕಷ್ಟಗಳು ನಿಷ್ಠುರಗಳು ಇದ್ದಿರ್ಬೋದು, ಯಾರು ಬೇಕಾದ್ರೂ ನಾವು ವೈಯಕ್ತಿಕವಾಗಿ ಹೋಗೋದು ಬೇಡ, ಆದರೆ ಯೋಚನೆ ಮಾಡ್ಬೋದಾದ್ದು. ಹಾಗೆ ಶ್ರಮಪಟ್ಟ ವ್ಯಕ್ತಿ, ಕಷ್ಟಪಟ್ಟಂತಹ ವ್ಯಕ್ತಿ ಜೀವನದಲ್ಲಿ ಸಂತೋಷ ಇದೆ, ಮಲ್ಲಿಗೆ ಇದೆ, ಹೂವಿದೆ, ಸೇವಂತಿಗೆ ಇದೆ ಅಂತ ಒಳ್ಳೆಯದನ್ನು ನೋಡ್ತಿದ್ರೆ ಅದನ್ನು ಮೆಚ್ಕೊಳ್ಳೋಣವೇ ಅಥವಾ ಅದನ್ನು ಪುಷ್ಪಕವಿ ಅಂತ ಹೇಳ್ಬಿಟ್ಟು ಹೀಯಾಳಿಸೋಣವೇ? ಅದು ಈಗಿರೋ ಪ್ರಶ್ನೆ. ಅದಕ್ಕೆ ಹೇಳ್ತಾರೆ, ಅದಕ್ಕೋಸ್ಕರ ನಾನು ಕುಸುಮ ಕವಿ ಅಂತ ತಗೊಂಡೆ. ಏನು ಅಡಿಗರು ಹೇಳ್ತಾರೆ, ಅಡಿಗರಿಗೆ ನಾವು ಕೃತಜ್ಞರಾಗಿರಬೇಕು. ತುದೀಲಿ ಹೇಳೋಣ ಅಂದ್ಕೊಂಡಿದ್ದೆ, ಈಗ ಅನ್ನಿಸ್ತು ಹೇಳ್ಬಿಡ್ತೀವಿ. ಕೃತಜ್ಞರಾಗಿರಬೇಕು. ಉದ್ದಕ್ಕೂ ಪುಷ್ಪಕೊಯ್ಯಿ ಎಷ್ಟು ಹೇಳಿದ್ದಾರೆ ಅಂದರೆ, ಯಾಕೆ ಈ ಪುಣ್ಯಾತ್ಮ ಇಷ್ಟೊಂದು ಹೇಳ್ತೀರ ಪದ್ಯ ನೋಡೋಕೆ? ಹೌದು, ಇಷ್ಟೊಂದು ಹೂವಿದೆ ಅಂತ ಗೊತ್ತಾಯ್ತು ಅವಾಗ. ಅಂದರೆ ನರಸಿಂಹಸ್ವಾಮಿಯವರ ಕಾವ್ಯದಲ್ಲಿರೋ ಹೂವಿನತ್ತ ನಮ್ಮ ಗಮನವನ್ನು ಸೆಳೆದ್ರಲ್ಲ, ಅದಕ್ಕೆ ವಿ ಆರ್ ಆಲ್ ಗ್ರೇಟ್ಫುಲ್ ಟು ಗೋಪಾಲಕೃಷ್ಣ ಅಡಿಗ. ಬೈದ್ರೂ ಅದ್ರ ಮೂಲಕ ಮಾಡಿದಾರಲ್ಲ ಅವರು. ಹಾಗಾದರೆ ಹೂ ಯಾಕೆ ಬರುತ್ತೆ ಇವ್ರದ್ರಲ್ಲಿ ಅಂತ ಯೋಚನೆ ಮಾಡಿದರೆ, ಹೂವಿಗಾಗಿಯೇ ಹೂವಲ್ಲ. ಕುವೆಂಪು ಬರೆದಿದ್ರು ಎಳೆ ವಯಸ್ಸಿನಲ್ಲಿ ಹೂ ಅಂತ ಒಂದು ಪದ್ಯ, WHO ಅಲ್ಲ, ನಮ್ಮ ಕನ್ನಡದ ಹೂ ಅಂತ ಪದ್ಯ. ಅದಕ್ಕೆ ಬೈದಿದ್ರು ಎಲ್ಲರೂ, ಹಾ ಏನು ಕಾವ್ಯ ಹೂವಿನ ಬಗ್ಗೆ ಬರೀತಾನಂತೆ ಪದ್ಯನ ಅಂತ ಬೈದಿದ್ರು. ಅದಾದಮೇಲೆ ಒಂದು ಹೀರೆಯ ಹೂವು ಅಂತ ಒಂದು ಪದ್ಯ ಇದೆ. ಹೀರೆಯ ಹೂವು, ಆಡುವೆನೆಂದರೆ ಮೂರ್ತಿಯೂ ಇಲ್ಲ, ಇವನೆಂದರೆ ಯಾರೂ ಇಲ್ಲ, ಏನು ಮಾಡಲಿ ಅಂತ ಯೋಚನೆ ಮಾಡ್ತಾರೆ. ಹಿತ್ತಲಲ್ಲಿರುವ ಹೀರೆಯ ಹೂವೇ ನಿನ್ನನ್ನು ಕುರಿತೇ ಹಾಡುವೆನು ಅಂತ ಶುರು ಮಾಡ್ತಾರೆ. ಆದರೆ ನರಸಿಂಹಸ್ವಾಮಿಯವರ ಹೂವು ಏನಿದೆ, ಹೂವಿಗೋಸ್ಕರ ಬರೆದ ಪದ್ಯ ಅಲ್ಲ. ಹೂವಿಗೋಸ್ಕರ ಪದ್ಯಗಳಿವೆ. ಹೇಗಿದೆ ಅಂದರೆ ಅವರಲ್ಲಿ ಹೂವು ಹಾಸು ಹೊಕ್ಕಾಗಿದೆ. ಅವರ ಕಾವ್ಯದ ಅಂತರಗಂಗೆ ಹೂವು, ಅವರ ಕಾವ್ಯದ ಅಂತರಂಗವೇ ಹೂವು. ಆ ಕಾವ್ಯದ ಸೌಂದರ್ಯ ಇದೆಲ್ಲ ಅದೇ ಹೂವು. ಅವರ ಜೀವನದ ಮತ್ತು ಕಾವ್ಯದ ಅನುಭವಗಳೇ ಹೂವಾಗಿ ಬರ್ತವೆ. ಅದು ಒಳ್ಳೆಯ ಅನುಭವವಾಗಿ ಬರ್ಬೋದು, ಕೆಲವು ಸಲ ದುಃಖದ ಅನುಭವವಾಗಿ ಬರ್ಬೋದು, ಸಂತೋಷವಾಗಿರಬಹುದು, ಬೇರೆ ಅಥವಾ ಆಪ್ಟಿಮಿಸಮ್, ಹೋಪ್ಫುಲ್ನೆಸ್, ಆಶಾದಾಯಕವಾಗೂ ಹೂ ಬರುತ್ತೆ. ಎಲ್ಲ ಥರದಲ್ಲೂ ಯಾವ ಸಂದರ್ಭ ಬಂದರೂ ಒಂದು ಹೂ ಬರುತ್ತಲ್ಲಿ, ಹೂವಿನ ಮಾತು ಬರುತ್ತೆ. ಹಾಗೆ ಅವರ ಕಾವ್ಯದಲ್ಲಿ ಮತ್ತು ನಾನು ಅಂದ್ಕೋತೀನಿ ಅವರ ಬದುಕಿನಲ್ಲೂ ಕೂಡ ಹೂ ಎಲ್ಲ ಕಡೆ ಹರಡಿಕೊಂಡಿದೆ. ಬರೀ ಹೂ ಹರಡಿಲ್ಲ, ಹೂವಿನ ಪರಿಮಳ ಹರಡಿದೆ.
ಅವ್ರ ಮಾತಲ್ಲೇ ಹೇಳೋದಾದರೆ ಅದೆಂಥ ಪರಿಮಳವಂತೆ ಗೊತ್ತೇ, ಏನು ಸ್ವಾರಸ್ಯ ಶಬ್ದ ಯೂಸ್ ಮಾಡ್ತಾರೆ ನೋಡಿ, ಬಳಸ್ತಾರೆ. ಸಾತ್ವಿಕ ಪರಿಮಳ ಅಂತಾರೆ ಅವರು. ಸಂಪಿಗೆ ಥರ ಘಾಟ್ ಪರಿಮಳ ಅಲ್ಲ, ಸಾತ್ವಿಕ ಪರಿಮಳ. ಆ ಸಾತ್ವಿಕ ಪರಿಮಳ ಎಲ್ಲ ಕಡೆ ಹರಡಿದೆ. ಅಷ್ಟೇ ಅಲ್ಲ, ಅವರ ಕಾವ್ಯವನ್ನು ಓದ್ತಾ ಹೋದಂಗೆ ಆ ಸಾತ್ವಿಕ ಪರಿಮಳ ನಮಗೂ ಮನಸ್ಸಿಗೆ ತಾಕುತ್ತೆ. ಅರೆ, ನಮ್ಮ ಜೀವನದಲ್ಲೂ ಈ ಸಂತೋಷಗಳು ಇವೆಯಲ್ಲ ಅಂತ ಅನ್ಸೋಕ್ಕೆ ಶುರು ಆಗುತ್ತೆ. ಹೂ ಮುಡಿಯೋದ್ರ ಬಗ್ಗೆ ತುಂಬ ಬರುತ್ತೆ ಇದರಲ್ಲಿ. ನಮ್ಮ ಹುಡುಗಿರ ಕ್ಲಾಸು ನಮ್ಮ ಕಾಲೇಜ್ ಇದ್ದಿದ್ದು, ಆವಾಗ ಹುಡುಗಿರ್ತ ನಾನು ಕೇಳೋದಿತ್ತು, ನೀವು ಎಷ್ಟು ಜನ ಹೂ ಮುಡ್ಕೋತೀರಾ ಅಂತ. ಹಾಗಂದ್ರೆ ಏನು ಸರ್ ಅನ್ನೋರು. ಏನು ಸರ್ ಅದು ಹೂ ಮುಡ್ಕೊಳ್ಳೋದು? ನಮ್ಮನ್ನು ಭಾಳ ಹಳಬ ಅಂತ ನೋಡೋರು ಅವರು. ಇವ್ರು ಯಾವುದೋ ಕಾಲದವನು, ಇವನು ಓಬಿರಾಯನ್ ಕಾಲದವನು ಹೂ ಮುಡ್ಕೊಳ್ಳೋದ, ಏನು ಸರ್ ಹೂ ಮುಡ್ಕೊಳ್ಳೋದು ಅಂತೀರ ಅಂತ, ಆ ಥರ ಅದು. ಆದರೆ ಇವರಲ್ಲಿ ಹೂವು ಸಂಸ್ಕೃತಿಯ ಚಿಹ್ನೆಯಾಗಿ ಬರುತ್ತೆ, ಸೊಗಸಾಗಿ ಬರುತ್ತೆ, ಜೀವನದ ಆನಂದದ ಒಂದು ಭಾಗವಾಗಿ ಬರುತ್ತೆ. ಇದು ಬಹಳ ಮುಖ್ಯವಾದದ್ದು. DVG ಒಂದು ಕತೆ ಹೇಳ್ತಾರೆ. ಒಬ್ಬ ಮನುಷ್ಯ, 4 ಮಕ್ಕಳು, ಸಾಯೋ ಕಾಲ ಬಂತು. ಮಕ್ಕಳನ್ನ ಕರೆದ್ಬಿಟ್ಟು ಹೇಳಿದಂತೆ, ಮನೆಯಲ್ಲಿ ಮನೆ ತುಂಬುವಂಥ ಯಾವುದಾದ್ರು ವಸ್ತು ತೊಗೊಂಬಂದಿತ್ತು, ಎಲ್ಲರೂ ₹1 ಕೊಟ್ಬಿಟ್ಟ. ಅಂದರೆ DVG ಕಾಲದ ₹1 ಕೊಟ್ಬಿಟ್ಟ. ಏನು ತರಬೇಕು? ಮನೆ ತುಂಬುವಂಥ ವಸ್ತು ತರಬೇಕಂತೆ. ಅದಕ್ಕೆ ಒಬ್ಬ ಹುಲ್ಲು ತಂದ, ಹುಲ್ಲನ್ನು ಮನೆಯೆಲ್ಲ ಹರಡ್ಬೋದಲ್ಲ ಅಂತ. ಇನ್ನೊಬ್ಬ ಮೋಂಬತ್ತಿ ತಂದ, ಕ್ಯಾಂಡಲ್ಸ್, ಅದನ್ನ ಹಚ್ಚಿಬಿಟ್ರೆ ಬೆಳಕಾಗುತ್ತಲ್ಲ ಮನೆಯೆಲ್ಲ. ಇನ್ನೊಬ್ಬ ಸೆಗಣಿ ತಂದಂತೆ, ಸಾರಿಸ್ಬೋದಲ್ಲ, ಆಗಲ್ಲ ಆಗಿನ ಕಾಲ ಸಾರಿಸೋದು. 4ನೇವನು ಊದುಬತ್ತಿ ತಂದಂತೆ, ಘಮ್ಮನ್ನುತ್ತಲ್ಲ ಮನೆಯೆಲ್ಲ ತುಂಬಿಕೊಳ್ಳುತ್ತಲ್ಲ ಅಂತ. ಆ 4ನೇವನು ರಸಿಕ ಅಂತಾರೆ DVG. ನಮ್ಮ ನರಸಿಂಹಸ್ವಾಮಿ 4ನೇವರು. ಅವರು ಹೂವಿನ ಆ ಗಂಧ ಬರೀ ಮನೆಯಲ್ಲ, ಕಾವ್ಯದಲ್ಲೆಲ್ಲ ತುಂಬಿಕೊಂಡಿರೋ ಹಾಗೆ. ಅವ್ರದ್ದು ರಸಸ್ಯಂದಿಯಾದ ಕಾವ್ಯವೂ ಹೌದು, ರಸಗಂಧಿಯಾದ ಕಾವ್ಯವೂ ಹೌದು. ಅಂತಹ ಹೂವು ಇಡೀ ಕಾವ್ಯದಲ್ಲಿ. ಈ ಅವರ ಸಮಗ್ರ ಕಾವ್ಯಕ್ಕೆ ಮಲ್ಲಿಗೆಯ ಮಾಲೆ ಅಂತ ಹೆಸರಿದೆ. ನಿಜವಾಗಿಯೂ ಅದು ಅವರ ಪದ್ಯದಲ್ಲಿ ಬರುವಂಥ ಒಂದು ಫ್ರೇಸ್ ಅದು, ಮಲ್ಲಿಗೆಯ ಮಾಲೆ. ಅದನ್ನೇ ಅಲ್ಲಿ ಉಪಯೋಗಿಸಿದ್ದಾರೆ, ಮಲ್ಲಿಗೆಯ ಮಾಲೆ. ಮಲ್ಲಿಗೆ ಅವ್ರಿಗೆ ಬಹಳ ವಿಷಯವಾದದ್ದು. ಹೇಗೆ ಅವ್ರಿಗೆ ಹೂ ಮುಖ್ಯ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಮರಳಿ ಮಣ್ಣಿಗೆ ಅಂತ ಒಂದು ಕಾದಂಬರಿ ಇದೆ, ಶಿವರಾಮ್ ಕಾರಂತರದ್ದು. ತಾವು ಕೇಳೇ ಇರ್ತೀರಿ. ಅಲ್ಲೊಬ್ಬ ರಾಮ ಅಂತ ಒಬ್ಬ. ಆ ರಾಮನಿಗೆ ಎಳೇ ವಯಸ್ಸಿಂದ ಸಮುದ್ರ ಇಷ್ಟ, ಕಡಲು. ಅದು ಕಡಲು ಒಂದು ಶಬ್ದ ಯೂಸ್ ಮಾಡ್ತಾರೆ, ಕನ್ನಡ ಶಬ್ದ. ಕಡಲು ಅಂದರೆ ಪ್ರಾಣ. ಅವ್ರ ಅಮ್ಮ ಕತೆ ಹೇಳಬೇಕು ರಾಮನಿಗೆ. ಕತೆ ಎಲ್ಲ ಹೇಳ್ತಾ ಇದ್ದಂಗೆ, ಯಾವುದೇ ಕತೆ, ರಾಕ್ಷಸನ ಕತೆ, ಇನ್ನೊಬ್ಬ ಕತೆ, ಯಾವ ಕಥೆನೂ ಹೇಳಿ, ತುದೀಲಿ ಅಲ್ಲಿ ಒಂದು ಕಡಲಿತ್ತು, ಅದರಲ್ಲಿ ಹೂಗಳು ಇದ್ದವು, ತಾವರೆಗಳಿದ್ದವು ಅಂತ ಇಲ್ಲದೆ ಹೋದರೆ ಕತೆ ಮುಗಿಯಲ್ಲ ಅವನಿಗೆ. ಅವನ ಕಥೆಯಲ್ಲಿ ಫೈನಲಿ ಕಡಲು ಬೇಕು. ಹಾಗಾಗಿ ಅವನ ಕಡೆಗೆ ಕಾದಂಬರಿ ತುದೀಲಿ ಬಾಂಬೆನ ಬಿಟ್ಟು ವಾಪಸ್ ಬರ್ತಾನೆ. ಯಾಕೆಂದರೆ ತನ್ನ ಕಡಲಿನ ಮಧ್ಯೆ ಇರಬೇಕು ಅಂತ ಬರ್ತಾನೆ ಅಂತ. ಹಾಗೆ ನರಸಿಂಹಸ್ವಾಮಿಯವ್ರನ್ನ ಕೇಳಿದರೆ ಅವ್ರು ಹೇಳ್ತಿದ್ರೇನೋ, ಹೂ ಎಲ್ಲ ಕಥೆಯಲ್ಲೂ ಹೂ ಅಂತ ಒಂದು ಬೇಕು ಅಂತ. ಪೂತಿನ ನರಸಿಂಹಾಚಾರ್ಯರು ತಮಾಷೆಗೆ ಹೇಳೋರಂತೆ, ನರಸಿಂಹಸ್ವಾಮಿಯವರೇ ಕನಸಲ್ಲೂ ಅವರ ಧರ್ಮಪತ್ನಿನೇ ಬರ್ತಾರೆ ಅಂತ. ಇದಕ್ಕೆ ನಾನು ಇನ್ನೊಂದು ಸೇರಿಸ್ತೀನಿ, ಅವ್ರ ಕನಸಿನಲ್ಲೂ ಹೂವೇ ಬರುತ್ತೆ ಅಂತ. ಅದರಲ್ಲೂ ವಿಶೇಷವಾಗಿ ಮಲ್ಲಿಗೆ ಹೂವು ಬರುತ್ತೆ. ಮಲ್ಲಿಗೆ ಹೂವು ಅಂದ್ರೇ ಈಗಿನ ಕಾಲದಲ್ಲಿ ಕಷ್ಟ. ನಮ್ಮ ಕನ್ನಡ ಕಲಿಗೊಬ್ಬರು ಬಾಬಾ ಹತ್ಕೊಂಡು ಹೇಳೋರು, ಯಾವಾಗಲೂ ಭಾಳ ಅಳಲು ಅವರಿಗೆ, ನೋಡಿ ಸರ್ ಏನು ಅಂತ. ಅವ್ರ ಮಗನಿಗೆ ದುಡ್ಡು ಕೊಟ್ಬಿಟ್ಟು ಮಲ್ಲಿಗೆ ಹೂ ತೊಗೊಂಬ ಅಂದರು, ಅವ್ನು ಕಾಕಡ ಹೂ ತೊಗೊಂಬಂದಿದ್ದ. ಮಲ್ಲಿಗೆಗೆ ಕಾಕಡಗೆ ವ್ಯತ್ಯಾಸ ಗೊತ್ತಿಲ್ವಲ್ಲ ಸರ್ ಇದು ಅಂದರೆ. ಅವರ ಧ್ವನಿ ಇದ್ದಿದ್ದೇನು ಅಂದರೆ, ಈ ವಾಟ್ ಎ ಲಾಸ್, ಏನು ನಷ್ಟ. ನಮಗೆ ನಮ್ಮ ಸುತ್ತಲೂ ಇರೋದನ್ನು ನೋಡಿ ಸಂತೋಷ ಪಡೋ ಶಕ್ತಿ ಇಲ್ಲದೆ ಹೋದರೆ ಅದು ಯಾವ ನಷ್ಟ ಅದು ಅಂತ. ಆ ನಷ್ಟ ಪಡಬೇಡಿ ಅಂತ ಅವ್ರು ಹೇಳ್ತಿರೋದು. ಅದಕ್ಕೇ ತಮ್ಮ ಬಗ್ಗೆನೇ ತಾವು ಒಂದು ಪದ್ಯದಲ್ಲಿ ಹೇಳ್ತಾರೆ, ಭಾಳ ಸ್ವಾರಸ್ಯವಾದ ಮಾತು ಹೇಳ್ತಾರೆ. ಎಲ್ಲವರೆಲ್ಲವರೆಲ್ಲವರು ಮೆಲ್ಲಗೆ ಮಲ್ಲಿಗೆ ಎಂದವರು. ಅವ್ರ ಬಗ್ಗೆನೇ ಅದು. ಎಲ್ಲಿಯವರು? ಮೆಲ್ಲಗೆ ಮಲ್ಲಿಗೆ ಅಂದವರು. ಅವ್ರಿಗೆ ಮಲ್ಲಿಗೆನೇ ಮುಖ್ಯ. ಎಷ್ಟು ಮಟ್ಟಿಗೆ ಅದು ಒಳ್ಳೆಯದು ಅಂತಂದರೆ, ಬೆಳಗಾಯಿತು, ಹೂವರಳಿತು, ಹಿತವಾಯಿತು ಜಗಕ್ಕೆ. ಈಗ ಯಾರಾದರೂ ಕೇಳಿಬಿಟ್ರೆ ಅದನ್ನು, ಹೂ ಅರಳ್ಬಿಟ್ರೆ ಹಿತವಾಗಿಬಿಡುತ್ತೆ ಅಂದರೆ ಜಗತ್ತಿಗೆ ಅಂತ ಕೇಳ್ತಾರೆ. ಅವ್ರು ಹೇಳ್ತಾರೆ, ಇಲ್ಲ, ಹಿತವಾಗುತ್ತೆ ಜಗತ್ತಿಗೆ. ಯಾಕೆ? ನೀವು ಕಣ್ಣು ಬಿಟ್ಕೊಂಡು ನೋಡೋದಾದರೆ, ಅದನ್ನು ಆ ಹೂವನ್ನು ನೋಡೋದಾದರೆ. ಅವ್ರದ್ದೇ ಇನ್ನೊಂದು ಸಾಲು ಎಷ್ಟು ಮುಖ್ಯ ಹೂ ತನಗೆ ಅಂತಂದರೆ, ಹೂವೇ ಮುನ್ನುಡಿ ನನ್ನ ಎಲ್ಲ ಕವಿತೆಗೆ ಕತೆಗೆ. ಕಥೆ ಅಂತೇನು ಅವ್ರು ವಿಶೇಷವಾಗಿ ಬರೆದಿಲ್ಲ, ಕಥೆ ಅಂತಂದರೆ ಅವ್ರ ಜೀವನಕ್ಕೆ. ಹೂವೇ ಮುನ್ನುಡಿ, ಎಲ್ಲದಕ್ಕೂ ಪ್ರಿಫೇಸ್ ಯಾವುದು ಅಂದರೆ ನನಗೆ ಹೂವೇ ಮುಖ್ಯ ನನಗೆ ಅಂತ ಕೇಳಿದಾಗ ಯಾರೊಬ್ರು ಕೇಳ್ತಾರೆ, ಏನ್ರಿ ಹೂವು ಅಂತೀರ, ಗುಲಾಬಿ ಹೂ ನೋಡಿದ್ದೀರೇನ್ರಿ? ಮುಳ್ಳಿಲ್ವೇನ್ರಿ ಅಲ್ಲಿ? ಮುಳ್ಳಿಲ್ವೇನ್ರಿ? ಮುಳ್ಳು ಕಾಣಲ್ವೇನ್ರಿ ನಿಮಗೆ? ಪ್ರಶ್ನೆ ಇರೋದಷ್ಟೇ. ಒಂದು ಲೋಟದಲ್ಲಿ ನೀರು ಅರ್ಧ. ಒಬ್ಬ ಹೇಳ್ತಾನೆ ಲೋಟ ಅರ್ಧ ಖಾಲಿ, ಇನ್ನೊಬ್ಬ ಹೇಳ್ತಾನೆ ಅರ್ಧ ನೀರಿದೆ. ಅರ್ಧ ನೀರಿದೆ ಅನ್ನೋನು ಆಪ್ಟಿಮಿಸ್ಟಿಕ್ಕು,
ಅಯ್ಯೋ ಅರ್ಧ ಖಾಲಿರಿ ಅನ್ನೋನು ಪೆಸಿಮಿಸ್ಟಿಕ್, ನಿರಾಶಾವಾದಿ. ಆಶಾವಾದಿ, ನಿರಾಶಾವಾದಿ. ಅದಕ್ಕೆ ಅವ್ರು ಹೇಳ್ತಾರೆ, ಹೂವಿನಲ್ಲಿ ಮುಳ್ಳಿಲ್ವಾ ಅಂತ ನೀವು ಪ್ರಶ್ನೆ ಮಾಡಿದರೆ ಅವ್ರು ಹೇಳ್ತಾರೆ, ಮುಳ್ಳಿರದ ಹೂವು ಹುಡುಕುತ್ತಾರೆ ಬಲ್ಲವರು. ಅವರೇ ಹೇಳೋದು, ಮುಳ್ಳಿರದೇ ಇರುವಂಥ ಹೂವನ್ನು ಹುಡುಕ್ತೀವಿ. ನಿಮಗೆ ಸಂತೋಷ ಬೇಕು ಅಂದರೆ ಜೀವನದಲ್ಲಿ ಇದೆ, ಹುಡುಕೊಂಡು ಹೋಗಿ. ಬೇಡ, ಕೆಟ್ಟದ್ದನ್ನು ಹುಡುಕ್ತೀನಿ ಜೀವನದಲ್ಲಿ, ಕೆಟ್ಟದ್ದೇ ಹುಡುಕಿ, ಸುತ್ತಲೂ ಕೆಟ್ಟದ್ದೇ ಕಾಣುತ್ತೆ. ಪೇಪರ್ನಲ್ಲಿ ಒಳ್ಳೆಯದು ಬಂದಿರುತ್ತೆ, ಕೆಟ್ಟದ್ದು ಬಂದಿರುತ್ತೆ. 10 ಕೆಟ್ಟದ್ದಿರ್ಬೋದು. ಅಲ್ಲೊಬ್ಬ ಆಟೋದವನ ಪ್ರಾಮಾಣಿಕತೆ, ತನ್ನ ಇದರಲ್ಲಿ ಬಿಟ್ಟು ಹೋದಂಥ 5 ಲಕ್ಷದ ರೂಪಾಯಿದ ಬ್ಯಾಗನ್ನು ಹಿಂತಿರುಗಿಸಿದ್ದಾನೆ ಅಂತಿರ, ಅದನ್ನು ನಾವು ನೋಡೋಲ್ಲ, ಉಳಿದಿದ್ದನ್ನು ನೋಡಿರ್ತೀವಿ. ನರಸಿಂಹಸ್ವಾಮಿಯವರು ಹೇಳ್ತಿರೋದು, ಕಣ್ಬಿಟ್ಕೊಂಡು ನೋಡ್ರಪ್ಪ, ಸುತ್ತಲೂ ಸಂತೋಷ ಇದೆ. ಇದರಿಂದ ಏನು ಲಾಭ? ಏನು ಲಾಭ ಅಂದರೆ ನೀವು ಸಂತೋಷವಾಗಿರ್ತೀರ. ನೀವು ಸಂತೋಷವಾಗಿದ್ದರೆ ಏನು ಲಾಭ ಅಂತಂದರೆ, ಯಾರು ಸಂತೋಷವಾಗಿ ತಾನು ಇರ್ತಾನೋ ಅವನು ಉಳಿದವ್ರಿಗೂ ಸಂತೋಷ ಮಾಡ್ತಾನೆ. ಸಂತೋಷಂ ಜನೇತ್ ಪ್ರಾಜ್ಞ. ಅವನು ಸಂತೋಷವಾಗಿರೋನು ಸಂತೋಷ ಕೊಡ್ತಾನೆ, ಅಸಂತೋಷವಾಗಿರೋನು ಸಂತೋಷ ಕೊಡೋಲ್ಲ. ಅದಕ್ಕೆ ಅವರು ಒಂದು ಪದ್ಯದಲ್ಲಿ ಹೇಳ್ತಾರೆ, ಸ್ವಾರಸ್ಯವಾಗಿದೆ, ಹೆರಿಗೆ ಆಸ್ಪತ್ರೆಯಲ್ಲಿ ಅಂತ. ಅದಕ್ಕೆ ಹೇಳ್ತಾರಲ್ಲಿ, ಹೆರಿಗೆ ನೋವನೆ ಹಾಡುವಿರೇಕೆ, ಪಕ್ಕದಲ್ಲಿರುವಂತಹ ಬಳ್ಳಿಯಲ್ಲಿ ಮೊಗ್ಗು ಹುಟ್ಟಿದೆ, ಅದನ್ನು ನೋಡಿ ಯಾಕೆ ಹಾಡಲ್ಲ ನೀವು? ಅಂದರೆ ಹೆರಿಗೆ ಆಸ್ಪತ್ರೆಯಲ್ಲಿ ಆ ನೋವನ್ನು ಹೇಳೋದಕ್ಕಿಂತ ಮಗು ಹುಟ್ಟಿದೆಯಲ್ಲ, ಆ ಮೊಗ್ಗು, ಬಳ್ಳಿಯ ಮೊಗ್ಗು, ಅದನ್ನು ನೋಡಿ ಸಂತೋಷಪಡಿ ಅಂತಾರೆ. ಅಂದರೆ ಸಂತೋಷದ ಭಾಗವನ್ನು, ಜೀವನದ ಸಂತೋಷದ ಮುಖವನ್ನು ನೋಡಿ ನೀವು ಸಂತೋಷಪಡಿ. ಅದು ಹಾಗಾದರೆ ಹೇಗಿರುತ್ತೆ? ಅದಕ್ಕೆ ಹೇಳ್ತಾರೆ, ಬರೀ ದುಡ್ಡು ಕಾಸಿಂದ ಅಲ್ಲ ಜೀವನ. ಅನ್ನವಿಲ್ಲದ ಮಂದಿ ಬಡವರೇನಲ್ಲ. ಬರೀ ಅನ್ನ ಇಲ್ಲ ಅಂತಂದ್ರೆ ಬಡವರು ಅನ್ಬೇಡಿ. ಚಿನ್ನವಿದ್ದವರೆಲ್ಲ ಸಿರಿವಂತರಲ್ಲ. ಯಾವ ಚಿನ್ನ ಇರೋನು, ಬಹಳ ಚೆನ್ನಾಗಿ ಚಿನ್ನ ಇಟ್ಕೊಂಡಿರೋನು, ಪಕ್ಕದ ಮನೆಯವ್ರ ಹೆಚ್ಚು ಚಿನ್ನ ಇದೆಯಲ್ಲ ಅಂತ ಸಂಕಟ ಪಟ್ಕೊಂಡಿದ್ರೆ ಅವನು ಯಾವತ್ತೂ ಬಡವನೇ. ಯಾರು ತನ್ನ ಸಂತೋಷದಲ್ಲಿ ತಾವಿರ್ತಾನೋ ಅವನು ಸಂತೋಷ. ಆ ಸಂತೋಷವಾಗಿ ಇರೋದು ಹೇಗೆ ಅನ್ನೋದನ್ನು ಇಡೀ ಜೀವನದ ಉದ್ದಕ್ಕೂ ಹುಡುಕೊಂಡು ಹೋಗಿದ್ದಾರೆ ಅವರು. ಒಂದು ಸಲ ನರಸಿಂಹಸ್ವಾಮಿಯವರು ಮತ್ತು ಅವರ ಪತ್ನಿಯವರು ನಮ್ಮ ಮನೆಗೆ ಬಂದಿದ್ದರು. ತುಂಬ ವರ್ಷದಿದ್ದೆ, ನಾನು ಇನ್ನೂ 7ನೇ ಕ್ಲಾಸೋ 6ನೇ ಕ್ಲಾಸೋ ಏನೋ ಆ ಥರ, ಭಾಳ ವರ್ಷದಿದ್ದೆ. ಆವಾಗ ಅವ್ರ ಮನೆಯವರು ನಮ್ಮ ತಾಯಿಯವ್ರ ಹತ್ರ ಹೇಳಿದ್ರಂತೆ, ನೋಡ್ರಿ, ರಿಟೈರ್ ಆಯಿತು, ಆದಮೇಲೆ ಇನ್ಯಾನಾದರೂ ಒಂದು ಕೆಲಸ ಮಾಡ್ಕೋತಾರೆ, ಮನೆಗೋಸ್ಕರ ಒಂದು ಕೆಲಸ ಸೇರಿಸ್ಕೋತಾರೆ ಅಂದರೆ ಬಂದ್ಬಿಟ್ಟು, ಇವತ್ತು ರಿಟೈರ್ ಆಯ್ತು ಕಣೆ, ಹಾಯಾಗಿ ಮನೇಲಿರ್ತೀನಿ ಅಂದ್ಬಿಟ್ರು ಅಂತ. ಹಾಯಾಗಿರೋದು ಅನ್ನೋದು ಸಂತೋಷವಾಗಿರುವಂತಹ ಲಕ್ಷಣ. ಅದು ಸಂತೋಷ ಅನ್ನೋದು ಹೊರಗಡೆ ವಸ್ತುವಿಂದ ಬರೋಲ್ಲ, ಆತ್ಮದೊಳಗಿಂದ ಬರುವಂಥದ್ದು. ಅದನ್ನು ಅವರು ನೋಡೋದಕ್ಕೆ, ಹೇಳೋದಕ್ಕೆ, ಸಾಧಿಸೋಕೆ ಪ್ರಯತ್ನ ಪಡ್ತಾರೆ. ಹಾಗಾದರೆ ಹೇಗೆ ಹೇಗೆ ಕೆಲಸ ಮಾಡುತ್ತೆ ಅಂದರೆ, ಅವ್ರು ಹೇಳ್ತಾರೆ, ಹೂವು ಮಾತನಾಡುವುದು ಪರಿಮಳದ ಭಾಷೆಯಲ್ಲಿ. ಹೂವು ಮಾತಾಡುವುದು ಪರಿಮಳದ ಭಾಷೆಯಲ್ಲಿ. ಚೆಲುವು ಮಾತಾಡುವುದು ಮಾಂದಳಿರಿನಲ್ಲಿ, ಮಾವಿನ ತಳಿರಿನಲ್ಲಿ. ನೀಲಾಂತರಿಕ್ಷದಲ್ಲಿ ನಕ್ಷತ್ರ ಸೀಮೆಯಲ್ಲಿ. ಒಲವು ಮಾತಾಡುವುದು ಮಲ್ಲಿಗೆಯಲ್ಲಿ. ಹಾಗಾದರೆ ಏನು ಅಂತ ಇಲ್ಲಿ 3-4 ಅಂಶಗಳನ್ನು ಅವರು ನಮಗೆ ತೋರಿಸ್ಕೊಡ್ತಾರೆ. ಹೂವು ಅಂದಾಗ ದಯವಿಟ್ಟು ತಾವು ಹೂವು ಅಂತಷ್ಟೇ ತೊಗೊಳೋದು ಬೇಡ. ಹೂವು ಅನ್ನೋದು ಇದೆ ಅಲ್ಲಿ, ಇಲ್ಲ ಅಂತಲ್ಲ. ಹೂವು ನಿಜವಾಗಿಯೂ ಹೂವಿದೆ, ಗುಲಾಬಿ ಇದೆ, ಸೇವಂತಿಗೆ ಇದೆ, ಮಲ್ಲಿಗೆ ಅಂತೂ ಇದ್ದೇ ಇದೆ ಉದ್ದಕ್ಕೂ. ಅದರೊಂದಿಗೆ ಅವು ಸಂಕೇತಗಳು ಆಗ್ತವೆ. ಹೂವು ಪ್ರೇಮದ ಸಂಕೇತ, ಅವರಿಗೆ ಒಲವಿನ ಸಂಕೇತ. ಹೂವು ಸಂತೋಷದ ಸಂಕೇತ. ಹೂವು ಪ್ರಕೃತಿಯ ವರದ ಸಂಕೇತ, ಪ್ರಕೃತಿ ನಮಗೆ ಮಾಡಿರುವಂಥ ವರದ ಸಂಕೇತ. ಹೂವು ಕೆಲವು ಸಲ ದುಃಖದ ಸಂಕೇತವೂ ಹೌದು, ನಮ್ಮ ಕಷ್ಟಗಳ ಸಂಕೇತವೂ ಹೌದು. ಹೂವು ಹೀಗೆ ಪ್ರತಿಯೊಂದಕ್ಕೂ ಒಂದು ಸಂಕೇತವಾಗಿ ಹಬ್ಬಿಕೊಂಡು ಹೋಗಿದೆ ಆ ಬಳ್ಳಿ ಅವರ ಕಾವ್ಯದಲ್ಲಿ. ಅದು ಸಂತೋಷ, ದುಃಖ, ಪ್ರೀತಿ, ಜೀವನ, ಸತ್ವ, ಆ ಸಾತ್ವಿಕ ಪರಿಮಳ ಎಲ್ಲವೂ ಇದೆ. ಆದರೆ ಇಡೀ ಕವನ ಇರೋದು ಹೂಗೋಸ್ವಾಗಲ್ಲ, ಬೇರೆ ಬೇರೆದಕ್ಕೂ. ಅವರ ಕವನ ಸಂಕಲನಗಳ ಹೆಸರನ್ನು ಹೇಳಿದ್ರು ನಮ್ಗೆ ಗೊತ್ತಾಗುತ್ತೆ. ನೋಡಿ, ಅಷ್ಟೊಂದು ಕವನ ಸಂಕಲನಗಳಲ್ಲಿ ಈ 4-5 ನೋಡಿ: ಇರುವಂತಿಗೆ, ಮೈಸೂರ ಮಲ್ಲಿಗೆ, ದುಂಡು ಮಲ್ಲಿಗೆ, ನವಪಲ್ಲವ, ಈ ಥರ ಕವನ ಸಂಕಲನಗಳ ಹೆಸರು. ಅದರ ಮೂಲಕನೂ ಅವ್ರಿಗಿರುವಂಥ ಹೂವಿನ ಬಗ್ಗೆ ಇರುವಂಥ ಪ್ಯಾಷನ್, ಆ ಹೂವಿನ ಬಗ್ಗೆ ಇರುವಂಥ ಗಾಢವಾದಂಥ ಆಸಕ್ತಿ ಗೊತ್ತಾಗುತ್ತೆ. ಹಾಗಾದರೆ ಹೂವನ್ನು ಯಾವ ರೀತಿಯಲ್ಲಿ ಇವರು ಕಾವ್ಯದಲ್ಲಿ ತಂದುಕೋತಾರೆ ಅಂತ ನೋಡೋಣ. ಈ ಥರ ಹೂ ಬಂದಿದ್ರೆ ಇಷ್ಟು ಥರದಲ್ಲಿ ಬರೋದಾದರೆ, ಇದನ್ನು ನಾನು ನಿಜವಾಗಿಯೂ ಹೇಳ್ತೀನಿ. ನಾನು ಒಂದು ಶಬ್ದವನ್ನು ಉಪಯೋಗಿಸ್ಕೊಂಡು ಬರ್ಕೊಂಡೆ, ಪುಷ್ಪದರ್ಶನ. ಇದು ಪುಷ್ಪದರ್ಶನ ಯಾವ ಥರದ ಅಂದರೆ, ನಮಗೆ ಹೂವನ್ನು ದರ್ಶನ ಮಾಡಿಸ್ಕೊಡುತ್ತೆ, ಅದು ಒಂದರ್ಥ. ಇನ್ನೊಂದು, ಹೂವು ಬರಿಯ ಒಂದು ಸಂತೋಷ, ಬರೀ ಒಂದು ಪರಿಮಳಕ್ಕೋಸ್ಕರವಾಗಿಲ್ಲ, ಅವರ ಆಧ್ಯಾತ್ಮಿಕ ಔನ್ನತ್ಯಕ್ಕೆ ಅವರನ್ನು ತಗೊಂಡು ಹೋಗುತ್ತೆ ಹೂವು. ಅದಕ್ಕೆ ಪುಷ್ಪದರ್ಶನ. ಅದು
ಯಾವ ರೀತಿ ಪುಷ್ಪ ದರ್ಶನ ಆಗುತ್ತೆ ಅಂತಂದರೆ, ಅದು ಇಂದ್ರಿಯಾನುಭವ ಹೌದು. ಅದರ ಸುವಾಸನೆ, ಪರಿಮಳ, ಅದರ ಸೊಬಗು, ಇವೆಲ್ಲ ಇಂದ್ರಿಯಾನುಭವ, ದಿ ಎಕ್ಸ್ಪೀರಿಯನ್ಸ್ ಆಫ್ ದಿ ಸೆನ್ಸಸ್ ಒಂದು ಕಡೆ. ಎರಡನೇದು ನೆಕ್ಸ್ಟ್ ಮೆಟ್ಲು ಬುದ್ಧಿ ಭಾವ, ಇದಕ್ಕೆ ಸಂಬಂಧಪಟ್ಟಂಥದ್ದು ಹೂವು ಎರಡನೇದು. ಮೂರನೇದು ದಾರ್ಶನಿಕವಾದದ್ದು, ಸ್ಪಿರಿಚುವಲ್. ಈ 3 ಹಂತಗಳಲ್ಲೂ ಅವರ ಕಾವ್ಯದಲ್ಲಿ ಹೂವು ಕೆಲಸ ಮಾಡೋದನ್ನು ನಾವು ನೋಡ್ಬೋದು. ನಾನು ಉಲ್ಲೇಖಿಸಿದರೆ ಹೆಚ್ಚು ಅಂದರೆ ಒಂದು 15-20 ಪದ್ಯಗಳಲ್ಲಿ ಅಲ್ಲಿ ನಾವು ಉಲ್ಲೇಖ ಮಾಡ್ಬೋದು. ಅವರೇ ಬರೆದಿರುವಂಥ 500ರಿಂದ 600 ಪದ್ಯಗಳಲ್ಲಿ ಏನಿಲ್ದಿದ್ರು 400 ಪದ್ಯಗಳಲ್ಲಿ ಹೂವಿದ್ದೇ ಇದೆ. ಏನಿಲ್ದಿದ್ರು ಒಂದು ಸಾಲಂತಂದ್ರೂ ಹೂ ಬಂದಿರುತ್ತೆ ಕಡೆಗೆ, ಅಷ್ಟರ ಮಟ್ಟಿಗೆ ಹೂವಿದೆ. ಹೂವಿನ ಕುರಿತು ಪದ್ಯ ಇರ್ಬೋದು ಅಥವಾ ಇದಿರ್ಬೋದು. ಹಾಗಾದರೆ ಹೂ ಹೇಗಿರುತ್ತೆ ಅಂದರೆ ಒಲವು, ಅಭಿರುಚಿ, ಸೌಂದರ್ಯ ಮತ್ತು ಸಂಸ್ಕೃತಿ. ನಮ್ಮ ಸಂಸ್ಕೃತಿಯಲ್ಲಿ ಹೂವಿಗೆ ಯಾವ ಸ್ಥಾನ ಇದೆ ನಮಗೆ ಗೊತ್ತು. ಪಾಶ್ಚಾತ್ಯರಲ್ಲೂ ಒಂದು ಸ್ಥಾನ ಇದೆ ಅದಕ್ಕೆ. ಯಾಕೆಂದರೆ ಯಾರೇ ಶುಭ ಕೋರಬೇಕಾದ್ರೆ ಒಂದು ಪುಷ್ಪಗುಚ್ಛ ಮಾಡಿಕೊಡೋದು, ಇಕೆಬಾನ ಅಂತಂದ್ಬಿಟ್ಟು ಜಪಾನ್ನಲ್ಲಿ ಒಂದು ವಿಶೇಷವಾದಂಥ ಕಲೆನೇ ಇದೆ, ಇದನ್ನ ಹೂವನ್ನು ಜೋಡಿಸುವಂಥದ್ದು. ಪಾಶ್ಚಿಮಾತ್ಯರಲ್ಲಿ ಕೆಲವು ಸಂದರ್ಭಗಳಲ್ಲಿ ಕೆಲವು ಹೂಗಳನ್ನು ಕೊಡಬೇಕು ಅಂತಿದೆ, ಅದು ಅವರ ಸಂಸ್ಕೃತಿ. ನಮ್ಮ ಸಂಸ್ಕೃತಿಯಲ್ಲಿ ಹೂ ಕೊಡದೆ ಇರೋದೇ ಇಲ್ಲ. ಯಾವುದೇ ಒಳ್ಳೆ ಶುಭವಾದದ್ದಿದ್ರೂ ಹೂ ಕೊಟ್ಟೇ ಕೊಡ್ತೀವಿ ನಾವು, ಅದರಲ್ಲಿ ಆ ಹೂವನ್ನು ಇದು ಮಾಡಿಕೊಡ್ತೀವಿ. ಹಾಗಾಗಿ ಸಂಸ್ಕೃತಿ ಆಗುತ್ತೆ, ಅಭಿರುಚಿ ಆಗುತ್ತೆ, ಇವ್ರಿಗದು ಸೌಂದರ್ಯ ಆಗುತ್ತೆ, ಸಂಸ್ಕೃತಿ ಆಗುತ್ತೆ ಮತ್ತು ಇಂದ್ರಿಯಾನುಭವ ಆಗುತ್ತೆ. ಇಂದ್ರಿಯಾನುಭವ ಅಂದರೆ ಏನು? ಇಂದ್ರಿಯಗಳು. ಯಾವ ಇಂದ್ರಿಯಗಳು ಅಂತಂದರೆ ಮುಖ್ಯವಾಗಿ ಹೂವೇನು ಶಬ್ದ ಮಾಡೋಲ್ಲ, ಹಾಗಾಗಿ ಅದು ಕಣ್ಣಿಗೆ ಕಾಣುವಂಥದ್ದು, ಮೂಗಿಗೆ ಬರುವಂಥದ್ದು ಪರಿಮಳ ಮತ್ತು ಕಣ್ಣಿಗೆ ಕಾಣುವಂಥ ಹೂವಿನ ಸೌಂದರ್ಯ, ಇವೆರಡು ಇಂದ್ರಿಯಾನುಭವಗಳು. ಬುದ್ಧಿ ಭಾವ ಮತ್ತು ಪ್ರೇರಣೆ, ಅದು ಅವ್ರಿಗೆ ಹೇಗೆ ಪ್ರೇರಣೆ ಕೊಡ್ತಾ ಹೋಗುತ್ತೆ. ಯಾವುದಕ್ಕೆ ಪ್ರೇರಣೆ ಕೊಡುತ್ತೆ ಅಂತಂದರೆ ಜೀವನದ ದರ್ಶನಕ್ಕೆ ಪ್ರೇರಣೆ ಕೊಡ್ತಾ ಹೋಗುತ್ತೆ ಹೂವು. ಮಾತಾಡದೇ ಇರೋ ಹೂವು ಅದೆಷ್ಟು ಮಾತಾಡುತ್ತೆ ಅವ್ರ ಜೊತೆ ನೋಡಿ. ಅಲ್ಲಿಗೆ ಕಿವಿನೂ ಬಂತು. ನಮಗೆ ನಾವು ಕಂಡ್ರೆ ಹಾಗೆ ಮಾತಾಡುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ಅವ್ರ ಜೊತೆ ಮಾತಾಡೋಂಗೆ ಕಾಣುತ್ತೆ. ಹೂವು ಸಂದೇಶಗಳನ್ನು ಕೊಡುತ್ತೆ. ಫ್ಲವರ್ ಈಸ್ ಎ ಮೆಸೆಂಜರ್ ಫಾರ್ ಹಿಮ್ ಆಫ್ ಮೆಸೇಜಸ್. ಬೇಕಾದಷ್ಟು ಸಂದೇಶಗಳನ್ನು ಕೊಡುತ್ತೆ. ಆಮೇಲೆ ಬೇರೆ ಬೇರೆ ಥರದ್ದು ಮತ್ತು ಸಾಂಕೇತಿಕವಾಗಿಯೂ ಬರುತ್ತದು. ಸಾಂಕೇತಿಕವಾಗಿ ಹೇಗೆ ಬರುತ್ತೆ ಅಂತಂದರೆ ನೋಡಿ, ಒಂದು ಪದ್ಯದಲ್ಲಿ ಹಾರಿತೆನ್ನ ಹೃದಯ ಭೃಂಗ ಬೇರೆ ಹೂವ ನೆರಳಿಗೆ. ಭೃಂಗ ದುಂಬಿ, ಹಾರಿತೆನ್ನ ಹೃದಯ ಭೃಂಗ, ನನ್ನ ಹೃದಯವೆಂಬ ದುಂಬಿ ಬೇರೆ ಹೂವಿಗೆ ಹೊರಟೋಯ್ತು. ಇದು ಒಬ್ಬ ಗಂಡಿಗೆ ಬೇರೆ ಹೆಣ್ಣಿನ ಮೇಲೆ ಆದ ಮನಸ್ಸಿನ ವಿಷಯವನ್ನು ಹೇಳ್ತಾ ಇದೆ. ಹಾರಿತೆನ್ನ ಹೃದಯ ಭೃಂಗ ಬೇರೆ ಹೂವ ನೆರಳಿಗೆ, ಜ್ವಲಿಸಿತೆನ್ನ ಅಂತರಂಗ ಬೇರೆ ಕಣ್ಣ ಹೊರಳಿಗೆ. ಕಣ್ಣು ಆ ಕಡೆ ಹೋಯ್ತು. ಬೇರೆ ಹೂವೆ ಕಣ್ಣ ತುಂಬ ಭಾರವಾಗಿ ಅರಳಿದೆ. ಬೇರೆ ಹೂ ಕಣ್ಣಿನ ತುಂಬ ಅರಳಿಬಿಡ್ತು. ನೋಡಿ, ಇಲ್ಲಿ ಹೂ ಅಲ್ಲ, ಆದರೆ ಆ ಹೃದಯ ಹೇಗೆ ಬೇರೆ ಕಡೆ ಎಳ್ಕೊಂಡು ಹೋಗ್ತಾ ಇದೆ, ಹೃದಯವನ್ನು ಮನಸ್ಸನ್ನು ಬೇರೆ ಕಡೆ ಆಕರ್ಷಿತವಾಗಿದೆ ಅನ್ನೋದನ್ನು ಸೂಚಿಸುವ ಸಾಂಕೇತಿಕವಾದದ್ದು. ಹೀಗೆ ಸಾಂಕೇತಿಕವಾಗಿರುತ್ತೆ ಅಥವಾ ನೇರವಾಗಿ ಹೂವಂತಲೇ ಇರುತ್ತೆ. ಸೌಂದರ್ಯ ಆಗುತ್ತೆ, ಸೌಂದರ್ಯಾನುಭವ ಆಗುತ್ತೆ. ಅದು ಹೇಗಾಗುತ್ತೆ ಅನ್ನೋದನ್ನೇ ಈಗ ನೋಡೋದು ನಾವು. ಇದ್ರ ಮೂಲಕ ಏನಾಗುತ್ತೆ ಅಂತಂದರೆ ಹೊಸ ಹೊಸ ಹೂವನ್ನು ಸೇರಿಸಿರೋ ಶಬ್ದಗಳನ್ನು ಕಟ್ತಾರವರು. ಕೆಲವು ನಮಗೆಲ್ಲ ಗೊತ್ತಿರೋವಂಥದ್ದು, ಕೆಲವು ಹೊಸದು. ನೋಡಿ, ಎಷ್ಟೋ ಸಲ ಹೂಗನಸು ಉಪಯೋಗಿಸ್ತಾರೆ, ಹೂವಿನ ಕನಸು. ಹೂ ಮನಸ್ಸು, ಮಗು ವಿಷಯ ಬಂದ ಹೇಳ್ತಾರೆ ಹೂ ಮನಸ್ಸು. ಹೂ ಬಳ್ಳಿ, ಇದೆಲ್ಲ ಪರವಾಗಿಲ್ಲ. ಅಂದರೆ ವಿಚಿತ್ರವಾದದ್ದನ್ನು ಹೂ ಬಲೆ, ಎಲ್ಲೋ ಅದು ಬರುತ್ತೆ, ನಾನು ಅದು ಓದ್ತೀನಿ. ಹೂ ಬಲೆ, ಅವಳು ಬಂದು ಹೂ ಮಾರಬೇಕಾದ್ರೆ ಇವರು ಆಕರ್ಷಿತರಾಗ್ತಾರೆ ಹೂವಿಂದ. ಅದಕ್ಕೆ ಹೂ ಬಲೆಯಲ್ಲಿ ಸಿಕ್ಕ ಮೀನು ನಾನು ಅಂತಾರೆ ಅವರು. ಅಂದರೆ ಅದು ಆಕರ್ಷಿಸ್ತಿದೆ. ಹೀಗೆ ಬರೀ ಹೂ ಅನ್ನೋದನ್ನೇ ಒಂದು ಇಡಿಯಮ್, ಅದನ್ನೇ ಒಂದು ಪದಗುಚ್ಛವನ್ನಾಗಿ ಉಪಯೋಗಿಸುವಂಥದ್ದು. ಅದು ಎಷ್ಟರ ಮಟ್ಟಿಗಾಗುತ್ತೆ ಅಂದರೆ, ನಾನು ಅಂತಿಮವಾಗಿ ಏನು ಹೇಳಬೇಕು ಅಂತಿದ್ದೀನಿ ಅಂದರೆ, ಅವರ ಕಾವ್ಯದಲ್ಲಿ ಹೂವೇ ಒಂದು ಇಡಿಯಮ್. ಅದು ಅವರ ಕಾವ್ಯ, ಅದಕ್ಕೇನೆ ಅಡಿಗರು ಹೇಳೋದು ಸರಿಯಾದದ್ದು. ಆದರೆ ಅದನ್ನು ಪಾಸಿಟಿವ್ ಆಗಿ ಹೇಳಬೇಕು ಅಷ್ಟೇ. ಹೇಗೆ ಬರುತ್ತದು? ಹೂವಾಡಿಗಿತ್ತಿ ಬರ್ತಾಳೆ, ಬಂದುಬಿಟ್ಟು ಅವನಿಗೆ ಹೂ ತಗೊಳ್ಳಿ ಅಂತಾಳೆ. ಇವನಿಗೆ ತಕ್ಷಣ ಮರ್ತು ಹೋಗ್ಬಿಡುತ್ತೆ. ಏನಂತಂದರೆ ಅವನ ಹೆಂಡತಿ ಊರಿಗೆ ಹೋಗಿದ್ದಾಳೆ ಅಂದ ಅವನಿಗೆ ಹೂ ಬೇಕಿಲ್ಲ ಇವತ್ತು. ಆದರೆ ನಾನು ಹೂಗನಸಿನಲ್ಲಿ ತೇಲು ಹೋದೆ ಅಂತ ಹೂಗನಸು ಬಂದುಬಿಡ್ತು. ಆಮೇಲೆ ಎಷ್ಟರ ಮಟ್ಟಿಗೆ ಆಕರ್ಷಣೆ ಹೂವಿಂದ ಆಗುತ್ತೆ ಅಂದರೆ, ತನಗೆ ಹೂ ಬೇಡ ಅನ್ನೋದು ಹೊಳೆಯೋಲ್ಲ.
ತುಂಬ ಚೆನ್ನಾಗಿ ಯಾರು ಮಾರೋರು ಬಂದರೆ ತಲೆ ಫುಲ್ ಬೋಳಾಗಿದೆ ಅಂತ ಇಟ್ಕೊಳ್ಳೋಣ, ಭಾಳ ಚೆನ್ನಾಗಿರುತ್ತೆ ತೊಗೊಳ್ಳಿ ಸರ್ ಕೂಂಬ್ ತೊಗೊಂಬಿಡೋದು. ಆಮೇಲೆ ರಿಯಲೈಸ್ ಆಗುತ್ತೆ ಕೂದಲೇ ಇಲ್ವಲ್ಲ ಏನು ಮಾಡೋದು ಅಂತ. ಇವರು ಹೂವಿಂದ ಎಷ್ಟು ಆಕರ್ಷಿತರಾಗ್ತಾರೆ ಅಂದರೆ, ಹೂ ಬಲೆಯಲ್ಲಿ ಸಿಕ್ಕ ಮೀನು, ಆ ಹೂವಿನ ಬಲೆಯಲ್ಲಿ ನಾನು ಸಿಕ್ಕಾಕೊಂಬಿಟ್ಟೆ ಅಂತ. ಆದರೆ ಒಳಗೆ ಹೋದಾಗ ಗೊತ್ತಾಗುತ್ತೆ ಅವರಿಗೆ ಮನೆಯಲ್ಲಿ ಅವಳು ಇಲ್ಲ ಅಂತ. ಅದಕ್ಕೆ ಬಂದ್ಬಿಟ್ಟು ಹೇಳ್ತಾರೆ ಪೂಜೆ ಆಗಿದೆ ಹೋಗು, ಹೂ ಬೇಡ ಅಂತ. ಆಮೇಲೆ ಬಂದು ಹೇಳ್ತಾರೆ. ಇಷ್ಟರ ಮಟ್ಟಿಗೆ ಹೂವಿನ ಇದರಲ್ಲಿ ಸಿಕ್ಕಾಕೊಂಡ್ಬಿಡೋದು, ಹೂವಿನ ಆಕರ್ಷಣೆಗೆ ಸಿಕ್ಕಾಕೊಳ್ಳೋವಂಥದ್ದು. ಹೇಗೆ ಇಂದ್ರಿಯಾನುಭವ ಆಗುತ್ತದು ತಮಗೆಲ್ಲ ಗೊತ್ತಿದೆ. ಕೆಲವು ಇದಂತೂ ಗೊತ್ತಿರೋವಂಥದ್ದೇನೆ. ಮಾವನ ಮನೆಗೆ ಬಂದಾಗ ಅಲ್ಲಿ ಇಡೀ ಮನೆಯಲ್ಲಿ ಹೂವಿನ ಪರಿಮಳ ಹರಡಿತ್ತು. ಕಡೆಗೆ ಇವರು ಕೋಪ ಮಾಡ್ಕೊಂಡು ಹೊರಡ್ತೀನಿ ಅಂದಾಗ ಪದುಮಳು ಬಂದಳು, ಏನಂದರೆ ಹೂ ಮುಡಿಯೂತ ಅಂತ, ಹೂ ಮುಡಿದುಕೊಂಡು ಬಂದ್ಲು ಅಂತ. ಹೀಗೆ ನಾನು ಅದನ್ನು ಎಷ್ಟು ಸೂಕ್ಷ್ಮವಾಗಿ ಸೇರಿ ಹೋಗಿದೆ ಇದು ಕಾವ್ಯದಲ್ಲಿ ಅಂತಂದರೆ ಅದನ್ನು ಬಿಡಿಸ್ಬಿಟ್ಟು ನಾವು ಹೇಳೋಕ್ಕೆ ಆಗೋದಿಲ್ಲ ಆ ಥರ. ಆದರೆ ಒಂದನ್ನು ನೋಡಿ ವಿಶೇಷವಾಗಿದೆ, ಭಾಳ ಸ್ವಾರಸ್ಯವಾಗಿದೆ ಅದರದ್ದು ವಿವರಣೆ. ಹೇಗೆ ಅಂತ, ಇವ್ರಿಗೆ ಮಲ್ಲಿಗೆ ಎಲ್ಲ ಹೂವು ಇಷ್ಟ. ಇವರಿಗೆ ಕೆಲವ್ರಿಗೆ ಸ್ವೀಟು ಅಂದರೆ ಭಾಳ ಇಷ್ಟ ಇರುತ್ತೆ. ಆ ಸ್ವೀಟು ಇಷ್ಟ, ಈ ಸ್ವೀಟು ಎಲ್ಲ ಇಷ್ಟ, ಆದರೆ ಜಾಮೂನ್ ಸ್ವಲ್ಪ ಹೆಚ್ಚಿಷ್ಟ ಅಂತ. ಹಾಗೆ ಇವ್ರದ್ದು ಎಲ್ಲವೂ ಇಷ್ಟ, ಆದರೆ ಮಲ್ಲಿಗೆ ಹೆಚ್ಚಿಷ್ಟ. ಅದು ಇನ್ನೂ ಒಂದು ಸಲ ಬರುತ್ತೆ ಇಲ್ಲಿ ನೋಡಿ. ಎಲ್ಲ ಹೂಗಳ ನಡುವೆ ಮಲ್ಲಿಗೆಯ ಮೆಚ್ಚುವೆನು, ಏಕೆಂದರೆ ಅದರಲ್ಲಿಲ್ಲ ಹಮ್ಮು ಬಿಮ್ಮು. ಮಲ್ಲಿಗೆಗೆ ಜಂಬ ಗಿಂಬ ಏನೂ ಇಲ್ವಂತೆ. ತುಂಬೆ ವಿಷ್ಣುಕ್ರಾಂತಿ ಚೆಲುವ ಹನಿ, ಅವು ಚೆನ್ನನೆ ಡ್ರಾಪ್ಸ್ ಆಫ್ ಬ್ಯೂಟಿ. ಚೆಲುವ ಹನಿ ಹೂವಲ್ಲ. ಹೂವು ಅಂತ ಕರಿಬೇಡಿ ಅದನ್ನು, ಚೆನ್ನಾಗಿರುತ್ತೆ ಅದು ನಿಜ, ಆದರೆ ಹೂವಲ್ಲ, ಅದು ಹೂವಲ್ಲ. ಮುಟ್ಟಿದರೆ ಸುಡುವುದು ಗುಲಾಬಿ ಹೂವು. ಗುಲಾಬಿ ಚೆನ್ನ ಅನ್ಬೇಡಿ, ಮುಳ್ಚುಚ್ಚುತ್ತೆ, ಸುಡುವುದು. ನನ್ನ ದೃಷ್ಟಿಯಲ್ಲಿ ಈಗ ನೈದಿಲೆ ಗೀದಿಲೆ ಭಾಳ ಚೆನ್ನಾಗಿರುತ್ತೆ ನಮ್ಮ ಪ್ರಕಾರ ನೋಡಿ. ನನ್ನ ದೃಷ್ಟಿಯಲ್ಲಿ ನೈದಿಲೆ ಕಮಲ ತರಕಾರಿ, ಅದು ಹೂವು ಅಲ್ಲ, ತರಕಾರಿ ರೀ ಅದು ಅಂತ. ಪಾದರಿಯ ಹೂ ಭಗ್ನ ಪ್ರೇಮದ ಕಥೆ, ಅದು ಯಾವುದೋ ಸ್ಯಾಡ್ ಲವ್ ಸ್ಟೋರಿ ಅಂತೆ, ಟ್ರ್ಯಾಜಿಡಿ ಅದು. ಗಂಧವಿರದ ಸುಗಂಧ ರಾಜ ಏತರ ಹೂವೋ, ಅದು ಹೂವೇ ಅದು ಗಂಧವೇ ಇಲ್ಲ. ನಾಳೆ ಹೇಳುವೆನು ಸೇವಂತಿಗೆಯ ವಿಷಯ, ಯಾಕೆಂದರೆ ಸೇವಂತಿಗೆ ಚೆನ್ನ ಅವ್ರಿಗೆ ಇಷ್ಟ, ಅದಕ್ಕೆ ನಾಳೆ ಹೇಳ್ತೀನಿ ಅಂತ. ಬೆಲೆಯುಂಟು ಮರುಗಕ್ಕೆ, ಮರುಗಕ್ಕೆ ಮಾರ್ಕೆಟ್ ವ್ಯಾಲ್ಯೂ, ಕಮರ್ಷಿಯಲ್ ವ್ಯಾಲ್ಯೂ ಇದೆ, ಆದರೆ ಇಲ್ಲಲ್ಲ. ಪಚ್ಚೆ ತೆನೆಗುಂಟು ಬೆಲೆ, ಯಾವಾಗ ನೋಡಿ ಮರುಗಕ್ಕೆ ಬೆಲೆ ಇದೆ, ಪಚ್ಚೆ ತೆನೆಗೂ ಇದೆ. ಯಾವಾಗ? ನಾರಿಗೆ ಯಾವಾಗ ಬೆಲೆ? ಹೂವಿನ ಜೊತೆ ಸೇರಿದಾಗ. ಯಾವಾಗ ಅಂದರೆ ಮಲ್ಲಿಗೆಯ ಜೊತೆಗಿರಲು ಮಾಲೆಯಲ್ಲಿ. ಮಲ್ಲಿಗೆ ಜೊತೆ ಇದ್ದರೆ ಅವಾಗ ಬೆಲೆ, ಇಲ್ದಿದ್ರೆ ಏನು ಬೆಲೆ ಇಲ್ಲ. ಹೃದಯ ಸಿಂಹಾಸನವನ್ನು ಏರುವುದು ಮಲ್ಲಿಗೆಯೇ ಈವರೆಗೆ ನನಗಾದ ಅನುಭವದಲ್ಲಿ. ಸೊ ಹೃದಯ ಸಿಂಹಾಸನ ತಕ್ಕದ್ದು ಅಂತಂದರೆ ಮಲ್ಲಿಗೆನೇ. ಅಂದ್ಬಿಟ್ಟು ಒಂದು ಮಾತು ಹೇಳ್ತಾರೆ, ಹೂವು ಬೇಕೆನ್ನುವುದು ಬದುಕು. ನೀವು ಜೀವಂತವಾಗಿದ್ದೀರಾ ಅನ್ನೋದಾದರೆ ಹೂ ಬೇಕು ಅನ್ಬೇಕು ನೀವು. ಹೂ ಬೇಡ ಅನ್ನೋರು ಸತ್ತಂಗೇನೆ ಅಂತ ಲೆಕ್ಕ. ಯಾರೋ ಹೇಳಿದ್ರು ನೋಡಿ DVG ಅವ್ರ ಬಗ್ಗೆ. ಅವರು ಜ್ಞಾಪಕ ಚಿತ್ರಶಾಲೆ ಎಲ್ಲದರಲ್ಲೂ ಬೆಂಗಳೂರಿನಲ್ಲಿ ಏನೇನು ನಡೀತಿತ್ತು ಅಂತ ಬರೀತಾನೆ. ಯು ಮೇ ನಾಟ್ ಬಿಲೀವ್ ಎಷ್ಟು ಅದ್ಭುತವಾದ ಕೆಲವು ಬರೀತಾರೆ ಅಂದರೆ, ಬೆಂಗಳೂರಿನಲ್ಲಿ ಹೋಟೆಲ್ ಉದ್ಯಮದ ಪ್ರಾರಂಭ ಅಂತ ಒಂದು ಎಸ್ಸೆ ಇದೆ. ಹೋಟೆಲ್ ಉದ್ಯಮ ಯಾವಾಗ ಶುರು ಆಯಿತು, ಯಾಕೆ ಶುರು ಆಯಿತು ಅಂತ. ಅದಕ್ಕೆ ಕೆಲವರು ಹೇಳಿದ್ರಂತೆ, DVG ಬದುಕಿದ್ದಾಗ ಉಳಿದವರೆಲ್ಲ ಸತ್ತೋಗಿದ್ರು ಅಂತ. ಅಂದರೆ ಅಷ್ಟು ಸೂಕ್ಷ್ಮವಾಗಿ ಇಡೀ ಸಮಾಜದಲ್ಲಿ ನಡೆಯೋದು ನೋಡಿದ್ರಲ್ಲ ಅವರು. ಆ ಥರ ಹೂ ಬೇಡ ಅಂದರೆ ನೀವು ಬದುಕಿಯೇ ಪ್ರಯೋಜನವಿಲ್ಲ. ಹೂ ಬೇಕೆನ್ನುವುದು ಬದುಕು, ಹೂವಿಲ್ಲದೆಯೇ ಬರಡಾಗುವುದು ಬದುಕು ಭೂಮಿಯಲ್ಲಿ. ಭೂಮಿಯಲ್ಲಿ ಹೂವಿಲ್ಲದೆ ಇದ್ದರೆ ಬರಡು. ಬೆಳಗಿನಾರಕ್ಕೆ ಹೂ ಮುಡಿದು ಬಂದಳು ಚೆಲುವೆ, ಹೂವಿತ್ತು ಹೆರಳಲ್ಲಿ ಬುಟ್ಟಿಯಲ್ಲಿ. ಹೂ ಮಾರವಳು ಬುಟ್ಟಿಲಿ ಮಾತ್ರ ಇಟ್ಕೊಂಬರ್ಬಾರ್ದಂತೆ, ಹೆರಳಲ್ಲೂ ಇಟ್ಕೊಂಬರ್ಬೇಕಂತೆ ಅವ್ರ ಪ್ರಕಾರ. ಯಾಕೆ ಅಂತಂದರೆ ಅವಳು ತೋರಿಸ್ಬೇಕಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಸ್ವಾಮಿ ಹೂವು ಅಂತ ಹೇಳಬೇಕಲ್ಲ ಅವಳು ಮಾರೋದಕ್ಕೆ ಮಾಡುವಂಥ ಟೆಕ್ನಿಕ್ ಅದು. ರೈಲಲ್ಲಿ ಫಸ್ಟ್ ಕಡಲೆಕಾಯಿ ನಾಲ್ಕು ಕೊಟ್ಟಂಗೆ ರುಚಿ ನೋಡಿ ಅಂತ ಅಂದರೆ ಆಮೇಲೆ ನಾವು ತೊಗೋಬೇಕಲ್ಲ, ಅದಕ್ಕೆ ಹಾಗೆ ಮುಡ್ಕೊಂಡು ಬರಬೇಕು. ಹೆರಳಲ್ಲಿ ಹೂ ಇರೋದು ಅಂತೂ ಇವರ ಪದ್ಯಗಳು 100 ಸಲ ಬರುತ್ತೆ. ಆ ಇಂದ್ರಿಯಾನುಭವಕ್ಕೆ ಹೇಳ್ತಿದ್ದೀನಿ. ಈ ರೀತಿ ಅವರು ಇದನ್ನು ನೋಡ್ತಾರೆ. ಹೇಗೆ ಅಂತಂದರೆ, ತಂಗಿ ಬಂದು ಅಣ್ಣನಿಗೆ ಹೇಳ್ತಾಳೆ, ಚಂದ್ರಿಕೆಯಲ್ಲೆನ್ನ ಮಗುವು ಮಿಂದು ಬಂದಿಹುದಣ್ಣ, ಬೆಳದಿಂಗಳಲ್ಲಿ ಮಿಂದ್ಕೊಂಡು ಬಂದಂಗೆ ಇದೆ ನನ್ನ ಮಗು ಅಣ್ಣ, ಎಷ್ಟು ಬೆಳ್ಳಗಿದೆ ನೋಡು ಅಂತಂದರೆ ಆ ಮಾವ ಆದವನು ಸರಿಯಾಗಿ ಉತ್ತರ ಕೊಡ್ಬೇಕಣ್ಣ. ಹೋಗ್ಕಣೆ ಸರಿಯಾಗಿದೆ ಅಂತ ಹೇಳಬೇಕು, ಅಥವಾ ನೀನು ಚೆನ್ನಾಗಿದೆಯಾ ಮಗು ಚೆನ್ನಾಗಿದೆ ಅಂತ ಹೇಳಬೇಕು. ಅದು ಹೇಳಲ್ಲ ಅವನು. ಮಲ್ಲಿಗೆಯ ಬಳ್ಳಿಯಲ್ಲಿ ಮಲ್ಲಿಗೆ ಹೂ ಬಿಡುವುದೊಂದು ಅಚ್ಚರಿಯೇ ಅಂತಾನೆ. ಮಲ್ಲಿಗೆ ಹೂ ಬಳ್ಳಿಯಲ್ಲಿ ಮಲ್ಲಿಗೆ ಅಲ್ಲದೆ ಇನ್ಯಾವ್ದು ಬಿಡುತ್ತೆ ಅನ್ನ, ನೀ ಚೆನ್ನಾಗಿದೆಯಾ ಮಗು ಚೆನ್ನಾಗಿದೆ ಅನ್ನೋದನ್ನು ಹೂ ಮೂಲಕ ಹೇಳಬೇಕು ಪ್ರತಿಯೊಂದನ್ನು. ಅದಕ್ಕೆ EDM ಅಂತಂದೆ, ಹಿಸ್ ಹೋಲ್ ಎಕ್ಸ್ಪ್ರೆಷನ್ ಈಸ್ ಹೂವು. ಹಾಗೆ ಹೂವು ಎಷ್ಟು ಹೇಗೆ ಅವರಿಗೆ ಇಂದ್ರಿಯಾನುಭವ ಆಗುತ್ತೆ ಅಂತಂದರೆ, ಇದು ಬಹಳ ಪ್ರಸಿದ್ಧವಾದ ಸಾಲು. ಒಂದೇ ಸಾಲು ಹೇಳ್ತೀನಿ. ಹಕ್ಕಿಯ ಹಾಡಿಗೆ ತಲೆದೂಗುವ ಹೂವು
ನಾನಾಗುವ ಆಸೆ. ಹಕ್ಕಿ ಹಾಡಕ್ಕೆ ತಲೆ ತೂಗಬೇಕು, ಕರೆಕ್ಟು. ಬರೀ ತಲೆ ತೂಗೋದಲ್ಲ, ತಲೆ ತೂಗುವಂಥ ಹೂ ತಾನಾಗಬೇಕಂತೆ ಅದು. ಹಾಗೆ ಅದನ್ನು ಹೂವಿಂದಾನೇ ನೋಡುವಂಥದ್ದು. ಇನ್ನೊಂದು ಬಹಳ ಪ್ರಸಿದ್ಧವಾದದ್ದು, ಕಾಳಿಂಗರಾಯರು ಅದ್ಭುತವಾಗಿ ಹಾಡಿಬಿಟ್ಟಿದ್ದಾರೆ ಅದನ್ನು. ಅಂತಿಂಥ ಹೆಣ್ಣು ನೀನಲ್ಲ, ನಿನ್ನಂಥ ಹೆಣ್ಣು ಬೇರಿಲ್ಲ. ಹೆಡೆಯ ಸಾಲು ತುರುಬೆಲ್ಲ, ಅಲ್ಲೂ ಅದೇನೆ, ಹೆಡೆಯ ಸಾಲು ತುರುಬೆಲ್ಲ. ಗುಡಿನಿಂದ ಹೂ ಮೇಲೆಲ್ಲ, ತೆರೆಯ ಹೊರಳು ಕುರುಳೆಲ್ಲ ಅಂದ್ಬಿಟ್ಟು ಇನ್ನೊಂದು ಸ್ಟ್ಯಾನ್ಸಾದಲ್ಲಿ, ಎದೆಮಟ್ಟ ನಿಂತ ಹೂ ಬಳ್ಳಿ, ಎಷ್ಟೊಂದು ಹೂವು ಅದರಲ್ಲಿ. ಉಸುರು ಮೊಗ್ಗು ಹೂವೆಲ್ಲ, ನೀ ಬಳ್ಳಿ ಬೆಳಕು ಬದುಕೆಲ್ಲ. ನೀನು ಹೂ ಬಳ್ಳಿ, ನೀನು ಇಡೀ ಬದುಕಿಗೆ ಅಂತ ಅವಳನ್ನು ಹೊಗಳೋದು. ಅವಳನ್ನು ಹೊಗಳೋದು ಯಾವುದ್ರ ಮೂಲಕ ಅಂದರೆ ಅವಳು ಮುಡ್ಕೊಂಡಿರೋ ಹೂ ಮೂಲಕ. ಈ ಥರ ಅದನ್ನು ಮಾಡೋದು. ಇನ್ನೊಂದು ಕಡೆ ಹೇಳ್ತಾರೆ, ಕವಿಯಾದವನು ಪತ್ನಿಗೆ, ಹೆಂಡತಿಗೆ ಹೇಳ್ತಿದ್ದಾನೆ, ಹೂವೆದೆಯ ನರುಗಂಪು ನಿನ್ನ ಉಸಿರು. ನೀವು ಅವಳು ಹೂ ಮುಡ್ಕೊಂಡು ಬರೋದ್ರಿಂದ ಉಸಿರು ಆದರೆ ಅದೇನೋ ಹೂವಿನ ಉಸಿರೋದು. ಅದಕ್ಕೆ ನೋಡಿ ಯಾವ್ಯಾವ ರೀತಿ ಹೂವು ಅವರನ್ನು ತಾಕುತ್ತೆ, ಮನಸ್ಸನ್ನು, ಇಂದ್ರಿಯಾನುಭವಕ್ಕೆ ಬರುತ್ತೆ. ನೀನು ಹಾಡಿದೆ, ಇದು ಎಂದೋ ಕೇಳಿದ ಹಾಡು ಅಂತ ಒಂದು ಹಾಡು. ನೀನು ಹಾಡಿದೆ, ನಾನು ನುಡಿಸಿದೆ ಅಂತ ಯಾಕೆಂದರೆ ಅವನು ವೀಣೆ ನುಡಿಸ್ತಿರ್ತಾನೆ. ನೀನು ಹಾಡಿದೆ, ನಾನು ನುಡಿಸಿದೆ, ಹಾಡು ಕರಗಿತು ಮೆಲ್ಲಗೆ. ಹಾಡು ಕರಗಬೇಕು, ಯಾಕೆ ಅಂದರೆ ಹಾಡು ಆನುಷಂಗಿಕವಾಗುತ್ತೆ, ಅಂದರೆ ಇನ್ಸಿಡೆಂಟಲ್ ಆಗುತ್ತೆ. ಹಾಡು ಮುಖ್ಯ ಆಗೋಲ್ಲ. ಅವರಿಬ್ಬರ ಮಧ್ಯೆ ಹಾಡು ಕರಗ್ಬಿಟ್ಟು ಅವರಿಬ್ಬರು ಒಂದಾಗಿ ಇರ್ತಾರೆ ಮನಸ್ಸಿನಲ್ಲಿ ಅಂತ ಅರ್ಥ. ಅದಕ್ಕೆ ಹಾಡು ಕರಗಿತು ಮೆಲ್ಲಗೆ. ಹಾಡು ಬೇಕಾಗೇ ಇಲ್ಲ, ಹೊರಟೋಯ್ತು ಹಾಡು ಕರಗಿತು ಮೆಲ್ಲಗೆ. ಕಂಪು ಸೂಸಿತು ತಂಪು ಗಾಳಿಗೆ ನಿನ್ನ ಹೆರಳಿನ ಮಲ್ಲಿಗೆ. ಹಾಡು ಹೋಗುತ್ತೆ, ಆದರೆ ಹೆರಳಿನ ಮಲ್ಲಿಗೆ, ಆ ಹೂ, ತಂಪು ಗಾಳಿ ಅದನ್ನು ತೊಗೊಂಡು ಬರ್ತಾ ಇರುತ್ತೆ. ನಿಜವಾಗಿ ಹೇಳ್ತೀನಿ, ಕೆಲವು ಸಲ ಊಟ ಮಾಡೋದಿದೆಯಲ್ಲ, ನಮ್ಮ ಕೈಲಾಸಂ ಊಟ ಮಾಡ್ತಿದ್ರು ಅಂತ KV ಅಯ್ಯರ್ ಹೇಳ್ತಾಳೆ, ಭಾಳ ಸ್ವಾರಸ್ಯವಾಗಿ ಹೇಳ್ತಾರೆ. ಸ್ಮರಣೆ ಅಂತ ಒಂದು ಪುಸ್ತಕ ಇದೆ, ಕೈಲಾಸಂ ಸ್ಮರಣೆ ಅಂತ. ಅಕಸ್ಮಾತ್ ಸ್ಮರಣೆಗೆ ಬಂತು ಹೇಳಿದೆ ಅಷ್ಟೇ. ಅನ್ನ ಬಡಿಸಿದ ಮೇಲೆ ಇಷ್ಟು ತುಪ್ಪ ಕೈಗೆ ಹಾಕಿಸ್ಕೊಳ್ಳೋರ್ದೆ ಹೀಗೆ ಸೇರಿಸೋದು, ಅದಕ್ಕೆ ಸಾರು, ಒಂದು ತುತ್ತು, ಒಂದು ಮ್ಯಾಕ್ಸಿಮಮ್ 2 ತುತ್ತು ಪಕ್ಕಕ್ಕೆ ತಳ್ಳಿ ಆಯಿತು. ಮತ್ತು ಅನ್ನ ಹುಳಿ, ಅದು ಅರ್ಧ ತುತ್ತು ತಳ್ಳಿ ಆಯಿತು. ಅವರು ನೋಡಿಬಿಟ್ರೆ ಯಾರಿಗೂ ಊಟ ಮಾಡೋಕ್ಕೆ ಮನಸ್ಸು ಬರೋಲ್ಲ. ಅದೇ ಕೆಲವರು ಊಟ ಮಾಡ್ತಾರೆ, ಎಷ್ಟು ಚೆನ್ನಾಗಿ ರುಚಿಕಟ್ಟಾಗಿ ಊಟ ಮಾಡ್ತಾರೆ. ನಮಗೆ ನಾವು ಊಟ ಮಾಡೋಣ ಅನಿಸ್ತಿರುತ್ತೆ, ಆ ರುಚಿ ಹುಟ್ಟುತ್ತೆ. ನಿಜವಾಗಿ ನೋಡಿದ್ರೆ ಅಷ್ಟು ರುಚಿ ಅದರಲ್ಲಿ ಇರೋಲ್ಲ, ಅವ್ರು ಊಟ ಮಾಡೋ ಸ್ಟೈಲಲ್ಲಿ ಇರುತ್ತದು, ಚೊಕ್ಕವಾಗಿ ಊಟ ಮಾಡುವಂಥದ್ದು. ಇಲ್ಲಿ ನೋಡಿ, ಇವರು ಹೂವನ್ನು ಎಷ್ಟು ಅದ್ಭುತ ವರ್ಣಿಸ್ತಾರೆ ಅಂದರೆ ನಮ್ಗೆ ಇನ್ನೇನು ಅದ್ಭುತವಾದ ಪ್ರಪಂಚವೋ, ರಮ್ಯ ಪ್ರಪಂಚವೋ ಅನಿಸ್ಬೇಕು. ನಿಜವಾಗಿ ನಾವು ಹೂವಿನ ಮಧ್ಯೆ ಇದೆ ನಮಗನ್ಸುತ್ತಾ, ನಮ್ಗೆ ಗೊತ್ತಿಲ್ಲ. ಇದು ಕವಿ ಹೃದಯ, ಅದಕ್ಕೆ ಹಾಗನ್ಸುತ್ತೆ ಅವ್ರಿಗೆ. ಹಾಗೆ ನೋಡಿ, ಇಂದ್ರಿಯಕ್ಕೆ ಪಶ್ಚಾತ್ತಾಪ ಅಂತ ಒಂದು ಪದ್ಯ ಇದೆ. ಅವನು ಹೊರಟು ಬಿಡ್ತಾನೆ, ಅವಳು ಹೋಗಬೇಡಿ ಅಂತಂತಾಳೆ. ಪಾಪ ಅವನು ಡ್ಯೂಟಿ ಅಂತ ಕಾಣುತ್ತೆ, ಬ್ಯೂಟಿನ ಬಿಟ್ಟು ಹೊರಟೋದ. ಅವನು ಹೋಗಬೇಕಾದ್ರೆ ನೋಡಿ ಅವನಿಗೆ ಏನನ್ಸುತ್ತೆ ಅಂದರೆ, ಹೋಗಬೇಡಿ ಅಂದ್ರೂ ಹೋಗಲೇಬೇಕಾಗಿದೆ. ಅವನನ್ನು ಇಲ್ಲಿ ಇರು ಅಂತ ಹೇಳಿದ್ದು ಯಾವುದು ಗೊತ್ತಾ? ಅವಳು ಬಾಯಲ್ಲಿ ಏನಾದ್ರು ಹೇಳಲಿ, ನಲ್ಲೆ ಮುಡಿದ ಮೊಲ್ಲೆ ಅರಳು, ಅಂದರೆ ಮೊಲ್ಲೆ ಅಂತಂದರೆ ಮೊಗ್ಗು, ಅದರ ಅರಳು ಹೂವು. ನಲ್ಲೆ ಮುಡಿದ ಮೊಲ್ಲೆ ಅರಳು ಇಲ್ಲೇ ನಿಲ್ಲಿರಿ ಎಂದಿತ್ತು. ಅದು ಅವಳು ಹೇಳಲಿ, ಬಾಯಿ ಬಿಟ್ಟು ಹೇಳ್ತಾಳು ಬಿಡು, ಅದು ಇಲ್ಲೇ ಇರು ಅಂತಂತೆ. ಅದಕ್ಕೋಸ್ಕರ ಏನು ಮಾಡಿ, ಆದರೆ ಹೊರಟೋಗ್ಬಿಡ್ತಾರೆ, ಹೊರಟನಾದೇನೇಕೆ ಅಂತ ಹೇಳ್ಕೊಂಡು ಅದಕ್ಕೆ ಪಶ್ಚಾತ್ತಾಪ ಅದು ಅದಾಯಿತು. ಆದರೆ ಹೂವು ಹೇಗೆ ಸಾಂಕೇತಿಕ ಆಗುತ್ತೆ ನೋಡಿ. ಮನೆಗೆ ಬಂದ ಹಣ್ಣು ಅಂತ ಒಂದು ಪದ್ಯ ಇದೆ, ಮನೆಗೆ ಬಂದ ಹೆಣ್ಣು. ಅದೇ ಇವರು ಬ್ರೈಡ್ ಕಮ್ಸ್ ಹೋಮ್ ಅಂದ್ರಲ್ಲ, ಅದೇ ಅದು. ಮೊದಲನೇ ದಿನ ಬಂದಿರ್ತಾಳೆ ಅವಳು ಮನೆಗೆ. ತಾವೆಲ್ಲ ಯಾರು ಸ್ತ್ರೀಯರಿದ್ದೀರಿ, ಮದುವೆಯಾಗಿ ಇದ್ರ ಮನೆಗೆ ಹೋದಾಗ ಗೊತ್ತಿರುತ್ತೆ, ಬಹಳ ಬೇಸರ ಆಗುತ್ತೆ ತಮ್ಮ ತವ್ರ ಮನೆಯನ್ನು ಬಿಟ್ಟು ಬಂದು ಮೊದಲನೇ ಸಲ. ಹಾಗೆ ಮೊದಲ ದಿನ ಮೌನ, ಅಳುವೇ ತುಟಿಗೆ ಬಂದಂತೆ. ಮೊದಲನೇ ದಿವಸ ಏನು ಹೇಳಬೇಕು ಗೊತ್ತಿಲ್ಲ ಅಳು. ಹಾಗಾಗಿ ಅವಳು ಚಿಂತೆಯಲ್ಲೇ ಇರುತ್ತೆ. ಏನು ಚಿಂತೆ ಅಂದರೆ ತಾಯಿ ಮನೆ ಚಿಂತೆ ಇರುತ್ತೆ, ಹೊಂದ್ಕೋಬೇಕಲ್ಲ. ಆ ಚಿಂತೆನ ಹೆಂಗೆ ಎಕ್ಸ್ಪ್ರೆಸ್ ಮಾಡ್ತಾರೆ ನೋಡಿ. ಚಿಂತೆ ಅನ್ನೋದು ಹೇಗೆ ಗೊತ್ತಾಗುತ್ತೆ ನಮಗೆ? ದುಃಖದಿಂದ ಇರ್ಬೋದು, ಕಣ್ಣಲ್ಲಿ ನೀರಿರ್ಬೋದು, ಮೌನ ಇದೆ, ಮಾತಾಡದೇ ಇರಬಹುದು. ಆದರೆ ಇವ್ರು ಹೇಳೋ ವಿಶೇಷ ಏನು ಅಂತಂದರೆ, ಚಿಂತೆ ಬಿಡಿ ಹೂವು ಮುಡಿದಂತೆ. ಒಂದೇ ಒಂದು ಹೂವು ಮುಡ್ಕೊಂಡಿದ್ರೆ ಅವಳು ಚಿಂತೆ ಅಂತದು, ಅಂದರೆ ಅವಳಿಗೆ ಮನಸ್ಸು ಸರಿ ಇಲ್ಲ. ಅದೇ 2ನೇ ದಿವಸ ಚೂರು ಮಾತಾಡೋಕ್ಕೆ ಶುರು ಮಾಡಿಲ್ಲಂತೆ. 3ನೇ ದಿನಕ್ಕೆ ಶಿ ಸೆಟಲ್ಸ್ ಡೌನ್. ನಮ್ಮ ಹೆಂಗಸರಿಗಿರುವಂಥ, ಸ್ತ್ರೀಯರಿಗಿರುವಂಥ ಹೊಂದ್ಕೊಳ್ಳೋ ಶಕ್ತಿ ಅದು. 3ನೇ ದಿವಸಕ್ಕೆ ಹೊಂದ್ಕೊಂಡ್ಬಿಟ್ರು. ಅದಕ್ಕೇನೆ 3ನೆಯ ಸಂಜೆ ಅವಳು ಸಂತೋಷವಾಗಿದ್ದಾಳೆ. ಹೆಂಗೆ ಸಂತೋಷವಾಗಿದ್ದಾಳೆ? 3ನೆಯ ಸಂಜೆ ಹೆರಳಿನ ತುಂಬ ದಂಡೆ ಹೂವಿಗೂ ಜೀವ ಬಂದಂತೆ.
ಚಿಂತೆ ಇದ್ದಾಗ ಒಂದೇ ಹೂವು. 3ನೇ ದಿನ ಅವರು ಯಾವಾಗ ಹೊಂದ್ಕೊಂಡ್ಬಿಟ್ಲು, ಸ್ವಸ್ಥಲಾದ್ಲು, ಹೆರಳು ತುಂಬ ದಂಡೆ ಹೂ ತುಂಬ್ಕೊಂಡ್ಬಿಟ್ಟಿದ್ದಾಳೆ. ಆದರೆ ಚೆನ್ನಾಗಿದ್ದ ಅವಳಲ್ಲ, ಹೂವಿಗೂ ಜೀವ ಬಂದು, ಅವಳು ಮುಡ್ಕೊಂಡಿಂದ ಹೂವಿಗೂ ಜೀವ ಬಂತು ಅಂತ. ಹೀಗೆ ಒಬ್ಬ ಹೆಣ್ಣಿನ ಮನಸ್ಸಿನ ಸೂಕ್ಷ್ಮವಾದ ಭಾವನೆಗಳನ್ನು ಸೂಕ್ಷ್ಮವಾದ ಹೂವಿನ ಮೂಲಕ ಹೇಳ್ತಾರಲ್ಲ. ಅಂದರೆ ಎಲ್ಲ ನಾವು ಹೇಳೋದುಂಟು, ಎಲ್ಲನೂ ಒಂದೇ ದೃಷ್ಟಿಯಿಂದ ನೋಡೋರಿಗೆ ಇವರು ಲೆನ್ಸ್ ಇಟ್ಕೊಂಡು ನೋಡ್ತಿದ್ದಾರೆ ಅಂತ, ಒಂದು ಕಲರ್ ಗ್ಲಾಸ್ ಅಂತೀವಿ. ನರಸಿಂಹಸ್ವಾಮಿ ಇಡೀ ಪ್ರಪಂಚವನ್ನೇ ಹೂವಿನ ಗ್ಲಾಸ್ ಮೂಲಕ ನೋಡ್ತಾ ಇರ್ತಾರೆ. ಎಲ್ಲದ್ರ ಮೂಲಕ ಕಾಣುತ್ತೆ ಅವ್ರಿಗದು. ಹೇಗೆ ಕಾಣುತ್ತೆ ಅಂತಂದರೆ ನೋಡಿ, ಹೂವು ಅಂತ ಹೇಳಲ್ಲ ಇಲ್ಲಿ, ಹಸಿರೆಲೆಗಳಲ್ಲಿ ಮಾಸದ ಕಣ್ಣು ಥಳಥಳಿಸಿ. ಯಾವುದು ಮಾಸದ ಕಣ್ಣು ಅಂದರೆ ಹೂವು. ಮಾಸದ ಕಣ್ಣು ಥಳಥಳಿಸಿ ತಪ್ಪು ಹೆಜ್ಜೆಗಳನ್ನು ಸರಿಪಡಿಸಲಿ. ನೆಲದಾಳದಲ್ಲಿ ಬೇರಿಳಿದ ಮರಗಳು ಬದುಕಿ ಎಲ್ಲ ಕಾಲಗಳಲ್ಲಿ ಹೂವ ತೊಡಲಿ. ಅವು ಎಲ್ಲ ಕಾಲದಲ್ಲೂ ಹೂ ಬಿಡ್ತಾ ಇರಲಿ ಅಂತ. ಒಟ್ಟು ಹೇಗೆ ಅಂತಂದರೆ ಅವರಿಗೆ ಪ್ರಕೃತಿಯೇ ಹೂವು, ಪ್ರಕೃತಿಯಲ್ಲೇ ಸೌಂದರ್ಯ. ಒಲವು ದೇವರ ಹೆಸರು. ಒಲವು ಅಂತಂದರೆ ಪ್ರೇಮ, ಪ್ರೀತಿ ಅಂದರೆ ದೇವರಿಗೆ ಸಮಾನ. ಅದು ದೇವರಿಗೆ ಇನ್ನೊಂದು ಹೆಸರು ಹುಡುಕ್ರಿ ಅಂದರೆ ಪ್ರೀತಿ ಅಂತೆ. ಅದು ಒಲವು ದೇವರ, ನಾವು ಗಾಡ್ ಈಸ್ ಲವ್ ಅಂತೀವಲ್ವಾ, ಹಾಗೆ ಒಲವು ದೇವರ ಹೆಸರು. ಚೆಲುವು ಹೂವಿನ ಬದುಕು. ಚೆಲುವು ಅಂದರೆ ಯಾವುದು ಅಂದರೆ ಹೂವಿನ ಬದುಕೇ ಚೆಲುವು. ಅದನ್ನು ಇದ್ದು ಬಿಟ್ಟರೆ ನಮ್ಮಲ್ಲಿ ಚೆಲುವಿದ್ದ ಹಾಗೆ. ಹಾಗೆ ಹೂವಿನ ಸಾರ್ಥಕ್ಯ ಎಲ್ಲಿದೆ? ಸೇವಂತಿಕೆಯ ಬದುಕು ಕಂಪಿನಲ್ಲಿ, ಎಲೆಮರಿಯ ಹಕ್ಕಿ ಹಾಡಾಗುವುದು ಕೋಗಿಲೆ, ಧನ್ಯತೆಯ ಕಾಣುವುದು ಇಂಪಿನಲ್ಲಿ. ಅಷ್ಟೇ. ಕೋಗಿಲೆ ಅದರ ಧನ್ಯತೆ, ಅದರ ಫುಲ್ಫಿಲ್ಮೆಂಟ್, ಸಾರ್ಥಕತೆ ಇರೋದು ಯಾವುದರಲ್ಲಿ? ಇಂಪಿನಲ್ಲಿ. ಹಾಗಾದರೆ ಸೇವಂತಿಗೆಯದು ಕಂಪಿನಲ್ಲಿ. ಸೊ ಸೇವಂತಿಗೆಯಲ್ಲಿ ಆ ವಾಸನೆ, ಸುವಾಸನೆ ಇದ್ದರೆ ಆಗೋಯ್ತು. ನೋಡಿ, ಈಗ ಮಲ್ಲಿಗೆಯನ್ನು ಇಷ್ಟಪಡ್ತಾರೆ ಅಂತ ಹೇಳಿದೆ. ಹೇಗೆ ಅದನ್ನು ಆಯ್ಕೆ ಮಾಡ್ಕೋತಾರೆ ಅನ್ನೋದಿದೆಯಲ್ಲ, ಅವರ ನಿಜವಾದ ರುಚಿಗೆ ನಾವು ಹ್ಯಾಟ್ಸ್ ಆಫ್ ಅನ್ಬೇಕು. ಅಷ್ಟು ಅದ್ಭುತವಾಗಿ ಹೇಳ್ತಾರೆ ಅದನ್ನ. ಕುಮಾರವ್ಯಾಸನಲ್ಲಿ ದ್ರೌಪದಿ ಸ್ವಯಂವರ ಆಗಬೇಕಾದ್ರೆ ಎಲ್ಲರನ್ನೂ ತೋರಿಸ್ತಾರೆ, ರಾಜರನ್ನೆಲ್ಲ. ಅವಳು ಯಾರನ್ನೂ ಒಪ್ಪಲಿಲ್ಲ, ರಿಜೆಕ್ಟ್ ಮಾಡಿದ್ಲು ಅಷ್ಟು ಜನರನ್ನ. ನೋಡ್ಬಿಟ್ಟು ಒಪ್ಪಲ್ಲ ಅಂತ ಅನ್ಬೇಕಿತ್ತು. ಪಾಪ ಪುಣ್ಯಾಗಿತ್ತಿಗೆ ನೋಡೋಕ್ಕೂ ಪುರ್ಸತ್ತಿರಲಿಲ್ಲ. ಇವರನ್ನೇನು ನೋಡೋದು ಅಂತ ನೋಡಲೂ ಇಲ್ಲ ಅವಳು. ನೋಡದೆ ಶಿ ರಿಜೆಕ್ಟೆಡ್. ಹೋಲ್ಸೇಲ್ ರಿಜೆಕ್ಷನ್ ಎಕ್ಸೆಪ್ಟ್ ಕೃಷ್ಣ ನೋಡಿದರೆ ಅಣ್ಣ ಅನ್ನಿಸ್ಬಿಡ್ತು, ದೊಡ್ಡವನು ಅನ್ನಿಸ್ಬಿಡ್ತು, ಮುಗಿದೋಯ್ತು. ಯಾರನ್ನೂ ಅವಳು ಸೆಲೆಕ್ಟ್ ಮಾಡಲಿಲ್ಲ. ತಕ್ಷಣ ಬಿಲ್ಲು ಬಾಣದ್ದು ಅದಿದೆಯಲ್ಲ, ಮೀನಿಗೆ ಹೊಡಿಬೇಕು ಅಂತ ಅದನ್ನಿಟ್ಟರು. ಕ್ಷತ್ರಿಯರೆಲ್ಲ ಎಲ್ಲರೂ ಬಿದ್ದರು, ಎಲ್ಲ ಮೈ ಮೇಲೆ ಕೆಡಕೊಂಡು ಫ್ರ್ಯಾಕ್ಚರು. ಹೋಗ್ತಾ ಜೋರಾಗಿ ಹೋದರು, ಬರ್ತಾ ಸ್ಟ್ರೆಚರ್ ಮೇಲೆ ವಾಪಸ್ಸು. ಇನ್ನೇನು ಮಾಡಬೇಕು ಅಂತ ದ್ರುಪದ ಯೋಚನೆ ಬಂದಾಗ, ಇಲ್ಲ ಕಣೋ, ಪ್ರಯತ್ನ ಪಡೋ, ಬ್ರಾಹ್ಮಣರೆಲ್ಲ ಇದಾರಲ್ಲ ಅವ್ರಿಗೂ ನೀವು ಒಂದು ಟ್ರೈ ಮಾಡಿ ಅಂತಂದು ಅಂತ. ತಕ್ಷಣ ಬ್ರಾಹ್ಮಣರು ಒಂದು ಟ್ರೈ ಮಾಡ್ಬೋದು, ಪ್ರಯತ್ನ ಪಡ್ಬೋದು, ಘೋಷಿಸ್ಬಿಟ್ರು. ಘೋಷಿಸಿದ ತಕ್ಷಣ ಕುಮಾರವ್ಯಾಸ ಹೇಳ್ತಾನೆ, ಬ್ರಾಹ್ಮಣರು ಕೋಪ ಬಂದಂತೆ. ಯಾಕೆ ಕೋಪ ಬಂತು ಅಂತಂದರೆ, ಇದರಲ್ಲ ನಮ್ಮನ್ನು ಪರೀಕ್ಷೆ ಮಾಡೋದು. ನಾವು ಪಾಸಾಗಿರೋದು ಪೊಲಿಟಿಕಲ್ ಸೈನ್ಸು, ಫಿಸಿಕ್ಸ್ ಮೇಲೆ ಹೆಂಗ್ರಿ ಪ್ರಶ್ನೆ ಕೇಳ್ತೀರಾ? ನಮಗೆ ನೀವು ಪ್ರಶ್ನೆ ಕೇಳಬೇಕಾದ ಯಾವುದ್ರಲ್ಲಿ? ನಮ್ಮ ವಿಷಯದಲ್ಲಿ ಕೇಳಿ. ವ್ಯಾಕರಣ ಕೇಳ್ತೀರಾ, ಕಾವ್ಯ ಕೇಳ್ತೀರಾ, ದರ್ಶನ ಕೇಳ್ತೀರಾ, ವೇದಾಂತ ಕೇಳ್ತೀರಾ, ಇನ್ನೊಂದು ಕೇಳಿ, ಅದ್ಭುತವಾಗಿ ಹೇಳ್ತೀವಿ, ಅದನ್ನು ಕೇಳಿ ನೀವು. ಅದು ಬಿಟ್ಬಿಟ್ಟು ಇದನ್ನು ಕೇಳೋದು ನಮ್ಮ ಹತ್ರ ನೀವು ಅಂತ ಕೋಪ ಮಾಡು. ಇನ್ನು ಕೆಲವರು ಅದೆಲ್ಲ ಬೇಡ ರೀ, ಕಾವ್ಯ ಇದೆಲ್ಲ ಇಲ್ಲಿ ಯಾಕ್ರಿ ಬೇಕು, ಊಟಕ್ಕೆ ಕರೀಲಿರಿ, ನಾವು ತೋರಿಸ್ತೀವಿ, ನಾವು ಹೇಗೆ ಊಟ ಮಾಡ್ತೀವಿ ತೋರಿಸ್ತೀವಿ ಅಂದ್ರಂತೆ. ಹೇಗೆ ಊಟ ಮಾಡೋದು ಅಂದರೆ ವಿವರಿಸ್ತಾರೆ. 4 ಪದ್ಯ ಹೊಡೆದಿದ್ದ ಅನ್ನೋದನ್ನು. ಹೆಂಗಿರಬೇಕು ಅಂದರೆ ಆ ಹೋಳಿಗೆ, ಅದ್ರ ತುಪ್ಪ, ಅದಕ್ಕೆ ಹಾಕುವಂಥ ಜೋನಿ ಬೆಲ್ಲ. ಅವನು ಹೇಳ್ತಾನೆ, ನನ್ನ ಮಾತಲ್ಲ ಅದು, ಅವನ ಮಾತು. ಆ ಜೋನಿ ಬೆಲ್ಲ, ತನಿ ಬೆಲ್ಲ, ಶುದ್ಧವಾದ ಬೆಲ್ಲವಂತೆ, ಕೆಟ್ಟ ಬೆಲ್ಲ ಅಲ್ಲ ಅದು. ಆ ಸ್ವೀಟು ಅಂದರೆ ನಮ್ಮ ಅಜ್ಜ ಹೇಳೋರ್ದು ಯಾವಾಗಲೂ, ಆ ಒಬ್ಬಟ್ಟಿಗೆ ಇರುವೇನೇ ಮುತ್ತೋಲ್ಲ ಅಂತ. ಅಂಥದ್ದಲ್ಲ, ಸೊಗಸಾದಂತಹ ಹಿಂಗಿಂಗ್ ಇರಬೇಕಂತೆ. ಅಂದರೆ ಹೀಗೆ ನಮ್ಮ ಇಂಗ್ಲೀಷಲ್ಲಿ ಫ್ಯಾಸ್ಟಿಡಿಯಸ್ ಅಂತಾರೆ. ಫ್ಯಾಸ್ಟಿಡಿಯಸ್ ಅಂದರೆ ಅಭಿರುಚಿ ಇರೋವನು ಅಂತ, ಹಿಂಗೇ ಇರಬೇಕು ಅಂತ. ಆ ರುಚಿ ಇರೋರು. ಮಾಸ್ತಿ ಹೇಳೋ ಹಾಗೆ, ಭಾಳ ಸ್ವಾರಸ್ಯವಾಗಿ ಮಾಸ್ತಿ ಹೇಳ್ತಾರೆ, ಆನೆ ಜಲ್ಲೆ ಕಬ್ಬು ತಿನ್ನುತ್ತಂತೆ, ಇರುವೆ ಒಂದು ಸಣ್ಣ ಸಕ್ಕರೆ ಕಾಳು ತಿನ್ನುತ್ತಂತೆ. ಇರುವೆ ತಿನ್ನೋ ಹಾಗೆ ಆನೆಗೆ ತಿನ್ನೋಕೆ ರುಚಿ ಗೊತ್ತಿಲ್ಲ ಅಂತ. ಈ ಆನೆಗೆ ಬೇರು ಸಮೇತ ಸಿಪ್ಪೆ ಸಮೇತ ನುಂಗುತ್ತಿರುತ್ತಷ್ಟೇ. ಆನೆಗೆ ಬಂಡಿಗಟ್ಟಲೆ ಬಂದ್ರಾಯ್ತು, ಇರುವೆಗೆ ಹಾಗಲ್ಲ, ಒಂದೇ ಕಾಳಲ್ಲಿ ಆ ರುಚಿ. ನೀವು ಇವರ ಆ ರುಚಿಯಲ್ಲಿ, ಆ ಅಭಿರುಚಿಯಿಂದ ನಾ ಹೇಳಿದ್ದು, ಪ್ರಾಣಿಗಳಿಗೆಲ್ಲ ರುಚಿ ಅಂತಿದೆ, ಮನುಷ್ಯನಿಗೆ ಮಾತ್ರ ಅಭಿರುಚಿ ಅಂತ ಬರೋದು. ಆ ಸಾರು ಮಾಡಿದಾಗ ಇನ್ನೊಂದು ಚೂರು ಇಂಗು ಹೆಚ್ಚಾಗಬೇಕಿತ್ತು ಅಂತಂತೀವಲ್ಲ, ಅದು ಅಭಿರುಚಿ.
ಇವರು ಆ ಅಭಿರುಚಿಯನ್ನು ಜೀವನದ ಬಗ್ಗೆ ಬೆಳೆಸ್ಕೊಂಡವರು. ವೆಂಕಟೇಶ್ ಮೂರ್ತಿಯವರು, ಎಚ್ ವೆಂಕಟೇಶ್ ಮೂರ್ತಿ ಈಗ ಕನ್ನಡ 85ನೇ ವರ್ಷದ ಇದಕ್ಕೆ ಸಮ್ಮೇಳನಕ್ಕೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರಲ್ಲ, ಅವರು ನರಸಿಂಹಸ್ವಾಮಿಯವ್ರ ಬಗ್ಗೆ ತಮ್ಮ ಪುಸ್ತಕದಲ್ಲಿ ಬರೆದಿದ್ದಾರೆ. ಬಹಳ ಅವ್ರ ಮನೆಗೆ ಹೋದರೆ ಶ್ರೀಮತಿ ವೆಂಕಮ್ಮನವರು ಮಾಡ್ತಿದ್ದಂಥ ಉಪ್ಪಿಟ್ಟು ಎಷ್ಟು ಅದ್ಭುತವಾಗಿರ್ತಿತ್ತು. ಉಪ್ಪಿಟ್ಟು ಅಂದರೆ ಸಾಕು, ನಮ್ಮ ಈಗಿನ ಕಾಲದವ್ರು ಅದನ್ನ ಹೊರಗಿಡ್ತಾರೆ, ಅದು ತಿಂಡಿ ಅಲ್ವೇ ಅಲ್ಲ ಅದು ಅಂತ. ಆದರೆ ಅವ್ರು ಉಪ್ಪಿಟ್ಟಿನ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ಏನೋ ಒಂದು ರುಚಿ ಇರಬೇಕಲ್ಲ, ಅಭಿರುಚಿ ಮನೆಯಲ್ಲಿ. ಎಲ್ಲ ಹೂಗಳ ನಡುವೆ ಮಲ್ಲಿಗೆಯೇ ನನ್ನ ಆಯ್ಕೆ, ಮಲ್ಲಿಗೆಯೇ ನನ್ನ ಎದೆಯ ಗೆದ್ದ ಹೂವು. ಇವ್ರ ಪದ್ಯ ಸರಳವಾಗಿರುತ್ತೆ, ಆದರೆ ಪ್ಲೀಸ್ ರಿಮೆಂಬರ್ ಹಿಸ್ ಸಿಂಪ್ಲಿಸಿಟಿ ಈಸ್ ಡಿಸೆಪ್ಟಿವ್. ಭಾಳ ಮೋಸ ಮಾಡುವಂತಹ ಸರಳತನ. ತುಂಬ ಸರಳ ಅಂದ್ಕೊತಿರ್ತೀವಿ, ನಿಜವಾಗಿ ಓದೋಕೆ ಹೋದಾಗ ಗೊತ್ತಾದ್ರೆ ಇಷ್ಟು ಆಳದ ಅರ್ಥ ಇದೆಯಲ್ಲ ಅಂತ ಆಮೇಲೆ ಹೊಳೆಯುತ್ತೆ. ಅದಕ್ಕೆ ವೆಂಕಟೇಶ್ ಮೂರ್ತಿ ಹೇಳ್ತಾರೆ, ಅಂದು ಅಷ್ಟೇ ಇಂದು ಅಷ್ಟೇ ನರಸಿಂಹಸ್ವಾಮಿಯವರ ಕವನಗಳನ್ನು ಓದಿದಾಗ ಕಣ್ಣು ತೇವವಾಗುತ್ತದೆ ಅಂತ ಬರೀತಾರೆ. ಕಣ್ಣು ಒದ್ದೆ ಆಗಿಬಿಡುತ್ತೆ ಅಂತ. ಅವತ್ತೂ ಅಷ್ಟೇ ಇವತ್ತೂ ಅಷ್ಟೇ ಅಂತ. ಯಾಕೆಂದರೆ ಅದು ಸೂಕ್ಷ್ಮ ಇದೆ, ಅದಕ್ಕೆ ಕೂತು ಓದಬೇಕಾಗತ್ತೆ. ಅದನ್ನು ಒಂದೇ ಸಲ ಓದಿರಿ ಅಂದರೆ ಸಿಂಪಲ್ ಆಗಿದೆ ಇದು ಅನಿಸುತ್ತೆ. ದುಂಡು ಮಲ್ಲಿಗೆಯತ್ತ ನಾನು ಓಡಾಡುವೆನು, ಹೂವ ಕಂಪಿಗೆ ಕೈಯ ಮುಗಿಯುತ್ತಿಹೆನು. ಎಂಥ ಸುವಾಸನೆ ನಿಂದು ಅಂತ. ಬೆಳಗಾಗ ಹೂ ಅರಳಿ ಕಂಪನೆರೆಯುವುದು ಎನಗೆ, ಮಧ್ಯಾಹ್ನದಲ್ಲಿ ಬಿಸಿಲು ತೆರೆವುದದನ್ನು, ಅದನ್ನು ಅರಳಿಸುತ್ತೆ. ಹೂವ ಪಾತಿಗಳಲ್ಲಿ ಸಂಜೆ ಬಿಸಿಲಾಡುವುದು, ತಲೆಯ ತೆಗ್ಗಿಸುವುದದು ಇರುಳಿನಲ್ಲಿ. ಎಷ್ಟು ಅಬ್ಸರ್ವ್ ಮಾಡಿರಬೇಕು. ಬೆಳಗ್ಗೆ ಅಲ್ಲಿ ಹೋದರೆ ಮೊಗ್ಗು, ಮಧ್ಯಾಹ್ನದ ಹೊತ್ತಿಗೆ ಅರಳುತ್ತಂತೆ, ಸೂರ್ಯ ಬಂದು ಸಂಜೆ ಹೊತ್ತಿಗೆ ತಲೆ ತಗ್ಗಿಸುತ್ತಂಥದ್ದು. ಹಾಗೆ ಇರುವಂತಿಗೆ ಇದು ಏನು ಮಾಡ್ತಿದೆ, ಅದು ಅಟ್ರಾಕ್ಟ್ ಮಾಡ್ತಿದೆ, ಆಕರ್ಷಿಸ್ತಾ ಇದೆ ಕವಿನ. ಅದಕ್ಕೆ ಹೇಳ್ತಾರೆ ಇರುವಂತಿಕೆಯ ಸಂಚು ಅರ್ಥವಾಯಿತು ನನಗೆ. ಸ್ಕೀಮ್ ಇದು. ಏನು ಮಾಡ್ತಿದೆ, ನನ್ನ ಕಡೆ ಬಾ ಅಂತಿದೆ. ಇರುವಂತಿಗೆ ಅರ್ಥ ಆಯಿತು. ಸೂಜಿ ಮಲ್ಲಿಗೆ ನನ್ನ ಕರೆಯುತ್ತಿಹುದು. ಸೂಜಿ ಮಲ್ಲಿಗೆನು ಇಲ್ಲಿ ಹೋಗ್ಲೋ ಅಲ್ಲಿ ಹೋಗ್ಲೋ ಅಂತ ಪಾಪ. ಹೂವ ಮುಟ್ಟುವುದಿಲ್ಲ ದೂರ ನಿಲುವೆನು ನಾನು, ಮುಟ್ಟಿದರೆ ದುಂಡು ಹೂ ತಣ್ಣಗಿಹುದು. ಮುಟ್ಟಬಾರದು ಹೂವನ್ನು. ಇನ್ನೊಂದು ಕಡೆ ಹೇಳ್ತಾರೆ ಮುಟ್ಟಬಾರದು ಹೂವ, ಮುಟ್ಟಿದರೆ ಮುಸುಕು ಹೂವು, ಅಂದರೆ ಹೋಗ್ಬಿಡುತ್ತೆ. ಹೂವನ್ನ ಮಾಡಬಾರ್ದು ಹಾಗೆ. ಎಲ್ಲೋ ಕೆಮ್ಮಣ್ಣಗುಂಡಿ ಹತ್ರ ಮಾಸ್ತಿ ಹೋಗಿರ್ತಾರೆ, ಟ್ರಾವೆಲರ್ಸ್ ಬಂಗ್ಲೋ, ಇಡೀ ಬಿಲ್ಡಿಂಗು ಬಂಗ್ಲೋ ತುಂಬ ಗಮ್ಮತ್ತ ಹೂವಿನ ವಾಸನೆ, ಮಲ್ಲಿಗೆ ಹೂವು. ಇವ್ರು ಎಲ್ಲಿದೆ ಅಂತಾರೆ. ಹೂವು ಅಲ್ಲೊಂದು ಬಳ್ಳಿ ಐತೆ ಸ್ವಾಮಿ, ಅದರಲ್ಲಿದೆ ಅಂತ ನೋಡಿ. ಹೌದಾ ನೋಡು ಅಂತಾರೆ. ಹೂವಿನ ಕಾಲ ಮುಗಿದೋಗಿದೆ. ಮಾಸ್ತಿಗೆ ಆಶ್ಚರ್ಯ, ಹೂವಿನ ಕಾಲ ಮುಗಿದಿದೆ ಹೆಂಗೆ ಅಂತ ಬಂದು ನೋಡ್ತಾರೆ, ಎಲ್ಲೂ ಇಲ್ಲ, ಹೂ ಕಾಣಿಸ್ತಾನೆ ಇಲ್ಲ. ಮಲ್ಲಿಗೆ ಬಳ್ಳಿ ಇದೆ, ರಾಶಿ ಬಳ್ಳಿ, ಹೂ ಇಲ್ಲ. ಏನು ನೋಡೋ ಅಂತಾರೆ. ಒಂದು ಕೋಲ್ ತಗೊಂಡು ನೋಡೋ ಅಂತಾರೆ. ಅವನು ಹಿಂಗೆ ಮಾಡಿ, ಸ್ವಾಮಿ ಇದ್ರ ಒಳಗಡೆ ನೋಡಿ ಒಂದೇ ಹೂ ಇದೆ ಅಂತಾರೆ. ಒಂದೇ ಮಲ್ಲಿಗೆ ಹೂ ಇದೆ, ಅದರದ್ದೇ ಇಷ್ಟೊಂದು ಸಂಭ್ರಮ. ಮಾಸ್ತಿ ಮಾತದು ಅದರದ್ದೇ ಸಂಭ್ರಮ. ಆ ಆಳು ಏನೇ ಆಗಲಿ ಯಜಮಾನ್ರೆ ಖುಷಿ ಪಡಿಸ್ಬೇಕಲ್ಲ, ಕಿತ್ಕೊಡ್ಲಾ ಸ್ವಾಮಿ ಅಂತಾನೆ. ತಕ್ಷಣ ಬೇಡ ಅದ್ರ ಪಾಡಿಗೆ ಅದನ್ನು ಬಿಟ್ಬಿಡು, ಅದ್ರ ಪಾಡಿಗೆ ಅದನ್ನು ಬಿಟ್ಟುಬಿಡು ಅಂತಾರೆ. ಮಾಸ್ತಿ ಮನಸ್ಸು ನೋಡಿ ಹೇಗೆ ಅಂತ. ಅದಕ್ಕೆ ಹೇಳ್ತಾರೆ, ಅವತ್ತೇನೋ ಒಂದು ನಿರ್ಘೃಣತೆಯಿಂದ ಯೋಚನೆ ಮಾಡಿದೆ, ಕಿಲ್ಬೇಡ ಅಂದೆ. ಆದರೆ ಇವತ್ತು ಯೋಚನೆ ಮಾಡಿದೆ, ಎಷ್ಟು ಒಳ್ಳೆ ಕೆಲಸ ಮಾಡಿದೆ ನಾನು. ಅಲ್ಲೇ ಇದ್ದಿದ್ದ ಆ ವಾಸನೆ ಹಾಗೆ ಇತ್ತು. 1-2 ದಿನ ನಾನು ಕಿತ್ಕೊಂಡು ಹೋಗಿದ್ರೆ ಹೊರಟೆ ಹೋಗಿರ್ತಿತ್ತಲ್ಲ ಅಂತಾರೆ. ಎಷ್ಟು ಸೂಕ್ಷ್ಮ ಇರಬೇಕು ನೋಡಿ ಈ ಕವಿಗಳು. ನಾನು ಚಿಕ್ಕವನಾಗಿದ್ದ ವಿ ಸಿ ತಾರಾಮಯ್ಯ ಇದ್ರು, ವಿ ಸಿಯವರು. ಆ ಕಲೀಗ್ಸು ನನ್ನನ್ನು 2 ಕೈಯನ್ನು ಹಿಡ್ಕೊಂಡು ದರ ಎಳ್ಕೊಂಡು ಹೋದ್ರಂತೆ. ನಮ್ಮಮ್ಮ ಹೇಳೋರು, ಎಳ್ಕೊಂಡು ಹೋದ್ರು ನನ್ನನ್ನು ಎತ್ಕೊಂಡು. ಹಾಗೆ ಮಾಡಬಾರ್ದು, ಎತ್ಕೊಂಡು ಹೋದ್ರು. ನಾನು ಚಿಕ್ಕ ಹುಡುಗ, 4-5 ವರ್ಷ. ನನಗೆ ವಿ ಸಿ ಅವ್ರನ್ನ ಕರೆದ್ಬಿಟ್ಟು ಹೇಳಿದಂತೆ, ಆ ಮಗುಗೆ ಹಂಗೆ ಮಾಡಬೇಡ್ರಪ್ಪ, ಅಲ್ಲೇ ಅವ್ರ ತಾಯಿ ಇದ್ದಾರೆ, ಆ ತಾಯಿ ಮನಸ್ಸಿಗೆ ಎಷ್ಟು ನೋವಾಗಲ್ಲ ನೀವು ಹಂಗೆ ಮಾಡಿದರೆ. ಅದು ಕವಿ ಹೃದಯಕ್ಕೆ ಸಾಧ್ಯ. ಇವರು ಮಲ್ಲಿಗೆ ಹೂವನ್ನು ಮುಟ್ಟಲ್ಲ, ಎಲ್ಲಿ ಮಲ್ಲಿಗೆ ಹೂವು ನೋವಾಗುತ್ತೋ ಅಂತ. ಇದು ಕವಿ ಹೃದಯ. ಈ ಸೂಕ್ಷ್ಮವನ್ನು ನೋಡಬೇಕು. ಪ್ರಕೃತಿಯನ್ನು ಮುಟ್ಟು ಹಾಳು ಮಾಡೋದಲ್ಲ. ಸರಿಯಾಗಿ ಯೋಚನೆ ಮಾಡಿದರೆ ಪರಿಸರ ಪ್ರಜ್ಞೆ ಅಲ್ಲೇ ಇದೆ. ನಾವು ನೋಡಿ ಸಂತೋಷ ಪಡಬೇಕಾದ್ದು, ಮುಟ್ಟು ಹಾಳು ಮಾಡೋದಂಥದ್ದು ಅಲ್ಲ. ಅದು ಆ ಸೂಕ್ಷ್ಮತೆ ಇದೆ. ಅದಕ್ಕೆ ಮುಟ್ಟಿದರೆ ದುಂಡು ಹೂ ಅದು ತಣ್ಣಗಾಗೋದು, ಅದು ಮಾಡಬಾರ್ದು. ತಣ್ಣಗಾಗೋದು ಸತ್ತೋಗುತ್ತದು, ಮುಟ್ಟಬಾರದು ಅದನ್ನು. ಯಾರೋ ಬಂದು ಹೂವ ಮುದ್ದಾಡುವರು, ಅಚ್ಚ ಮಲ್ಲಿಗೆಯನ್ನ ಕರೆಯುತ್ತಿಹುದು. ಬೇರೆ ಬಂದು ಅದನ್ನು ಕಿತ್ಕೋತಾ ಇದ್ದಾರೆ, ಕೀಳಬಾರ್ದು ಅದನ್ನು. ನವಿರಾಗಿ ಬಳುಕುವುದು ನನ್ನ ಮಲ್ಲಿಗೆ ಹೂವು, ಅದು ಬಳುಕ್ತಾ ಇರುತ್ತೆ, ನಾನು ನೋಡಿ ಸಂತೋಷ ಪಡ್ತೀನಿ ಅಷ್ಟೇ. ಅದಕ್ಕಿಲ್ಲ ನನಗಿರುವ ಯಾವ ನೋವು. ವೈಯಕ್ತಿಕವಾದ ನೋವು ಇರ್ಬೋದು, ಆದರೆ ಬೇರೆ ಹೂವಿನ ಕಿತ್ತಾಗಿ ಇವ್ರ ಮನಸ್ಸಿಗೆ ಬೇಜಾರಾಗುತ್ತಲ್ಲ, ಅದೆಲ್ಲ ಇಲ್ಲ. ತನ್ನ ಪಾಡ್ತಾನೆ ಆ ಹೂ ಇದೆ. ಆ ಹೂ ಸಂತೋಷವಾಗಿ ನೋಡಿ ಇವ್ರು ಸಂತೋಷ ಪಡ್ತಾರೆ. ಅದಕ್ಕೆ ಅವ್ರು ಸಂತೋಷವಾಗಿರೋ ಸಾಧ್ಯ. ಬಟ್ ಚೆಲುವ ಕಂಡೆನು ನಾನು ಮಲ್ಲಿಗೆಯ ತೋಟದಲ್ಲಿ. ಮಲ್ಲಿಗೆ ತೋಟದಲ್ಲಿ ಚೆಲುವನ್ ಕಂಡೆ, ಸೌಂದರ್ಯ ಕಂಡೆ. ಸರಿ ನೋಡಿ, ಅದಕ್ಕೆ ತಕ್ಷಣ ಪ್ಯಾರಲಲ್, ಅದಕ್ಕೆ ಸಮಾನಾಂತರವಾಗಿ ಏನು ಹೇಳ್ತಾರೆ, ಒಲವ ಕಂಡೆ ನಾನು ಬದುಕಿನಲ್ಲಿ. ಯಾವನು
ತೋಟದಲ್ಲಿ ಹೂವಿನ ಸೌಂದರ್ಯ ಕಾಣ್ತಾನೋ ಅವನ ಜೀವನದಲ್ಲೂ ಪ್ರೀತಿಯನ್ನು ಕಾಣ್ತಾನೆ. ಕಂಡೆ ಚೆಲುವು ಒಲವುಗಳಲ್ಲಿ ಎರಡು ಬಂತು. ಒಂದು ಹೂವಿನ ಚೆಲುವು, ಇನ್ನೊಂದು ಜೀವನದ ಒಲವು. ಚೆಲುವು ಒಲವುಗಳಲ್ಲಿ ಬಾಳ ಹಾದಿಯ ಕಂಡೆ. ನನ್ನ ಜೀವನದ ದಾರಿ ಯಾವುದು ಅಂತ ತಿಳ್ಕೊಂಡೆ. ಚೆಲುವು ನೋಡಬೇಕು, ಒಲವು ನೋಡಬೇಕು, ಪ್ರೀತಿ ನೋಡಬೇಕು, ಸೌಂದರ್ಯ ನೋಡಬೇಕು. ಹೂವ ಪರಿಮಳದಲ್ಲಿ ಧನ್ಯನಾದೆ. ಇಷ್ಟರ ಮಟ್ಟಿಗೆ ತಾದಾತ್ಮ್ಯ ಹೊಂದಿ ಯಾವ ಉನ್ನತ ಹಂತಕ್ಕೆ ತಗೊಂಡು ಹೋಗ್ತಾರೆ ನೋಡಿ. ನಾವು ಒಂದು ಹೂ ನೋಡೋದೆಲ್ಲಿ ಇವರೇ ಆ ಹೂವನ್ನು ಅನುಭವಿಸುವಂಗೆ ಮಾಡೋದು. ಈಗ ಅರ್ಥ ಆಗುತ್ತೆ ವೆಂಕಟೇಶ ಮೂರ್ತಿ ಯಾಕೆ ಕಣ್ಣೀರು ಬರುತ್ತೆ ಅಂತ ಹೇಳ್ತಾರೆ ಅಂತ. ಈ ರೀತಿ ಹೂವನ್ನು ಅವರು ಪ್ರತಿಯೊಂದನ್ನು ಎಂಜಾಯ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಆದರೆ ಕೆಲವು ಸಲ ಏನಾಗುತ್ತೆ, ಇಡೀ ಜೀವನದಲ್ಲಿ ಎಲ್ಲವೂ ಸಂತೋಷವಾಗಿ ಇರುತ್ತೆ ಅನ್ನೋಕ್ಕೆ ಆಗೋಲ್ಲ. ದುಃಖದ ದುರಂತದ ಕ್ಷಣಗಳೂ ಬರಬಹುದು. ಹೇಗೆ ಬರುತ್ತೆ, ಬಂದಿದ್ದನ್ನು ಹೇಗೆ ಪ್ರಕೃತಿ ಸಂತೋಷವಾಗಿ ಮಾಡುತ್ತೆ ಅಂತ ಹೇಳ್ತಾರೆ. ಇದು ಚಿಕ್ಕ ಪದ್ಯ, ಬಟ್ ಭಾಳ ಚೆನ್ನಾಗಿದೆ ಅದು. ನೋಡಿ ಹೇಗಿದೆ ಅಂತ. ಬದುಕ ಬಳ್ಳಿಯು ಬದುಕಿನ ಬಳ್ಳಿಯದು, ದಿವ್ಯ ಲೀಲೆಯ ಹಿಮಂತದಲ್ಲಿ, ಹೇಮಂತ ಋತು, ಹಿಮಂತದಲ್ಲಿ ಆವಾಗ ಏನು ಬೆಳೆಯೋಲ್ವಲ್ಲ ಚಳಿ, ಹಿಮಂತದಲ್ಲಿ ಹೂವ ಹೆತ್ತವಳಲ್ಲ ತಾನು ಎಂದು ಎರಡನ್ನು ಸೇರಿಸ್ಬಿಟ್ಟಿದ್ದಾರೆ. ಒಂದು ಬದುಕು ಲೈಫ್, ಇನ್ನೊಂದು ಬಳ್ಳಿ. ಬದುಕು ಬಳ್ಳಿ ಎರಡನ್ನೂ ಸಮ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ಬದುಕಿನಲ್ಲಿ ಏನೂ ಬೆಳೀಲಿಲ್ಲ ಅಂತ ಒಂದರ್ಥ, ಬಳ್ಳಿಲಿ ಏನೂ ಬಿಡಲಿಲ್ಲ ಅಂತ ಇನ್ನೊಂದರ್ಥ. ಅದು ಬದುಕ ಬಳ್ಳಿಯು ದಿವ್ಯ ಲೀಲೆಯ ಹಿಮಂತದಲ್ಲಿ ಹೂವ ಹೆತ್ತವಳಲ್ಲ ತಾನು ಎಂದು ಬೇಸರದ ಹಸುರುಟ್ಟು ಕೊರಗುತ್ತೀರೆ. ಹಸಿರಾಗಿದೆ ಗಿಡ, ಹೂ ಇಲ್ಲ, ನಾನು ಏನು ಮಾಡಲಿ, ಹೂವೇ ಇಲ್ವಲ್ಲ ಅಂತ ಕೊರಗ್ತಾ ಇದ್ದರೆ, ಹೂ ಬನದಿ 100 ಬಣ್ಣದ ಚಿಟ್ಟೆ ಮೇಲೆ ಬಂದು, ಆ ಹೂವಿನ ತೋಟದಲ್ಲಿ ಚಿಟ್ಟೆಗಳು ಬಂದ್ಬಿಟ್ವಂತೆ 100 ಬೇರೆ ಬೇರೆ ಬಣ್ಣದ್ದು. ಅವು ಎಲೆಗಳ ಮೇಲೆ ಕೂತ್ಬಿಟ್ವು ಚಿಟ್ಟೆಗಳು. ಬೆಂಗಳೂರಿನ ಚಿಟ್ಟೆಗಳೇ ಇಲ್ಲ ಈಗ, ಈ ಹೊಗೆಗೆ ಹೊರಟೆ ಹೋಗ್ಬಿಟ್ಟಿದೆ. ಅಪರೂಪ ಚಿಟ್ಟೆ ಕಾಣೋದು. ಆಗಿನ ಕಾಲದ್ದು ಚಿಟ್ಟೆ 100 ಚಿಟ್ಟೆ ಎಲ್ಲಿ ಕೂತ್ಕೊಳ್ತು ಅಂದರೆ ಪ್ರತಿಯೊಂದು ಎಲೆ ಮೇಲೆ ಕೂತ್ಕೊಂಡ್ಬಿಡ್ತಂತೆ. ಎಲೆ ಮೇಲೆ ಚಿಟ್ಟೆ ಕೂತ್ರೆ ಏನು ಕಾಣಿಸ್ತು ಇವ್ರಿಗೆ ನೋಡಿ, ಎಲೆಗೊಂದು ಹೂವಾಗಿ ಕುಳಿತು, ಅವೇ ಹೂವಾಗಿಬಿಡ್ತು, ಚಿಟ್ಟೆಗಳ ಹೂವು. ಹಾಗೆ ಹೂ ಕೂತ ತಕ್ಷಣ ಬಳ್ಳಿಗನ್ನಿಸ್ತು, ಹೂ ಇದೆಯಲ್ಲ, ಚಿಟ್ಟೆನೇ ಹೂವು. ಬಲು ಸೊಗಸಾಗಿ, ಹೀಗಾಗಿ ಚಿಟ್ಟೆಗಳು ಹೂವು ಥರ ಕೂತ್ಕೊಂಡು ಬಲು ಸೊಗಸಾಗಿ ಬಡತನದ ಭಂಗವನ್ನು ತೊಡೆದು ಒಂದು. ಬಡತನ ಅನ್ನೋದೇ ಇಲ್ಲ ಯಾರಿಗೆ. ಡಿ ವಿ ಜಿ ಬರೆಯೋ ಹಾಗೆ ಒಬ್ಬರು ಶಾಸ್ತ್ರಿಗಳು, ಆ ಶ್ರೀಮಂತರಲ್ಲ, ಅಲ್ಲಿ 10 ಜನರಿಂದ ದುಡ್ಡು ಎಲ್ಲ ತಂದು ಸಂತರ್ಪಣೆ ಮಾಡಿಸ್ತಿರ್ತಾರೆ. ದುಡ್ಡೆಲ್ಲ ಅಕ್ಕಿ ಬೇಳೆ ಎಲ್ಲ ತಂದು ಆ ಥರ ವಸ್ತುಗಳಿದ್ದಾಗ ಕಡೆಗೆ ಉಳಿದಿದ್ದನ್ನು ದಾನ ಮಾಡಿಬಿಡ್ತಾರೆ ಅವರು. ಇಲ್ಲಿ ನೋಡಿ ಚಪ್ಪಲಿ ಇದೆ, ಉಂಗುಷ್ಟ ಕಿತ್ತೋಗಿದೆ, ರಿಪೇರಿ ಮಾಡಿಸ್ಕೊಂಡು ತೊಗೊಳ್ಳಿ ಬೇಕಿದ್ರೆ, ಅದರಲ್ಲಿ ಒಂದು ಆಣೆ ಇಟ್ಬಿಟ್ಟು ಕೃಷ್ಣಾರ್ಪಣ ಕೊಟ್ಬಿಡೋದು. 4 ಬೆರಣಿ ಉಳಿದಿದೆ, 6 ಬೆರಣಿ ಯಾರಿಗೆ ಬೇಕು, ಯಾರೋ ಒಬ್ರು ಬಂದು ಬೆರಣಿ ಕೊಡಿ ಸ್ವಾಮಿ, ತೊಗೊಳ್ಳಿ ಕೃಷ್ಣಾರ್ಪಣ, ಹಿಂಗೆ ಕೊಡ್ತಾರೆ. ಅವರ ಮನೆಯವರು ಬೆಲ್ಲದ ತುಂಡು 4 ತುಂಡು ಉಳಿದಿದೆ, ಒಂದು ಚೂರನ್ನು ಮೊಮ್ಮಗು ಕೊಡ್ತಾರೆ. ತಕ್ಷಣ ರೇಗ್ಬಿಡ್ತಾರೆ ಇವರು, ಈ ಮೊಮ್ಮಗುಗೆ ಯಾಕೆ ಕೊಟ್ಟೆ ಅಂತ. ಏನೋ ಮೊಮ್ಮಗು, ನಮ್ಮ ಮೊಮ್ಮಗು ಆಸೆ ಪಡ್ತು, ಒಂದು ಬೆಲ್ಲದ ಚೂರು ಕೊಡಬಾರ್ದೆ ನಾನು. ಅಲ್ಲಿ 4 ಜನ ಬೇರೆ ಮನೆಯವ್ರು ನಿಂತಿರ್ತಾರೆ ಪಾಪ, ಅವ್ರು 4 ಜನ ಕರೆದ್ಬಿಟ್ಟು ಹೇಳ್ತಾರೆ, ಇವ್ರು ನಿನ್ನ ಮೊಮ್ಮಕ್ಕಳಲ್ವೋ, ಇವ್ರು ನಿನ್ನ ಮೊಮ್ಮಕ್ಕಳಲ್ವೋ, ಬರೀ ನಿನ್ನ ಮೊಮ್ಮಗುನ ನೋಡಿ. ನಮ್ಮವರು ಅಂದ್ಕೊಂಡು ನಮ್ಮವರು, ಇಡೀ ಪ್ರಪಂಚ ನಮ್ಮದು ಅಂದ್ರೆ ನಮ್ಮದೇನೆ, ಅಷ್ಟೇನೆ. ಉದಾರ ಚರಿತಾನಾಂ ವಸುಧೈವ ಕುಟುಂಬಕಂ, ಎಲ್ಲವೂ ನಮ್ಮದೇನೆ. ಹಾಗಾಗೋಯ್ತು. ಹೂ ಬೇಕಾಗಿಲ್ಲ ಈಗ, ಚಿಟ್ಟೆ ಕೂತ್ಕೊಂತಲ್ಲ ತಕ್ಷಣ ಅದು ನನ್ನ ಹೂ ಉಂದ್ಕೊಂತಂತೆ ಆ ಬಳ್ಳಿ. ಬಡತನದ ಭಂಗವನ್ನು ತೊಡೆದುವು ಅಂದು, ಅಲ್ಲಿಗೆ ಆ ಬಡತನ ಹೋಯ್ತಲ್ಲ, ಹೂ ಇಲ್ಲ ಅನ್ನೋದು. ಯಾವಾಗ ಲೋಕದ ಕನಸೋ ಒಲಮೆಯ ಅಡಿಯಾಳಾಗಿ, ನೋಡಿ ಒಲಮೆ ಮತ್ತೆ ಆ ಪ್ರೀತಿಯ ಅಡಿಯಾಳಾಗಿ ಗಂಭೀರ ಮೌನದಲ್ಲಿ ಮೆರೆಯುತ್ತಿಂದು. ಪ್ರೇಮ ಪ್ರೀತಿ ಅನ್ನೋದಿದ್ರೆ ಎಲ್ಲವೂ ನಮ್ಮದೇ ಆಗುತ್ತೆ ಅಂತ ಹೂವಿನ ಒಂದು ದೃಶ್ಯವನ್ನು ಉಪಯೋಗಿಸ್ಕೊಂಡು ಹೇಳ್ತಾರೆ. ಆದರೆ ನಮ್ಮಲ್ಲಿ ಒಂದು ದುರಂತ ಅಂತಿರುತ್ತೆ. ಏನು, ಹೂವಿಗೆ ಒಂದು ಕಾಲಮಿತಿ ಇದೆ, ಸಾಯಂಕಾಲದೊತ್ತಿಗೆ ಬಾಡ ಹೋಗುತ್ತೆ. ನೋಡಿ, ಒಬ್ಬ ಕವಿಗೆ ಒಂದೊಂದು ಥರ ಅನಿಸುತ್ತೆ. ಇಂಗ್ಲೀಷ್ನಲ್ಲಿ ಹೆರಿಕ್ ಅಂತ ಒಬ್ಬ ಕವಿ, ಫೇರ್ ಪ್ಲೆಜಸ್ ಆಫ್ ಎ ಫ್ರೂಟ್ಫುಲ್ ಟ್ರೀ, ವೈ ಡು ಯು ಫಾಲ್ ಸೋ ಫಾಸ್ಟ್, ಯುವರ್ ಟೈಮ್ ಈಸ್ ನಾಟ್ ಪಾಸ್ಟ್, ಸ್ಟೇ ಫಾರ್ ಎ ವೈಲ್ ಅವೇ ಅಂದ್ಕೊಂಡು ಶುರು ಆಗುತ್ತದು. ಅವನು ಹೇಳ್ತಾನೆ, ಸುಂದರವಾದ ಹೂಗಳೇ ಯಾಕಿಷ್ಟು ಬೇಗ ಹೊರಟೋಗ್ತಾ ಇದ್ದೀರಾ, ಒಂದು ದಿವಸ ಇರಿ, ಇನ್ನೊಂದು ಸ್ವಲ್ಪ ಹೊತ್ತಿರಿ, ನಾನು ನೋಡ್ತೀನಿ ಅಂತ. ಅಂದರೆ ಹೂ ಬಾಡ ಹೋಗುತ್ತೆ ಅನ್ನೋದು ಬೇಸರ. ನರಸಿಂಹಸ್ವಾಮಿ ನೋಡೋದು ನೋಡಿ, ಅದಕ್ಕೆ ಆಶಾವಾದ ಅಂದಿದ್ದು. ಇದು ತಪ್ಪು, ಪೊಳ್ಳ ಆಶಾವಾದ ಅಲ್ಲ. ನೋಡಿ, ಒಂದು ಹೂ ಅರಳಿದರೆ ಅಲ್ಲ, ಅದು ಉರುಳಿದರೆ, ಬಿದ್ದು ಹೋದರೆ ಅಂದರೆ ಬಾಡ್ಬಿಟ್ಟು. ಒಂದು ಹೂ ಉರುಳಿದರೆ ಮತ್ತೊಂದು ಮೊಗ್ಗರಳಿ ಚೆಲುವ ಬೀರುವುದೆಂತು ಸೋಜಿಗದಲ್ಲಿ.
ನೋಡಿ, ಒಂದು ಹೂ ಬಿದ್ದುಬಿಟ್ರೆ ಇನ್ನೊಂದು ಮೊಗ್ಗು ಅರಳಿರುತ್ತೆ. ಏನು ಆಶ್ಚರ್ಯ ಇದು ಅಂತಾರೆ. ನೋಡಿ, ಅಲ್ಲಿ ಸಂತೋಷ ನೋಡ್ತಾರೆ ಅವರು. ಒಂದು ಹೂ ಹೋಯ್ತಲ್ಲ ಅಂತ ಅಳ್ತಾ ಕೂತ್ಕೋತಲ್ಲ, ಇನ್ನೊಂದು ಹೂ ಬಂತಲ್ಲ ಅಂತಾರೆ. ಜೀವನವನ್ನು ಹಂಗೆ ನೋಡು ಅಂತ ಅವ್ರು ಹೇಳ್ತಿರೋದು. ಚೆಲುವಿಗಿಲ್ಲವೂ ಆದಿ ಅಂತ್ಯವೆನ್ನುವುದಿರಲಿ. ಚೆಲುವಿಗೆ ಆದಿ ಅಂತ್ಯ ಅನ್ನೋದಿಲ್ಲ. ಒಂದು ಹೋದರೆ ಇನ್ನೊಂದು ಬರುತ್ತೆ. ಚೆಲುವೇ ಬದುಕಿನ ಬೆಳಕು, ಪ್ರೇಮ ಲಹರಿ. ಯಾವುದನ್ನು ಬೇರೆ ಕವಿಗಳು ನೆಗೆಟಿವ್ ಆಗಿ ನೋಡ್ತಾರೋ ಇವರು ಅದನ್ನು ಪಾಸಿಟಿವ್ ಆಗಿ ನೋಡ್ತಾರೆ. ಹೀಗಾಗಿ ಇವ್ರ ಕಾವ್ಯ ಓದ್ತಾ ಇದ್ದರೆ ನಮ್ಮ ಮನಸ್ಸು ಪಾಸಿಟಿವ್ ಆಗ್ತಾ ಹೋಗುತ್ತೆ. ಹೌದಲ್ವಾ? ನಾವು ಯಾವಾಗಲೂ ಕೆಟ್ಟದ ಕಡೆ ನೋಡೋದ್ರ ಬದಲು ಒಳ್ಳೆಯದ್ರ ಕಡೆ ನೋಡಬೇಕು ಅಂತ ಇಷ್ಟು ಯೋಚನೆ ಮಾಡಿದಾಗ ಅನಿಸುತ್ತೆ, ಹಾಗಾದರೆ ಈ ಕವಿ ಅಷ್ಟು ಅಮಾಯಕನ, ಅಷ್ಟು ಮುಗ್ಧನ, ಅಂದರೆ ಎಲ್ಲವೂ ಚೆನ್ನಾಗಿದೆ ಈ ಪ್ರಪಂಚದಲ್ಲಿ ಅಂದುಬಿಡ್ತಾರಾ? ಹಂಗಿಲ್ಲ. ಹಾಗೆ ನಾವು ತಪ್ಪು ತಿಳ್ಕೊಳ್ಳೋದು ಬೇಡ. ಯಾಕೆ ಅಂತಂದರೆ ಅವರೂ ಜೀವನದಲ್ಲಿ ಹಲವಾರು ಕಷ್ಟಗಳನ್ನು ಕಂಡವರು. ಆದರೆ ಆ ಕಷ್ಟವನ್ನು ಎದುರಿಸೋದು ಹೇಗೆ ಅಂತ ತಿಳ್ಕೊಂಡವರು. ನೋಡಿ, ಪ್ರಾಪ್ತಿ ಅಂತ ಒಂದು ಪದ್ಯ. ಸ್ಟೇಜು, ನರ್ತಕಿಯರು ಬಂದಿದ್ದಾರೆ, ನರ್ತಕಿಯರಿದ್ದಾರೆ. ಗೆಜ್ಜೆಗಳ ಸರಿಪಡಿಸಿಕೊಂಡು, ಗೆಜ್ಜೆಗಳನ್ನೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ನರ್ತಕಿ ಬಂದು ರಂಗಸ್ಥಳದ ಮೇಲೆ ಹೂ ಚೆಲ್ಲಿದಾಗ, ಮೊದಲನೇ ಡ್ಯಾನ್ಸ್ನಲ್ಲಿ ಫಸ್ಟು ಹೂವನ್ನು ಚೆಲ್ತಾರಲ್ಲ, ಅದು ಹೂವಿನ ತೋರಿಸ್ತಾರಲ್ಲ, ಹಾಗೆ ಅವಳು ರಂಗಸ್ಥಳದ ಮೇಲೆ ಹೂ ಚೆಲ್ಲಿದಾಗ ನನಗೆ ಇನ್ನೂ ನಿದ್ದೆ. ಕಣ್ಣ ತೆರೆದೆ, ಕಂಡೆ ಕೆಂಪಾದ ಹೂಗಳನ್ನು ಎಸೆದ ಪರಿಯ. ಹೆಂಗೆ ಎಸ್ದ್ರು ಅನ್ನೋದು ನೋಡಿದೆ. ಹಾಡು ಎತ್ತರಕ್ಕೇರಿ ಕಿವಿಯ ತುಂಬಿತು, ನಕ್ಕೆ ನನ್ನ ಸಹಜ ಸ್ಥಿತಿಯ ಮಂಪರಿನಲ್ಲಿ. ಅದು ಕೆಲಸ ಎಲ್ಲ ಉಂಟು ನಮ್ಮಲ್ಲಿ, ಸ್ಟೂಡೆಂಟ್ಸ್ ಕೆಲಸ ಎಲ್ಲ ಕ್ಲಾಸ್ನಲ್ಲಿ ಹಂಗೆ ಆಗೋದು ಉಂಟು. ಪಾಪ ಹಿಂಗೆ ತೂಕಡಿಸ್ತಾ ಇರೋರು, ನಾವೇನೋ ಜೋಕ್ ಮಾಡಿದರೆ ಪಾಪ ಅದರಲ್ಲೇ ಕನಸಲ್ಲೇ ಹಿಂಗೆ ಚೂರು ನಗೋರು, ಒಂಚೂರು ಕೇಳಿಸಿರೋದು ಹೆಂಗಾರು. ಕೆಲಸ ಎಲ್ಲ ಹೇಳೋದು ಉಂಟು, ಅಷ್ಟು ಜೋರಾಗಿ ನಗಿಸ್ಬೇಡಿ ಸರ್, ನಮಗೆ ಡಿಸ್ಟರ್ಬ್ ಆಗುತ್ತೆ ಅಂತ. ಇವ್ರ ಪಾಪ ಚೂರು ನಿದ್ದೆ ಇವರಿಗೆ. ಆ ಸಹಜ ಸ್ಥಿತಿ ಇವ್ರ ಮಾಮೂಲು ಸ್ಥಿತಿನೇ ಮಂಪ್ರು. ಆ ಮಂಪ್ರನ್ನಲ್ಲೇ ಮೆಚ್ಕೊಂಡಿರೋದು, ಓಹೋ ಚೆನ್ನಾಗಿ ಎಸ್ಲಲ್ಲ ಅಂತ. ಮತ್ತು ಹಾಡನ್ನೆಲ್ಲ ಕೇಳಿಸ್ಕೊಂಡ್ಬಿಟ್ರು. ಆಯಿತು. ನೋಡಿ, ನಿಮಗೆ ಅನುಭವ ಬೇಕು ಅಂತಿದ್ದರೆ ನೀವು ಕಣ್ ತೆರೆದಿರಬೇಕು. ನೀವು ಕಣ್ಣು ಮುಚ್ಕೊಂಡ್ರೆ ಅನುಭವ ಹೋಯಿತು. ಒಂದು ಸ್ವಲ್ಪ ಅಷ್ಟು ಒಳ್ಳೆಯದಲ್ಲದೆ ಇರೋವಂಥ ಗಾದೆ ಇದೆ, ನಾನು ಸಾಯಬೇಕು ಸ್ವರ್ಗ ನೋಡಬೇಕು. ಸ್ವರ್ಗ ನೋಡಬೇಕು ಅಂದರೆ ನಾನು ಸಾಯಬೇಕು, ಇಲ್ಲ ನಾನು ಇಲ್ಲಿ ಇದ್ಕೊಂಡೇ ನೋಡ್ತೀನಿ ಅನ್ನೋಕ್ಕಾಗಲ್ಲ. ಅದಕ್ಕೆ ಇವರು ಏನು ಮಾಡಿದ್ರಂತೆ, ಆ ಮಂಪರ್ ಬಂದ್ಬಿಟ್ಟಿದೆ, ಮುಂದೆ ಕೂತು ಕಣ್ಣೆ ತೆಕ್ಕೊಂಡಿದ್ದೆ, ಹೂ ಸಿಕ್ತಿತ್ತೋ ಏನೋ, ಆವಾಗ ನಿದ್ದೆ ಮಾಡಿಬಿಟ್ಟಿದ್ದಾರೆ. ಅದಕ್ಕೋಸ್ಕರವಾಗಿ ಹಿಡಿಯ ಹೋದರೆ ಸಿಕ್ಕಲಿಲ್ಲ ಹೂ ಸಿಗಲಿಲ್ಲ. ಯಾಕಂದ್ರೆ ನೀವು ಹೋಯ್ತಲ್ಲ, ಆ ಕ್ಷಣ ಹೋಯ್ತಲ್ಲ. ಸಿಕ್ಕಿತು ನನಗೆ ಮುರಿದ ಗೆಜ್ಜೆಯ ಒಂದು ಹರಳು, ಒಂದೇ ಒಂದು ಹರಳು ಸಿಕ್ಕಿದ್ದು. ಇದೇನು ಮಾಡಬೇಕಿದು? ಏನು ಅಂತಂದರೆ ನಮ್ಮ ಜೀವನದಲ್ಲಿ ಸಿಕ್ಕಿದ್ದಷ್ಟು ಅಂತ, ಇದು ಪ್ರಾಪ್ತಿ. ನಮ್ಮ ಲಭ್ಯವಾದದ್ದಷ್ಟು ಅಂತ. ಏನು ಮಾಡಿದ್ರು ಇವರು? ಬಿಸಾಕಿದ್ರ? ಬೇಡ ಅಂದ್ರ? ಕಣ್ಣಿಗೆ ಒತ್ತಿಕೊಂಡು ಜೇಬಿಗೆ ಇಳಿಸಿ ನಾ ಸುಮ್ಮನಾದೆ. ನನಗೆ ಎಷ್ಟು ಸಿಗೋದೇ ಇಷ್ಟಪ್ಪ ಅಂತ ಸುಮ್ಮನಾದೆ ಅಂದ್ಬಿಟ್ಟು ಇಷ್ಟಕ್ಕೆ ನಿಲ್ಲಿಸಿದ್ರು ಚೆನ್ನಾಗಿತ್ತು. ಸ್ಪಷ್ಟ ಮಾಡ್ತಾರೆ, ನಮ್ಮ ಥರದವ್ರಿಗೆ ಅರ್ಥ ಆಗೋಲ್ಲ ಇವರಿಗೆ ಅಂತ. ನೋಡಿ, ಹೀಗೆಯೇ ನೋಡಿ, ಕೆಲವು ಸಲ ನಮಗೆ ಸಿಕ್ಕುವುದಿಷ್ಟೇ, ಮುರಿದ ಗೆಜ್ಜೆ ಬಾಡಿದ ಹೂವು. ನಮಗೆ ಸಿಗೋದಿಷ್ಟೇನೆ. ಆದರೆ ಬರೀ ಹೂವಿನ ತಪ್ಪಲ್ಲ, ಅದು ನಮ್ಮದು ತಪ್ಪು. ಮಂಪರ್ನಲ್ಲಿ ಇರು ಅಂತ ಯಾರು ಹೇಳಿದ್ದು? ನೀವು ಎದ್ದಿರಬೇಕಿತ್ತು. ನೀವು ಎಚ್ಚರಿಕೆಯಿಂದ ಇಲ್ದರೂ ಸಿಗೋದಿಲ್ಲ. ಅದಕ್ಕೆ ಹೇಳ್ತಾರೆ, ನೀವು ಅದೂ ನಿಜವೇ ಅಂತ ಆಮೇಲೆ ಹೇಳ್ತಾರೆ. ಆಸೆ ಏನೋ ಹಿರಿಯದಾಗಿರಬೇಕು, ನಿಜ, ದೊಡ್ಡ ಆಸೆ ಇಟ್ಕೋಬೇಕು. ಆದರೆ ಪ್ರಾಪ್ತಿ ನಮಗಿಷ್ಟೇ. ಚಂದ್ರನ ಖಂಡ ಚಲಿಸುತ್ತಿದೆ ಕಣ್ಣ ದೀಪ್ತಿಯಲ್ಲಿ, ತುಂಡು ಚಂದ್ರ ಚಲಿಸ್ತಾ ಇದೆ. ನಿದ್ದೆ ಎಚ್ಚರಗಳಲ್ಲಿ ನಾವು ಕಾಣದ ಕೈಯೇ ನಮ್ಮನ್ನು ಸಲಹುತ್ತಿಹುದು. ಯಾವುದೋ ಒಂದು ಕಾಣದ ಕೈ, ಅವ್ರು ದೇವರು ಅಂತ ಸ್ಪಷ್ಟವಾಗಿ ಯಾವತ್ತೂ ಹೇಳಲ್ಲ, ಅದು ಒಪ್ಪಲ್ಲ. ಇರಲಿ, ಕಾಣದ ಕೈ ನಮ್ಮನ್ನು ಸಲಹಿಸ್ತಾ ಇದೆ, ನಮ್ಮನ್ನು ನೋಡ್ತಾ ಇದೆ. ನಾವು ಅದನ್ನು ನೆಚ್ಚದೆಯೇ ಬಂದು ಹೋಗುವ ಮಂದಿ, ನಾವು ಅದನ್ನು ನೆಚ್ಕೊಳ್ಳಲ್ಲ. ತಿಳಿದಿಲ್ಲ ನಮಗೆ ಜೀವನದ ಸಂಕೇತಗಳು. ಜೀವನದಲ್ಲಿ ದುಃಖ ಇದೆ ಅಂತೀರ, ಆ ಹೂವು ನೋಡ್ರಿ, ಅದು ಸಂಕೇತ, ಹೂವಿಂದು, ಇದು ಜೀವನದ್ದು ಸೊಗಸು ಅಂತ ಹೇಳ್ತಾ ಇದೆ. ಅದು ನಾನು ಕಣ್ಣು ಮುಚ್ಕೊಂಡು ನಂಗೆ ಅಲ್ಲ ಅದು ಅಂದರೆ ನಿಮಗಲ್ಲ, ಅಷ್ಟೇ ಹಣೆ ಬರ ನಿಮ್ಮದು. ಕೊರತೆಗಳ ತುಂಬುವುದೇ ಕರ್ತವ್ಯವೆನ್ನುವುದ, ಅದೂ ನಿಜವೇ. ಯಾಕೆ? ಕೈಗೆ ಸಿಕ್ಕಿದ್ದಕ್ಕೆ ತೃಪ್ತಿ ಪಡಬೇಕೆಂದು ನೀವು ಹೇಳುತ್ತೀರಿ. ನನಗೆ ಸಿಕ್ಕಿದ್ದಿಷ್ಟೇ ಒಂದೇ ಒಂದು ಮುರಿದ ಗೆಜ್ಜೆ. ಅಂದರೆ ನೀವೇನು ಹೇಳ್ತೀರಾ? ಅಷ್ಟಕ್ಕೆ ತೃಪ್ತಿ ನಾನು ಪಟ್ಕೋತೀನಿ. ಇದರಿಂದ ನಮಗೇನು ಗೊತ್ತಾಗುತ್ತೆ ಅಂದರೆ,
ಜೀವನದಲ್ಲಿ ಇರೋ ಕೊರತೆಗಳಿಗೆ ಕಣ್ಣು ಮುಚ್ಚಿಲ್ಲ ನರಸಿಂಹಸ್ವಾಮಿಯವರು. ಕಣ್ಣು ತೆಕ್ಕೊಂಡೇ ಇದ್ದಾರೆ. ಆದರೆ ಅದನ್ನು ಹೇಗೆ ತಗೋಬೇಕು ಅಂತ ಗೊತ್ತಿದೆ, ಹೇಗೆ ಸ್ವೀಕರಿಸಬೇಕು ಅಂತ ಗೊತ್ತಿದೆ. ಹಿ ನೋಸ್ ಹೌ ಟು ರಿಸೀವ್ ಇಟ್. ಯಾಕೆ ಹಿಂಗಾಗುತ್ತೆ ಅಂತಂದರೆ, ಬಹಳ ಸೊಗಸಾದ ಒಂದು ಪದ್ಯ ಇದೆ, ಹೇಳ್ತೀನಿ ನಿಮ್ಗೆ ಅದನ್ನು. ಅದರಲ್ಲೂ ಒಂದು ಸ್ಟ್ಯಾಂಜಾ 2 ಸ್ಟ್ಯಾಂಜಾ ಅಷ್ಟೇ ಓದ್ತೀನಿ ನೋಡಿ. ಇಲ್ಲಿ ಗಂಡ ಹೆಂಡತಿಗೆ ಹೇಳ್ತಾ ಇದ್ದಾನೆ ಈ ಮಾತನ್ನು. ಇದು ಬಹಳ ಸುಲಭ ಹೇಳೋದು. ಈಗ ಪಕ್ಕದ ಮನೆಯವರು ಏನೋ ಹೇಳ್ತಾರಪ್ಪ, ನೋಡ್ರಿ ನಮ್ಮ ಮಗಳು 2nd ಕ್ಲಾಸ್ ಆದರು, 2nd ಕ್ಲಾಸಲ್ಲೂ ಆದ್ರಲ್ಲ, ಫೇಲ್ ಆಗಿಲ್ವಲ್ಲ, ಸಂತೋಷ ಪಟ್ಕೊಳ್ಳಿ ಅಂತ ಹೇಳ್ಬೋದು. ಪಕ್ಕದವ್ರಿಗೆ ಹೇಳೋದು ಸುಲಭ, ನಮಗೆ ಹೇಳ್ಕೊಳ್ಳೋದು ಕಷ್ಟ. ಇದು ಯಾವಾಗಲೂ ಅಷ್ಟೇ. ನಾವೆಲ್ಲ ಫಿಲಾಸಫರ್ಸ್ ವಿತ್ ಅದರ್ಸ್, ನಾಟ್ ವಿತ್ ಅವರ್ ಸೆಲ್ಸ್. ಆ ಸಮಸ್ಯೆ ಇದೆ. ಇರಲಿ, ಹೇಳ್ತಿದ್ದಾನೆ ಅವಳಿಗೆ, ನೀನು ಬಯಸಿದ ಹೂವು ಇಲ್ಲಿ ಸಿಕ್ಕುವುದಿಲ್ಲ. ಮತ್ತೆ ಹೂವು ನೀನು ಬಯಸಿದ್ದು ಸಿಕ್ಕದಲ್ಲ ಅಂತ ಹೇಳ್ತಿರೋದು. ಅದಕ್ಕೆ ಅವ್ರು ಸೇರಿಸ್ಕೊಳ್ಳೋದು ಹೂವನ್ನು. ನೀನು ಅದಕ್ಕೆ ಹೂವು ಅನ್ನೋದು ಇಟ್ಸ್ ಈಸ್ ಇಡಿಯಮ್, ಅವರ ಭಾಷೆ ಅದು ಅಷ್ಟೇ. ನೀನು ಬಯಸಿದ ಹೂವು ಇಲ್ಲಿ ಸಿಕ್ಕುವುದಿಲ್ಲ, ಇರುವ ಹೂವನ್ನೇ ಮುಡಿದು ತೃಪ್ತಳಾಗು. ಸಿಕ್ಕೋ ಹೂವನ್ನೇ, ಮಲ್ಲಿಗೆ ಇಲ್ಲಮ್ಮ ಕಾಕಡ ಅದನ್ನೇ ಮುಡ್ಕೋ ಅಂದರೆ ಸಿಕ್ಕಿದ್ದಕ್ಕೆ ತೃಪ್ತಿಪಡು. ಹಾದಿ ಬೀದಿಗಳಲ್ಲಿ ಮಲ್ಲಿಗೆಯ ಮಾರುವರು, ನೀನು ಅದನ್ನೇ ಸ್ವಾಗತಿಸಿ ಮುಂದೆ ಹೋಗು. ಅವರು ಅದು ಮಾರ್ತಾರೆ, ತೊಗೊಂಡು ಹೋಗು. ಹೂದೋಟದಲ್ಲಿ ನೀನಿರುವೆ ಹೂಗಳ ಮಧ್ಯೆ ನಡುವೆ, ಆಯ್ದುಕೋ ನಿನಗಿಷ್ಟವಾದ ಹೂವ. ಮಲ್ಲಿಗೆಯ ಪಾತಿಯಲ್ಲಿ ನೀನೀಗ ನಿಂತಿರುವೆ, ತಂಗಾಳಿ ಸೆಳೆಯುತ್ತಿದೆ ನಿನ್ನ ಸೆರಗ. ಇಲ್ಲಿ ಇವೆಲ್ಲ ಏನು ಬೇಡ. ಲಾಸ್ಟಲ್ಲಿ ಬಹಳ ಮುಖ್ಯವಾದ್ದು, ತಾವರೆಯ ಸುದ್ದಿಯೇ ನಮಗೆ ಬೇಡ. 10 ಹೂವು ಹೇಳಾಯಿತು, ಸೇವಂತಿಗೆ ಬೇಡ, ಎಲ್ಲ ಆಯಿತು. ತಾವರೆ ಸುದ್ದಿ ಎತ್ಬೇಡ ಕಣೆ, ಅದು ಕೊಡಲ್ಲ. ಸೇವಂತಿಗೆಯೋ ಕೇಳಿದಾಳವಳು ಸೇವಂತಿಗೆ ಅಂತ. ಎಷ್ಟು ಬುದ್ಧಿವಂತ ಅಂತಂದರೆ, ಇಷ್ಟು ಬುದ್ಧಿವಂತ ಆದ್ರೆ ಗಂಡಂದ್ರೆ ಇರೋದು ಕಷ್ಟ. ಈ ಸೇವಂತಿಗೆ ನಿನಗೆ ಚೆನ್ನಾಗಿ ಕಾಣಿಸಲ್ಲ, ನಿನ್ನ ಈ ಬಣ್ಣಕ್ಕೆ ಅದು ಹೊಂದಲ್ಲ, ಏನೋ ಒಂದು ಹೇಳಬೇಕು. ನಂಗೆ ಒಪ್ಪಲ್ವಾ ಇದು, ಬೇಡ ಅಂತ ಅಂದ್ಬೇಕು ಅವರು. ಅಷ್ಟು ಬುದ್ಧಿವಂತಿಕೆ ಎಲ್ರಿಗೂ ಇರೋಲ್ಲ. ಸೇವಂತಿಗೆಯೋ ನೈದಿಲೆಯೋ ತಕ್ಕ ಹೂವಲ್ಲ ನಿನಗೆ ಅಂದ್ಬಿಟ್ಟು ಇದರ ಅರ್ಥ ನೋಡಿ. ಮುಸ್ಸಂಜೆಯಲ್ಲಿ ಬಲು ದೂರ ಬಂದಿದ್ದೇವೆ, ನೀನು ಬಯಸಿದ ಹೂವ ತಿಳಿಸು ನನಗೆ. ಮುಸ್ಸಂಜೆಯಲ್ಲಿ ಬಲು ದೂರ ಬಂದಿದ್ದೇವೆ ಅಂದರೆ ಇಬ್ಬರಿಗೂ ಮದುವೆಯಾಗ ಬಹಳ ವರ್ಷ ಕಳೆದು ಹೋಗ್ಬಿಟ್ಟಿದೆ. ಅವನು ಹೇಳ್ತೀಯಾನೆ ಆಕೆಗೆ, ನೀನು ಬಯಸಿದ ಹೂ ಸಿಕ್ಕೋಲ್ಲ, ಇದು ಕೊಡೋದನ್ನೇ ತೊಗೊಂಡು ಇಷ್ಟು ತೃಪ್ತಿ ಪಡು, ಇಷ್ಟೇ. ನಾನು ಕೊಡಿಸೋದು ಇಡ್ಲಿನೇ, ಮಸಾಲೆ ದೋಸೆ ಇಲ್ಲ ಅಂದ್ಬಿಟ್ಟು ಅದ್ರಲ್ಲಿ ತೃಪ್ತಳಾಗಿರು ಅಂದ್ಬಿಟ್ಟು ಹೇಳ್ತೇನೆ. ನಮ್ಮ ಜೀವನ ಹೀಗೆ ಸಾಕ್ಕೊಂಡು ಬಂದ್ಬಿಟ್ಟಿದೆ. ಈಗ 60ನೇ ವಯಸ್ಸು ರಿಟೈರ್ ಆದಮೇಲೆ ಏನು ಹೇಳೋದು? ಈಗ ಇದು ಬೇಕಿತ್ತ ನಿನಗೇನು? ಹೌದು ರೀ, ಇದು ಬೇಕಿತ್ತು ಸೀರೆ, ಆದರೆ 20ನೇ ವಯಸ್ಸಲ್ಲಿ ಕೊಟ್ಟಿದ್ದರೆ ಸಂತೋಷ ಪಡ್ತಿದ್ದೆ, 60ನೇ ವಯಸ್ಸಲ್ಲಿ ಕೊಟ್ಟರೆ ನಾನೇನು ಮಾಡಲಿ ಅಂತ ತೊಗೊಂಡು ಅಂತ. ಹಾಗೆ ಅದನ್ನು ಸೂಕ್ಷ್ಮವಾಗಿ ಹೇಳ್ತಿದ್ದಾರೆ. ಮುಸ್ಸಂಜೆಯಲ್ಲಿ ಬಲು ದೂರ ಬಂದಿದ್ದೇವೆ, ವ್ಯಂಗ್ಯ ನೋಡಿ. ನೀನು ಬಯಸಿದ ಹೂವ ತಿಳಿಸು ನನಗೆ ಅಂದರೆ, ಈಗ ಬಯಸಿರೋ ಹೂವನ್ನ ಭಾಳ ದೂರ ಬಂದಮೇಲೆ ಹೇಳು, ನಾನು ಕೊಡಿಸ್ತೀನಿ ಅಂತ. ಈಗ ಅವಳಿಗೆ ಬೇಕಾಗೇ ಇಲ್ಲ. ಒಂದು ದಾಂಪತ್ಯದ ವೈಫಲ್ಯವನ್ನು ಸೂಕ್ಷ್ಮವಾಗಿ ಸೂಚಿಸ್ತಾ ಇದ್ದಾರೆ. ಆದರೆ ಇರೋದು ಹಾಗೆ, ಏನು ಮಾಡ್ತೀರ? ಆದರೆ ಇಷ್ಟರ ಮಟ್ಟಿಗಾದ್ರೂ ಎಲ್ಲವೂ ಸರಿ ಅಂತಲೂ ಹೇಳೋಲ್ಲ. ಅದಕ್ಕೆ ಹೇಳ್ತಾರೆ, ಯಾವ ಹೂವು ಮುಡಿದರೇನು ನಿನ್ನ ನೋವು ಹೋಯಿತೆ. ಅಷ್ಟು ಸುಲಭವಾಗಿ ಹೂವಿನಿಂದ ಎಲ್ಲವೂ ಸರಿಯಾಗಿ ಹೋಗ್ಬಿಡುತ್ತೆ ಅನ್ನೋಷ್ಟು ನಂಬುವಂಥ ಅಮಾಯಕ ಕವಿ ಇವರಲ್ಲ. ಜೀವನದ ಕಷ್ಟವನ್ನು ಕಾಣ್ತಾರೆ, ಅದರ ಕಷ್ಟವನ್ನು ಹೇಗೆ ನೋಡಬೇಕು ಅಂತಲೂ ನಂದ್ಕೋತಾರೆ. ಆದರೆ ಜನ ಹೆಂಗೆ ನೋಡ್ತಾರೆ ಇದನ್ನು ನೋಡಿ. ಕುವೆಂಪು ಒಂದು ಕಡೆ ಬರೀತಾರೆ, ಒಂದು ಪಕ್ಷಿ ಹಾಡ್ತಾ ಇದೆ ಸಿಟಿ ಮಧ್ಯೆ. ಒಂದು ಪಕ್ಷಿ ಹಾಡ್ತಾ ಇದೆ, ನಿನಗೆ ನಾನು ನನಗೆ ನೀನು ಸಣ್ಣ ಹಕ್ಕಿಯೇ. ನಿನಗೆ ನಾನು ನನಗೆ ನೀನು, ಬೇರೆ ಯಾರೂ ಇಲ್ಲ. ನಿನಗೆ ನಾನು ನನಗೆ ನೀನು ಸಣ್ಣ ಹಕ್ಕಿಯೇ, ಹಾಡು ಕೇಳಿ ನಲಿವೆ ನಾನು ಬಣ್ಣ ಚುಕ್ಕಿಯೇ. ಕೇಳಿದರೇನು ಬಿಟ್ಟರೇನು ಉಳಿದ ಲೋಕವು, ಉಲಿಯೇ ನೀನು ನಲಿವೆ ನಾನು ನಮಗೆ ನಾಕವು. ನಮಗೆ ಸ್ವರ್ಗ, ಬೇರೆಯವ್ರು ಕೇಳಲಿ ಬಿಡಲಿ ಅಂದ್ಬಿಟ್ಟು ನೆಕ್ಸ್ಟ್ ಲೈನ್ ನೋಡಿ. ರಸ್ತೆಯಲ್ಲಿ ನಡೆವ ಮಂದಿ ಹೋಗ್ತಾ ಇದ್ದಾರೆ, ಅವ್ರಿಗೆ ಯಾರಿಗೂ ಇದು ಕೇಳೋಷ್ಟು ಟೈಮು ಇಲ್ಲ. ರಸ್ತೆಯಲ್ಲಿ ನಡೆವೆ ಮಂದಿ, ನೆಕ್ಸ್ಟು ಬ್ರ್ಯಾಕೆಟಲ್ಲಿ ಮುತ್ತಿನೆದುರು ಮಂದೆ ಹಂದಿ. ಹಾಳು ಹರಟೆ ಹೊರೆಯ ಹೊತ್ತು, ಹಾಳು ಹರಟೆ ಹೊರೆಯ ಹೊತ್ತು ಕೇಳದ ಅದನ್ನು ಸಾಗುತ್ತಿತ್ತು. ಅವರೇನು ಕೇಳಿಸ್ಕೊಳ್ಳದೆ ಹೋಗ್ತಾ ಇದ್ರು, ಅದನ್ನು ನಾನು ಸಂತೋಷ ಪಡ್ತೀನಿ ಅಂತಾರೆ. ಇವರು ನೋಡಿ ಹೇಗೆ ಹೇಳ್ತಾರೆ ಅಂತ. ಕರೆದ ಹೂವ, ಅವ್ರು ಹೇಳ್ತಾರೆ, ಹೂವು ಕೈ ಬೀಸಿ ಕರೀತಿದೆ ಪ್ರತಿಯೊಬ್ಬರನ್ನು. ರೆಸ್ಪಾಂಡ್, ನೀವು ಅದಕ್ಕೆ ಸ್ಪಂದಿಸಿ ಅಂತ ಕೇಳ್ತಿದ್ದಾರೆ. ಆದರೆ ಹೇಳ್ತಾರೆ, ಕರೆದ ಹೂವ ನೋಡದಂತೆ ದಾರಿ ನಡೆವ ಮನುಜರು. ಅಂದರೆ
ನಮ್ಮ ಸುತ್ತಲೂ ಸಂತೋಷಕ್ಕೆ ಕಾರಣವಾದದ್ದು ಬೇಕಾದಷ್ಟಿದೆ, ಆದರೆ ನಾವು ಅದ್ರ ಕಡೆ ಗಮನ ಕೊಡ್ತಿಲ್ಲ ಅಷ್ಟೇ. ಕೊಡದೇನೆ ಜೀವನದಲ್ಲಿ ಸಂತೋಷ ಇಲ್ವಲ್ಲ ಅಂತ ನಾವು ಅಳ್ತಾ ಇದ್ದೀವಿ. ಏನು ಪ್ರಯೋಜನ? ಅದಕ್ಕೇನೆ ಕರೆದ ಹೂವ ನೋಡದಂತೆ ದಾರಿ ನಡೆವ ಮನುಜರು, ಹೂ ನನ್ನನ್ನು ನೋಡಿದಂತೆ ನೋಡಿ ತಣಿವ ದೇವರು. ಹೂವು ನನ್ನನ್ನು ನೋಡುತ್ತೆ, ನೋಡಿ ಸಂತೋಷಪಡುತ್ತೆ. ಹಾಗೆ ನಾನು ಹೂವನ್ನು ನೋಡಿ ಸಂತೋಷಪಟ್ಟರೆ ಗಾಡ್ ವಿಲ್ ಬಿ ಹ್ಯಾಪಿ. ಯಾಕೆಂದರೆ ನಾನು ಹೂವನ್ನು ಸೃಷ್ಟಿ ಮಾಡಿದ್ದೀನಿ, ಇವನೊಬ್ಬನಾದರೂ ನೋಡಿ ಸಂತೋಷಪಡ್ತಿದ್ದಾನಲ್ಲ ಅಂತ. ಸೊ ದೇವರ ಪೂಜೆ ಹೆಂಗೆ ಮಾಡಬೇಕು ಅಂತಂದರೆ ಏನಿಲ್ಲ, ದೇವರ ಸೃಷ್ಟಿಯನ್ನು ನೋಡಿ ಸಂತೋಷಪಡಿ. ಇಟ್ ಈಸ್ ಲೈಕ್ ಮೇಕಿಂಗ್ ಗಾಡ್ ಹ್ಯಾಪಿ. ಆದರೆ ನಮ್ಮ ಜನಕ್ಕೆ ಆ ಪುರುಸತ್ತೂ ಇಲ್ಲ, ಆ ಸಂದರ್ಭವೂ ಇಲ್ಲ, ಆ ಅವಕಾಶವೂ ಇಲ್ಲ. ಹೀಗಾಗಿ ನಾವು ನಷ್ಟರಾಗಿದ್ದೇವೆ. ನಾವು ಎಲ್ಲ ಕಳ್ಕೊಂಡಿರೋದು ಯಾಕೆ ಅಂದರೆ ನಮಗೆ ಕಣ್ಣು ಕಿವಿ ಇಲ್ಲ ಅಷ್ಟೇ, ಮೂಗೂ ಇಲ್ಲ. ಈ ವಿಷಯದಲ್ಲಿ ನಾವು ಆ ಸುವಾಸನೆಗೂ ಪರಿಮಳಕ್ಕೂ ಸಿದ್ಧವಿಲ್ಲ, ಸಾತ್ವಿಕ ಪರಿಮಳವನ್ನು ತಗೊಳ್ಳೋಕ್ಕೆ ಸಿದ್ಧವಿಲ್ಲ. ಹೀಗಾಗಿ ಜೀವನದ ಹಲವಾರು ಸಂತೋಷಗಳಿಂದ, ಆನಂದಗಳಿಂದ ನಾವು ವಂಚಿತರಾಗಿದ್ದೇವೆ. ನಾವು ವಂಚಿತರಾಗಿಲ್ಲ, ನಮ್ಮನ್ನು ವಂಚಿತರಾಗಿಸ್ಕೊಂಡಿದ್ದೇವೆ ಅಷ್ಟೇ. ಹೀಗೆ ಬದುಕಿನ ಸಂತೋಷಗಳನ್ನು ಕಳ್ಕೊಂಡಿದ್ದೀವಲ್ಲ ಅಂತ ಹೇಳ್ತಾರೆ ಕವಿ. ಹಾಗಾದರೆ ಯಾವ ದೃಷ್ಟಿಯಿಂದ ಇದನ್ನು ನೋಡ್ತಿದ್ದಾರೆ? ಇದರಿಂದ ಏನಾಗುತ್ತೆ? ಜೊನಾಥನ್ ಸ್ವಿಫ್ಟ್ ಅಂತ ಒಬ್ಬ ಕಾದಂಬರಿಕಾರ, ಒಂದು ಕಾದಂಬರಿನ ಹೆಸರು ಹೇಳಿದರೆ ನೀವು ತಕ್ಷಣ ಯು ವಿಲ್ ಬಿ ಏಬಲ್ ಟು ಪ್ಲೇಸ್ ಹಿಮ್. ಭಾಳ ಪಾಪ್ಯುಲರು, ಗಲಿವರ್ಸ್ ಟ್ರಾವೆಲ್ಸ್ ಅಂತ. ತಕ್ಷಣ ಎಲ್ಲರೂ ಹೌದು ಹೌದು ಅಂತಾರೆ, ಯಾಕಂದರೆ ಅದು ಬಹಳ ಜನಪ್ರಿಯವಾದಂಥ ಕಾದಂಬರಿ ಅದು. ಅದನ್ನು ಬರೆದು ಜೊನಾಥನ್ ಸ್ವಿಫ್ಟ್. ಅವನು ಸ್ವೀಟ್ನೆಸ್ ಆ್ಯಂಡ್ ಲೈಟ್ ಅಂತ ಒಂದು ಪರಿಕಲ್ಪನೆಯನ್ನು ಸೃಷ್ಟಿ ಮಾಡ್ಕೋತಾನೆ. ಸ್ವೀಟ್ನೆಸ್ ಆ್ಯಂಡ್ ಲೈಟ್ ಎಲ್ಲಿಂದ ಬರುತ್ತೆ ಅಂದರೆ ಜೇನು ನೊಣದಿಂದ ಬರುತ್ತದು. ಏನು ಜೇನುಗೂಡು ಏನಿದೆ ಆ ಇದ್ರದ್ದು, ಅದರಲ್ಲಿ ಎರಡಿದೆ. ಒಂದು ಜೇನುತುಪ್ಪ, ಅದು ಸ್ವೀಟ್. ಆ ಗೂಡಿದೆಯಲ್ಲೋ ಅದು ಮೇಣ. ಆ ಮೇಣದಿಂದ ಮೇಣದ ಬತ್ತಿ ಮಾಡ್ತಿದ್ರು, ಅದು ಬೆಳಕು. ಸೊ ಸ್ವೀಟ್ನೆಸ್ ಆ್ಯಂಡ್ ಲೈಟ್, ಒಂದು ಸ್ವೀಟ್ನೆಸ್ಸು ಇನ್ನೊಂದು ಲೈಟು. ಸೊ ಎರಡೂ ನಮ್ಮ ಜೀವನದಲ್ಲಿ ಇರಬೇಕು ಅಂತ. ಅದನ್ನು ಮ್ಯಾಥ್ಯೂ ಆರ್ನಾಲ್ಡ್ ಅಂತ ಒಬ್ಬ ಕಲ್ಚರ್ ಆ್ಯಂಡ್ ಅನಾರ್ಕಿ ಪುಸ್ತಕ ಬರೆದವನು, ಅವನು ಆ ಕಾನ್ಸೆಪ್ಟನ್ನು ಬಳಸ್ಕೊತಾನೆ. ಅವನು ಏನು ಹೇಳ್ತಾನೆ, ಸಂಸ್ಕೃತಿ ಅಂದರೆ ಏನು? ಸಂಸ್ಕೃತಿಯಿಂದ ಏನು ಅಂತಂದರೆ ನಾನು ಪರಿಪೂರ್ಣತೆಯತ್ತ ಹೋಗೋದಿದೆಯಲ್ಲ ಅದೇ ಸಂಸ್ಕೃತಿ. ಅಂದರೆ ಕ್ವೆಸ್ಟ್ ಆಫ್ ಪರ್ಫೆಕ್ಷನ್, ಅಂದರೆ ನಾನು ಪರಿಪೂರ್ಣನಾಗಬೇಕು, ಕೊರತೆ ಇದೆ ನನ್ನಲ್ಲಿ, ನಾನು ಪರಿಪೂರ್ಣ ಆಗೋಕ್ಕೆ ಪ್ರಯತ್ನ ಪಡೋದಿದೆಯಲ್ಲ ಅದು ಸಂಸ್ಕೃತಿ. ಆದರೆ ನಾನು ಒಬ್ಬನೇ ಅಲ್ಲ, ನನ್ನ ಜೊತೆ ಉಳಿದವ್ರನ್ನೂ ಕರ್ಕೊಂಡು ಹೋಗಬೇಕು. ಅಂದರೆ ಇದು ಒಬ್ಬರದ್ದಲ್ಲ ಕೆಲಸ, ಅಷ್ಟು ಜನ ಸೇರಿಕೊಂಡು ಇಡೀ ಸಮಾಜವೇ ಪರಿಪೂರ್ಣತೆಯತ್ತ ಹೋಗೋದಿದೆಯಲ್ಲ ಅದು ಸಂಸ್ಕೃತಿ ಅಂತ. ಅದಕ್ಕೆ ಅವನು ಈ ಸ್ವೀಟ್ನೆಸ್ ಆ್ಯಂಡ್ ಲೈಟನ್ನು ಉಪಯೋಗಿಸ್ಕೊಂಡ. ಜೊನಾಥನ್ ಸ್ವಿಫ್ಟ್ದು ಹೇಳಿದ ಕಾನ್ಸೆಪ್ಟನ್ನು. ಏನು ನಮ್ಮ ಸಂಸ್ಕೃತಿ ಅಂದರೆ ಏನಿರಬೇಕಲ್ಲಿ, ಆ ಸ್ವೀಟ್ನೆಸ್ ಇರಬೇಕು ಮತ್ತು ಆ ಬೆಳಕು ಇರಬೇಕು ಅಂತ. ಇದನ್ನು ನಮ್ಮ DVG ಅನುವಾದಿಸಿದ್ದಾರೆ ಸಂಸ್ಕೃತಿ ಅಂತ. ಮ್ಯಾಥ್ಯೂ ಆರ್ನಾಲ್ಡನ ಮಾತು ಅಂತ ಬರೀತಾರೆ ಅವರು. ಅವರು ಎಷ್ಟು ಅದ್ಭುತವಾಗಿ ಅನುವಾದಿಸಿದ್ದಾರೆ ಅಂತಂದರೆ, ಇದಕ್ಕೆ ಏನು ಶಬ್ದ ಹುಡುಕೋದು ಅಂತಂದರೆ ನೋಡಿ, ಮಾಧುರ್ಯ ಮತ್ತು ಕಾಂತಿ ಅಂತಾರವರು. ಮಾಧುರ್ಯ ಮತ್ತು ಕಾಂತಿ. ಕಾಂತಿ ಅಂತ ಯಾಕೆಂತಾರೆ, ಕಾಂತಿಯಲ್ಲಿ ಬೆಳಕಿದೆ, ಹೊಗೆ ಇಲ್ಲ. ಮಾಧುರ್ಯ ಅಂತಂದರೆ ಸಿಹಿ ಅಂತ ಉಪಯೋಗಿಸ್ಬಿಟ್ರೆ ಯಾವುದು ಸರ್, ಪೇಡಾನೋ ಜಿಲೇಬಿನೋ ಅಂತ ಬಿಡ್ತೀವಿ, ಸಿಹಿ ಅಲ್ಲ ಅದು. ಮಾಧುರ್ಯ. ಅವ್ರು ಹೇಳ್ತಾರೆ ನಮ್ಮ ಬದುಕಿನಲ್ಲಿ ಮಾಧುರ್ಯ ಮತ್ತು ಕಾಂತಿ ಎರಡೂ ಬೇಕು. ಮಾಧುರ್ಯ ಎಲ್ಲಿಂದ ಬರುತ್ತೆ ಅಂತಂದರೆ ಪರಸ್ಪರ ಇರುವ ಗೌರವ, ಪ್ರೀತಿಯಿಂದ ಮಾಧುರ್ಯ. ಒಳ್ಳೆಯದನ್ನು ನೋಡೋದ್ರಿಂದ, ಸುತ್ತಲೂ ಇರುವಂಥ ನೋಡೋದ್ರಿಂದ ಮಾಧುರ್ಯ, ಅದೇ ಮಾಧುರ್ಯ. ಎಲ್ಲೋ ಹೋಗಿದ್ದು ಅಂತ ಇವ್ರ ಹತ್ರ ಹೋಗಿರ್ತಾರೆ, ಇವರು ಮಹಾರಾಜರ ಹತ್ರ ಹೋಗಿರ್ತಾರೆ. DVG ಮಹಾರಾಜರ ಹತ್ರ ಮನೆಗೆ ಊಟಕ್ಕೆ ಕರೆದಿದ್ದಾರೆ. ಕಪ್ಪು ಇದು ಮರದ್ದು ಮಣೆಗಳು, ಬೆಳ್ಳಿ ಹೂಗಳು, ಅದಕ್ಕೆ ಎಲ್ಲೆಲ್ಲ ಮಲ್ಲಿಗೆ ಹೂವು, ಅಗರಬತ್ತಿ, ಗಂಧ ಅದ್ಭುತವಾಗಿರುತ್ತೆ. ಬೆಳ್ಳಿ ಲೋಟಗಳು, ಸೊಗಸಾದ ಬಾಳೆ ಎಲೆ, ಅದ್ರ ಮೇಲೆ ಬೆಳ್ಳಿ ತಟ್ಟೆ. DVGಗಿದು ಈ ವೈಭವ ಬೇಡ ಅಂತ ಲೋಟ ಎತ್ತಿಡ್ತಾರೆ, ಮಣೆ ಎತ್ತಿಡ್ತಾರೆ. ಜೊತೆಯಲ್ಲಿ ಶ್ರೀನಿವಾಸ ಶಾಸ್ತ್ರಿ ಕೇಳ್ತಾರೆ, ಏ ಅಂತಂದರೆ ಯಾಕೆ ಅಂತ ತಮಿಳಲ್ಲಿ. ಅದೇ ಯಾಕೆ ತೆಗೆದಿಟ್ಟೆ ಅಂತ. ಇಲ್ಲ, ಇಷ್ಟೆಲ್ಲ ವೈಭವ ನನಗೆ ಸರಿ ಹೊಂದಲ್ಲ. ಅದು ಮಾತಾಡಬಾರ್ದು. ಮಹಾರಾಜರ ಮನೆಗೆ ಬಂದಿದೆಯಾ, ಮಹಾರಾಜರ ಮನೆಯಲ್ಲಿ ಆತಿಥ್ಯ ನಿನ್ನ ಮನೇಲಿ ಮಡಿಯೋಂಗೆ ನಡೆಯುತ್ತಾ? ಮಹಾರಾಜರು ತಮ್ಮ ಯೋಗ್ಯತೆಗೆ ತಕ್ಕ ಹಾಗೆ ಮಾಡ್ತಾರೆ, ನಾವು ಅದನ್ನು ಸಹಜವಾಗಿ ಇಟ್ಕೋಬೇಕಷ್ಟೇನೆ ಅಂತ. ಉದ್ದಕ್ಕೂ DVG ಜ್ಞಾಪಕ ಚಿತ್ರಶಾಲೆಯಲ್ಲಿ ಬರೆದಿರೋದೇನು ಅಂತಂದರೆ, ಆಗಿನ ಕಲಾ ರಸಿಕರು, ಆಗಿನ ಕಲಾವಿದರು, ಆಗಿನ ಸಂಗೀತಗಾರರು, ಆಗಿನ ನರ್ತಕಿಯರು ಎಷ್ಟು ಅದ್ಭುತವಾಗಿ ತಮ್ಮ ಕಲೆಯನ್ನು ಬೆಳೆಸ್ಕೊಂಡ್ರು ಮತ್ತು ಸಮಾಜಕ್ಕೆ ಒಳ್ಳೆಯದನ್ನು ಮಾಡಿದರು ಅಂತ. ಹಾಗಾಗಿ ಅಲ್ಲಿ ಮಾಧುರ್ಯವೂ ಇತ್ತು, ಕಾಂತಿಯೂ ಇತ್ತು.
ಅದಕ್ಕೋಸ್ಕರ ಅವ್ರು ಹೇಳ್ತಾರೆ, ಯಾವತ್ತು ಶ್ರೀಮಂತಿಕೆಯಿಂದ ಅಲ್ಲ ಬರೋದು ಮಾಧುರ್ಯ, ಅದು ಐಶ್ವರ್ಯದಲ್ಲಿ ಇಲ್ಲ, ಆ ಐಶ್ವರ್ಯದಲ್ಲಿ ಇಲ್ಲ ಅದು. ಅದಕ್ಕೆ ಹೇಳ್ತಾರೆ ನರಸಿಂಹಸ್ವಾಮಿ ಇಂಥ ಸ್ವಾರಸ್ಯವಾದ ಮಾತು ನೋಡಿ, ಬಳ್ಳಿ ತೋಟದವನದು, ಹೂ ಬಳ್ಳಿ ಇದೆಯಲ್ಲ ಅದು ತೋಟದವನಿಗೆ ಸೇರಿದ್ದಂತೆ, ಆದರೆ ಹೂವು ಬಳ್ಳಿಯದು. ಅದಕ್ಕೆ ಆ ತೋಟಗಾರ ಅವನೇನು ಹೇಳೋಕೆ ಬರೋದಿಲ್ಲ, ಏನ್ರಿ ನಮ್ಮ ತೋಟದ ಹೂವು ನೋಡಬೇಡ್ರಿ ನೀವು ಅನ್ನೋ ಹಂಗಿಲ್ಲ. ಅದು ಹೆಂಗ್ರಿ ನಮ್ಮನೆ ಹೂವಿನ ಪರಿಮಳವನ್ನು ನೀವು ತಗೋತಾ ಇದ್ದೀರಿ ಅಂತ ಹೇಳೋ ಹಂಗಿಲ್ಲ. ಬರೀ ತೋಟಕ್ಕೆ ಆ ಬಳ್ಳಿ ಸೇರಿರೋದು ತೋಟದವನಿಗೆ, ಆದರೆ ಹೂ ಸೇರಿರೋದು ಬಳ್ಳಿಗೆ ಅಂತ. ಹಾಗೆ DVG ಉದ್ದಕ್ಕೂ ಹೇಳೋದೇನು ಅಂದರೆ, ನಮ್ಮ ಜೀವನದಲ್ಲಿ ಮಾಧುರ್ಯ ಮತ್ತು ಕಾಂತಿ ಹೆಂಗೆ ಬರಬೇಕು ಅಂತ. ಇವರ ಕಾವ್ಯವನ್ನು ಓದಿದರೆ ಮಾಧುರ್ಯ ಮತ್ತು ಕಾಂತಿ ಹೆಂಗೆ ಬರುತ್ತೆ ಅಂತ ಗೊತ್ತಾಗುತ್ತೆ. ಪ್ರತಿಯೊಂದು ಸಂಬಂಧದಲ್ಲೂ ಹೂವಿನ ಮೂಲಕ ಅವರು ಒಲವು ಚೆಲುವು ಎರಡನ್ನೂ ಹೇಳ್ಕೊಂಡು ಹೋಗಿದಾರಲ್ಲ. ನಿಜವಾಗಿ ಹೇಳಬೇಕು ಅಂದರೆ ಆ ಚೆಲುವು ದೈಹಿಕವಾದ ಚೆಲುವಲ್ಲ. ಇಟ್ ಈಸ್ ನಾಟ್ ಫಿಸಿಕಲ್ ಬ್ಯೂಟಿ, ಅದು ಆತ್ಮದ ಚೆಲುವು, ಅದು ಮನಸ್ಸಿನ ಚೆಲುವು. ಅದಕ್ಕೆ ಅಲ್ಲಿ ಚೆಲುವು ಕಾಣಿಸೋದು. ಅದು ಕಣ್ಣಿಗೆ ಕಾಣಿಸೋವಂಥ ಚೆಲುವಲ್ಲ, ಆತ್ಮಕ್ಕೆ ಕಾಣಿಸುವಂತಹ ಚೆಲುವು. ಆ ಸ್ವೀಟ್ನೆಸ್ ಆ್ಯಂಡ್ ಲೈಟ್ ಅದೇನಿದೆ ಅದು ನರಸಿಂಹಸ್ವಾಮಿಯವರ ಕಾವ್ಯದಲ್ಲಿದೆ. ಇನ್ನೊಂದು ವಿಷಯ ಅಲ್ಲಿ ಹೇಳ್ಕೋಬೇಕು. CF ಆ್ಯಂಡ್ರೂಸ್ ಅಂತ ಒಬ್ಬ, ಅವನು ಗಾಂಧಿಯವರ ಶಿಷ್ಯನಾಗಿ ಬಂದ, ಅವನ ಪಾದ್ರಿ ಅವನು. ಅಷ್ಟೊತ್ತಿಗೆ ಯುರೋಪ್ನಲ್ಲಿ ಫಸ್ಟ್ ಆ್ಯಂಡ್ ಸೆಕೆಂಡ್ ವರ್ಲ್ಡ್ ವಾರ್ ಆಗ್ತಾ ಇತ್ತು, ಸ್ಪೆಷಲಿ ಫಸ್ಟ್ ವರ್ಲ್ಡ್ ವಾರ್ ಆಗೋಗಿತ್ತು. ಅಲ್ಲಿ ನಡೆದಂಥ ಆ ಕ್ರೌರ್ಯವನ್ನು ನೋಡಿ ಜನ ತಲ್ಲಣಿಸಿ ಹೋಗಿದ್ರು. ಏನು ಕ್ರೌರ್ಯ ಅದು, ಎಂಥ ಕೊಲೆ, ಎಂಥ ಮನುಷ್ಯನ ಸಾಯಿಸೋದು ಅಂದರೆ ಒಂದು ಚೂರು ಕರುಣೆ ಇಲ್ಲದೆ ನಡಗ ಹೋಗಿದ್ರು. ಮನುಷ್ಯ ಇಷ್ಟು ಕ್ರೂರಿನ ಅಂತ ಅವ್ರಿಗನ್ಸಿತ್ತು. ಆ ಟೈಮಲ್ಲಿ CF ಆ್ಯಂಡ್ರೂಸ್ ವಾಪಸ್ ಹೋದ ಅಲ್ಲಿಗೆ. ಅವ್ರು ಹೇಳ್ಬಿಟ್ಟ, ಜೀಸಸ್ ಕ್ರಿಸ್ತನ್ ಥರ ಒಬ್ಬ ಹುಟ್ಟಿದಾನೆ ಪೂರ್ವದಲ್ಲಿ ಮಹಾತ್ಮ ಗಾಂಧಿ ಅಂತ, ಅವನು ಜನರಿಗೆ ಒಳ್ಳೇದಾಗುತ್ತೆ ಅಂತ ಪ್ರಯತ್ನ ಪಡ್ತಿದ್ದಾನೆ ಅಂದರೆ ಅವರುಗಳು ಚಪ್ಪಾಳೆ ತಟ್ಬಿಟ್ಟು ಗೇಲಿ ಮಾಡಿ ನಕ್ರಂತೆ ಅವನು ನೋಡಿ. ಯಾಕೆ ಅಂತಂದರೆ ಎಲ್ಲಿದ್ದಾನೆ ಮನುಷ್ಯ ಒಳ್ಳೆಯವನು, ಇವತ್ತು ಮನುಷ್ಯ ಒಳ್ಳೆಯವನೇ ಇಲ್ಲ ಅಂತ. ಅಂದರೆ ಒಳ್ಳೆಯವನಾಗಿರ್ಬೋದು ಮನುಷ್ಯ ಅನ್ನೋ ನಂಬಿಕೆಯನ್ನೇ ಯುರೋಪಿನ ಸಮಾಜ ಅವತ್ತು ಕಳ್ಕೊಂಡ್ಬಿಟ್ಟಿತ್ತು. ಇವರಿಷ್ಟು ಸಂತೋಷ ಇದೆ ಇಲ್ಲಿ ಹೆರಿಗೆ ಆಸ್ಪತ್ರೆಯಲ್ಲಿ, ಹೆರಿಗೆಯ ನೋವನೇಕೆ ಹೇಳುವಿರಿ, ಅದರ ಬಳ್ಳಿಯಿಂದ ಬಂದ ಮೊಗ್ಗನ್ನು ಯಾಕೆ ನೀವು ಹೇಳೋಲ್ಲ ಅಂತ ಕೇಳ್ತಾರಲ್ಲ. ಇದರಲ್ಲಿ ಏನೂ ಇಲ್ಲ, ಬರೀ ಹೂವಿನ ನಯ ಕಂಪು ಇದನ್ನೇ ಹೇಳ್ತಾರೆ. ಪುಷ್ಪಕವಿಗೆ ಜೈ ಅಂದ್ರಲ್ಲ, ನಾವು ಕೂಡ ಅದೇ ಮನಸ್ಥಿತಿಲಿದ್ದೀವಿ. ಜೀವನದಲ್ಲಿ ಸಂತೋಷ ಇಲ್ಲೋ ಅನ್ನೋ ಭಾವನೆಗೆ ಬಂದ್ಬಿಟ್ಟಿದ್ದೀವಿ ನಾವು. ಆದರೆ ಇವ್ರ ಕಾವ್ಯನ ಓದ್ತಾ ಇದ್ದಂಗೆ ಎಷ್ಟು ಸಣ್ಣ ಸಣ್ಣ ವಿಷಯಗಳಿಂದ ಜೀವನದಲ್ಲಿ ಸಂತೋಷ ಬರ್ಬೋದು ಅನಿಸುತ್ತೆ. ಫಾರ್ ಆಲ್ ದ್ಯಾಟ್ ಮ್ಯಾಟರ್ ವಿ ಶುಡ್ ನೋ, 80ನೇ ವಯಸ್ಸು ಆಗೋ ತನಕ, 75 ಎಷ್ಟು ಆಗೋ ತನಕ ಅವ್ರಿಗೆ ಒಂದು ಸೈಟು ಇರಲಿಲ್ಲ. ಅವರು ಬಹಳ ಜೀವನದಲ್ಲಿ ಬಹಳ ಶ್ರೀಮಂತರಾಗಿದ್ದವ್ರು ಏನಲ್ಲ. ಅವರು ಶ್ರೀಮಂತಿಗೆ ಇದ್ದಿದ್ದು ಎಲ್ಲಿದ್ದರು, ಹೃದಯಲ್ಲಿದ್ದಿದ್ದು. ಅದಕ್ಕೆ DVG ಹೇಳ್ತಾರೆ, ಕೆಲವರು ವಿಷಯ ಹೇಳ್ತಾರೆ ಶಾಸ್ತ್ರಿಗಳು ಅಂತ ಕೆಲವ್ರದ್ದು. ಅವ್ರು ಹೇಳ್ತಾರೆ ಆ ಶಾಸ್ತ್ರಿಗಳು ಹೆಂಗಿರ್ತಿದ್ರು ಅಂತಂದರೆ, ಪಂಚೆ ಹರಿದಿರೋದಂತೆ, ಸ್ವಲ್ಪ ಹೊಲಿಸ್ಕೊಳ್ಳಿ ಅದನ್ನು ಅಂದರೆ, ನಮ್ಮ ಥರದವರು ಹೊಲಿದಿರೋ ಪಂಚೆ ಹಾಕ್ಕೋಬಾರ್ದು, ಬಟ್ಟೆನ ಹಾಕ್ಕೋಬಾರ್ದು, ಹೀಗೆ ಇರಬೇಕಿದು ಅಂತ. ಅದಕ್ಕೆ ಹೇಳ್ತಾರೆ ಹೇಗಿದ್ರು ಅಂದರೆ, ಒಂದು ಹರಕು ಪಂಚೆ, ಒಂದಿಷ್ಟು ವಿಭೂತಿ, ಇಷ್ಟಿದ್ದರೆ ಅವರಿಗೆ ಅಷ್ಟೈಶ್ವರ್ಯ ಇದ್ದಂತೆ. ಅದರಲ್ಲೇ ಅವರು ಸಂತೋಷವಾಗಿದ್ದರು. ಆದರೆ ಇಂದಿನವರಿಗೆ ಅವರ ಕಥೆ ಒಣ ಹುಚ್ಚಿನ ಕಥೆ ತಾನೆ ಅಂತಾರೆ. ನರಸಿಂಹಸ್ವಾಮಿಯವರು ಕಾವ್ಯದ ಮೂಲಕ ಹೇಳ್ತಿರೋದು ಅದನ್ನೇ. ಈ ಹೂವಿನಲ್ಲೇನೇ ಸಂತೋಷವಾಗಿರೋದನ್ನ ನಾವು ಮಾಡಬಹುದು, ಸಂತೋಷವಾಗಿ ನಾವು ಇರ್ಬೋದು. ಅವರು ಇದ್ದಿದ್ದಾರಲ್ಲ, ಅಷ್ಟಕ್ಕೂ ಅವ್ರಿಗೆ ಅಷ್ಟೈಶ್ವರ್ಯ ಇರಲೇ ಇಲ್ಲ. ಅಲ್ಲೆಲ್ಲೂ ಹೇಳಿಲ್ಲ, ನಾನು ಬಡವ ಅಂತೇನು ಹೇಳ್ಕೊಂಡು ಹೋಗಿಲ್ಲ. ಅದು ನಮಗೆ ಹಿನ್ನೆಲೆ ಗೊತ್ತಲ್ಲ. ಅದಕ್ಕೋಸ್ಕರ ಈ ಕಾವ್ಯದಲ್ಲಿ ಮಾಧುರ್ಯ ಮತ್ತು ಕಾಂತಿ ಇದೆ, ಚೆಲುವಿದೆ ಹೂವಿಂದು, ಒಲವಿದೆ ಹೃದಯಗಳದ್ದು, ಇವೆಲ್ಲ ಸೇರಿಕೊಂಡಿದೆ. ಅದರಲ್ಲಿ ನಿಜವಾದ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ. ಆದರೆ ಬ್ಯಾಲೆನ್ಸ್ ಇರೋದಲ್ಲ ಹಾರ್ಟ್ ಬ್ಯಾಲೆನ್ಸ್ ಅಷ್ಟೇ, ಆಧ್ಯಾತ್ಮಿಕವಾದ ಬ್ಯಾಲೆನ್ಸ್ ಅಷ್ಟೇ. ಅದೇ ಅವರ ದರ್ಶನ. ಅದಕ್ಕೆ ಹೆಂಗೆ ಹೂ ಎಲ್ಲ ಕಡೆ ಬಂತು ಅಂತಂದರೆ, ತುದಿಗಾಲದಲ್ಲಿ ಕಣ್ಣು ಹೋಯ್ತಲ್ಲ, ಅವರಿಗೆ ಕಣ್ಣು ಕಾಣಿಸ್ತಿರ್ಲಿಲ್ಲ. ಕಣ್ಣೇ ಹೋಯ್ತೆಂದು ನನಗೆ ಬಂದಿದೆ ಚಿಂತೆ, ಒಳಗಣ್ಣು ಕವಿತೆಯನ್ನು ನೇಯುವು ಒಳಗೊಳಗೆ. ಒಳಗಣ್ಣು ಎಲ್ಲೂ ಹೋಗಿಲ್ವಲ್ಲ, ಅದು ನೇಯ್ತಾ ಇರುತ್ತೆ ಕವಿಯನ್ನು. ಅಲ್ಲೂ ನೋಡಿ ಕಣ್ಣೇ ಹೋಗಿದೆ, ಅವರಿಗೆ ಕಾಣಿಸಲ್ಲ ಏನು. ಒಳಗಣ್ಣಲ್ಲಿ ಕವಿತೆ ಆಗ್ತಾ ಇದೆಯಂತೆ. ಹೆಂಗಾಗ್ತಿದೆ ಅಂದರೆ, ಪ್ರಾಸಗಳು ಬಂದು ನಿಲ್ಲುವವು ಮಲ್ಲಿಗೆಯಂತೆ. ಅಲ್ಲೂ ಕೂಡ ಮಲ್ಲಿಗೆ ಥರ ಅವು ಬಂದು ನಿಂತ್ಕೋತಾವಂತೆ. ಹಾಗೆ ಅನುಭವಿಸಿದ್ದವರು, ಹಾಗಿದ್ದವರು. ಅದಕ್ಕೆ ಅವ್ರು ಹೇಳ್ತಾರೆ, ಗೋಪಾಲಕೃಷ್ಣ ಅಡಿಗರು ಒಮ್ಮೆ ಹೇಳಿದರು, ನನ್ನ ಅನುಭವವೇ ತೆಳುವೆಂದು. ಒಪ್ತೀನಿ, ಅವ್ರದ್ದು ಅನುಭವ ಬೇರೆ, ನನ್ನ ಅನುಭವ ಬೇರೆ ಅಂದ್ಬಿಟ್ಟು ಒಂದು ಮಾತು ಹೇಳ್ತಾರೆ. ಅಡಿಗರಿಗೂ ಒಂದು ಪಾಠ.
ಕವಿತೆಗಿಂತಲೂ ಜಟಿಲ ಬದುಕು. ಬದುಕು ಕವಿತೆಗಿಂತ ಕಾಂಪ್ಲಿಕೇಟೆಡ್, ಅದು ತುಂಬ ಇದು. ಆದರೆ ನೆನ್ಪಿಟ್ಕೊಳ್ಳಿ ಅಡುಗರೆ, ನಿಮ್ಮ ಅನುಭವಕ್ಕೂ ಜಾಗ ಇದೆ, ನನ್ನ ಅನುಭವಕ್ಕೂ ಜಾಗ ಇದೆ. ಬರೀ ನಿಮ್ಮದೇ ಅನುಭವ ಅಲ್ಲ, ನಂದು ಅನುಭವ ಅಲ್ಲ ಅಂತಲೂ ಅಲ್ಲ. ನಂದು ಅನುಭವನೇ, ನಿಮ್ಮದು ಅನುಭವನೇ, ಎಲ್ಲರ ಅನುಭವಕ್ಕೂ ಜಾಗ ಇದೆ. ಯಾಕೆ ಅಂತಂದರೆ ಇಲ್ಲಿ ಉಟ್ಟರೂ ಬೆತ್ತಲೆ, ಉಂಡರೂ ಹಸಿವು. ನೀವೆಷ್ಟು ಉಟ್ಟರೂ ಅಂದರೆ ಅರ್ಥ ಏನೋ, ಈ ಬದುಕಿನಲ್ಲಿ ಮುಗಿಸಲ್ಲ. ಯು ಕ್ಯಾನಾಟ್ ಎಕ್ಸಾಸ್ಟ್ ದಿಸ್ ಲೈಫ್, ಅದರಲ್ಲಿ ಇನ್ನೂ ಇಷ್ಟಿದೆ. ಅದಕ್ಕೋಸ್ಕರಾಗಿ ನೀವು ಯಾವ ಕ್ರೌರ್ಯವನ್ನು ಸುತ್ತಲೂ ಕಾಣ್ತಾ ಇದ್ದೀರೋ, ಹೂವಿನಲ್ಲಿ ನಾನು ಸಂತೋಷ ಕಾಣ್ತಾ ಇದ್ದೀನಿ. ನೀವು ಕಾಣೋ ಕ್ರೌರ್ಯ ನಿಜವಾದರೆ ನಾನು ಕಾಣ್ತಿರೋ ಸಂತೋಷವೂ ಅಷ್ಟೇ ನಿಜ. ಯಾಕೆಂದರೆ ನನ್ನ ಸಂತೋಷಕ್ಕೂ ಜಾಗ ಇದೆ, ನೀವು ಕಾಣ್ತಾ ಇರೋ ಬೀಭತ್ಸಕ್ಕೂ ಜಾಗ ಇದೆ. ನಿಮ್ಮದು ನೀವು ಇಟ್ಕೊಳ್ಳಿ, ನನ್ನನ್ನು ನಾನು ಇಟ್ಕೋತೀನಿ. ಇದನ್ನು ಕಾವ್ಯದ ಮೂಲಕ ಅವರು ಉತ್ತರ ಕೊಟ್ಟರಲ್ಲ, ವಾಟ್ ಎಲ್ಸ್? ಅದಕ್ಕಿಂತ ಇನ್ಯಾವುದು ಬೇಕು ನಮಗೆ? ಅದಕ್ಕೋಸ್ಕರ ಹೇಳ್ತಾರೆ, ಹೆರಿಗೆ ನೋವನೇ ಹಾಡುವಿರೇಕೆ, ಒಲವಿನ ಬಳ್ಳಿಯ ಚೆಲುವಿನ ಮೊಗ್ಗಿಗೆ ಒಪ್ಪುವುದನ್ನೇ ಹಾಡಿ. ಒಲವಿನ ಬಳ್ಳಿಯ ಚೆಲುವಿನ ಮೊಗ್ಗು ಅಂದರೆ ಯಾವುದು ಗೊತ್ತಾ? ಒಲವಿನ ಪ್ರೇಮದ ಬಳ್ಳಿ, ಅದರಿಂದ ಹುಟ್ಟಿರೋ ಚೆಲುವಿನ ಮೊಗ್ಗು ಅಂದರೆ ಮಗು. ಹೆರಿಗೆ ಆಸ್ಪತ್ರೆ ತಾನೆ ಮಗು. ಆ ಮಗು ಹುಟ್ಟಿದ ಅದನ್ನ ನೋಡಿ ಹಾಡ್ರಿ, ಅದು ಬಿಟ್ಬಿಟ್ಟು ಡೆಲಿವರಿ ಪೇನ್ ವಿಷಯ ಹೇಳ್ತಿದ್ದೀರಲ್ಲ, ಲೇಬರ್ ಪೇನ್ ಮರೀರಿ ಅಂತಿದ್ದಾರೆ. ಅಂದರೆ ಹೇಳೋದಾದ್ರೆ ನೋವಿನ ವಿಷಯ ಹೇಳೋಕೆ ಬೇಕಾಷ್ಟು ಜಾಗ ಇದೆ, ಹೇಳಿ. ಆದರೆ ನೋವಿನ ಜೊತೆ ಸಂತೋಷ ನಲುವಿಂದಿದೆಯಲ್ಲ, ನಲುವಿನ ಯಾಕೆ ಹೇಳಲ್ಲ ಅಂತ ಕೇಳ್ತಿದ್ದಾರೆ. ಅವರು ಕೂಡ ತನ್ನ ಜೀವನದಲ್ಲಿ ಬಂದಂಥ ಬೇವನ್ನು ಪಕ್ಕಕ್ಕಿಟ್ಟು ಮಾವನ್ನು ತಿಂದವರು. ಬೇವಿರಲಿಲ್ಲ ಅಂತ ಹೇಳ್ತಿಲ್ಲ ಅವರು, ಇತ್ತು. ಆದರೆ ಐ ಚೋಸ್ ಮಾವು ಅಂತಷ್ಟೇ. ಅದಕ್ಕೆ ನಮ್ಮನ್ನು ಯು ಚೂಸ್ ದಿಸ್ ಅಂತಿದ್ದಾರೆ. ಅದನ್ನು ಮಾಡಿದರೆ ಮಾತ್ರ. ಹಾಗಾಗಿ ಅವರ ಕಾವ್ಯನ ಓದ್ತಾ ಓದ್ತಾ ಹೋದಂಗೆ ಹೂವಿನ ವಿಷಯ, ಒಂದು ಹೂವಲ್ಲಿ ಇಷ್ಟು ಸಮಸ್ತ ವಿಶ್ವ ಕಂಡ್ರಲ್ಲ ಅವರು. ಒಲವು ಕಂಡ್ರು, ಚೆಲುವು ಕಂಡ್ರು, ಪ್ರೇಮ ಕಂಡ್ರು, ನೋವು ಕಂಡ್ರು, ಸಂತೋಷ ಕಂಡ್ರು. ಪನ್ ಮಾಡಿಬಿಡ್ತಾರೆ. ಹೂ ಉಹು ಅಂತ ಒಂದು ಪದ್ಯ. ಹೂ ಉಹು, ಹೂ ಅಂದರೆ ಹೂ, ಇನ್ನೊಂದು ಹೂ. ಅಲ್ಲಿ ಇದೆಯೇ ಹೂ, ಹೂ ಅಂದರೆ ಇಲ್ಲ. ಆದರೆ ಇದು ಹೂ, ಹೂ ಅಂದರೆ ಹೂ. ಹೀಗೆ ಇದನ್ನೇ ಮಾಡ್ಕೊಂಡು ಪದ್ಯವನ್ನು ಬೆಳೆಸ್ಕೊಂಡು ಹೋಗಿದ್ದಾರೆ. ಆದರೆ ಇಡೀ ಕಾವ್ಯದ ಪೂರ್ತಿ ಆ ಸಾತ್ವಿಕ ಪರಿಮಳ ಹಬ್ಬಿದೆಯಲ್ಲ, ಅದು ಬರೀ ಹೂವಿನ ಪರಿಮಳ ಅಲ್ಲ, ಆತ್ಮದ ಪರಿಮಳ. ಅದೇ ಮಾಧುರ್ಯ ಮತ್ತು ಕಾಂತಿ. ಅದನ್ನು ಬದುಕಿದ್ದಾರೆ, ಅದನ್ನು ಕಾವ್ಯವಾಗಿಸಿದ್ದಾರೆ. ನಾವು ಓದಿದರೆ ನಮಗೂ ಅದರ ಆ ಸಂತೋಷ ಸಿಕ್ಕುತ್ತೆ. ಆದರೆ ಅದರಲ್ಲಿ ಒಂದು ಕೊರತೆಯನ್ನು ನಾವು ಯೋಚನೆ ಮಾಡ್ಬೋದು. ಇಲ್ಲಿರೋ ಸಮಸ್ತ ಸೌಂದರ್ಯವು, ಹೆರಳಲ್ಲಿ ಮುಡಿದಿರುವಂಥ ಮಲ್ಲಿಗೆ ಇರಬಹುದು, ಅದರ ಸೌಂದರ್ಯ ಪ್ರತಿಯೊಂದು ಗಂಡು ನೋಡುವ ದೃಷ್ಟಿಯ ಹೆಣ್ಣಿನ ಸೌಂದರ್ಯ. ಆ ಹೆಣ್ಣು ಗಂಡನ ಹೆಂಗೆ ನೋಡ್ತು ಅನ್ನೋದು ಇಲ್ಲಿಲ್ಲ. ಬಹುಶಃ ಅದನ್ನು ಅವ್ರ ಮನೆಯವ್ರು ಬರಿಬೇಕಿತ್ತೋ ಏನೋ ಅಷ್ಟೇ. ಬರೆದ್ರೆ ಅವ್ರು ಬರಿಬೇಕಿತ್ತು ಅಷ್ಟೇ. ಅದು ಇನ್ನೊಬ್ಬರು ಬರಿಬೇಕಾದ್ದು. ಯಾಕೋ ಏನೋ ಉದ್ದಕ್ಕೂ ಗಂಡಿನ ದೃಷ್ಟಿಯಿಂದ ಸೌಂದರ್ಯ, ಹೆಣ್ಣಿನ ಸೌಂದರ್ಯ ಇರ್ಬೋದು. ಆದರೆ ಬರೀ ಹೆಣ್ಣಿನ ಸೌಂದರ್ಯ ಇಲ್ಲ, ಹೂವಿನ ಸೌಂದರ್ಯ ಇದೆ ಇಲ್ಲಿ. ಒಂದು ಹೂವಿನ ಮೂಲಕ ಇಡೀ ಲೋಕವನ್ನು ಕಂಡು ಅನುಭವಿಸಿ ಸಂತೋಷಪಟ್ಟು ಅದನ್ನು ಆಧ್ಯಾತ್ಮಿಕವಾದಂಥ ಔನ್ನತಿಗೆ ತಗೊಂಡು ಹೋದ್ರಲ್ಲ ನರಸಿಂಹಸ್ವಾಮಿಯವರಿಗೆ. ಅದಕ್ಕಿಂತ ಮುಖ್ಯವಾಗಿ ಅವರ ಕಾವ್ಯಕ್ಕೆ, ಈ ಕಾವ್ಯವನ್ನು ಆಗು ಮಾಡಿಸಿದ ಅವರ ಧರ್ಮಪತ್ನಿಯವರಿಗೆ ನಮಸ್ಕಾರ. ತಮ್ಮೆಲ್ಲರಿಗೂ ಕೃತಜ್ಞತೆಗಳು.